ತಮಿಳ್ನಾಡು ಲೆಜಿಸ್ಲೇಚರ್. ತಮಿಳ್ನಾಡಲ್ಲಿ ಹೋದೆ ಮೊದಲನೇ ಹೆಸರು ಕನ್ನಡಿಗರದೇ ಇರೋದು, ತೆಂಗಲಿ ಹನುಮಂತಪ್ಪ ಅಂತ. ಅಣ್ಣಾದುರೈ ಮುಖ್ಯಮಂತ್ರಿ ಆದಾಗ ಅವರಿದ್ದರು. MLA ಆದವನು ಜವಾಬ್ದಾರಿ ಏನು ಅಂದರೆ ಫಸ್ಟು ನಿಯಮಗಳನ್ನ ಓದಿಸ್ಬೇಕು, ನಿಯಮಗಳನ್ನ ಪಾಲಿಸಬೇಕು, ಸಂವಿಧಾನ ಓದಬೇಕು, ಕಾಯ್ದೆಗಳನ್ನ ಓದಬೇಕು, ರೂಲಿಂಗ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್ ಅಂತ ಇರ್ತದೆ ಅದು ಓದಬೇಕು, ಇನ್ಡೆಪ್ತ್ ಸ್ಟಡಿ ಮಾಡಬೇಕು. ಅದಕ್ಕೆ ಲೆಜಿಸ್ಲೇಚರ್ ಲೈಬ್ರರಿ ಮತ್ತು ರಿಸರ್ಚ್ ಆ್ಯಂಡ್ ರೆಫರೆನ್ಸಲ್ಲಿ ಬಂದು ಕೂತ್ಕೊಂಡು ಓದಬೇಕು. ನಾನು 16 ಮುಖ್ಯಮಂತ್ರಿಗಳು ನೋಡಿದ್ದೀನಿ, 1000 MLA ನೋಡಿದ್ದೀನಿ. ಗಜಗಜ ಅಂತ ವ್ಯತ್ಯಾಸ ಇದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇತ್ತು, ಒಂದೇ ಇದ್ದಿತ್ತು. ಬೆಂಗಳೂರಿನಲ್ಲಿ 2 ಭಾಗ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೋಗಿ ಇಂದಿರಾ ಕಾಂಗ್ರೆಸ್ ಆಗಿಬಿಡುತ್ತೆ. ಇವತ್ತು ಪ್ರಸ್ತುತ ನಡೀತಾ ಇರುವಂತಹ ಡಿಸ್ಕಷನ್ಸ್ ತುಂಬ ಕೆಳಮಟ್ಟಿಗೆ ಕ್ಷೀಣಿಸ್ಬಿಟ್ಟಿದೆ. ಡಿಬೇಟ್ಗೆ ಬೆಲೆನೇ ಇಲ್ಲ ಈಗ. ಇಟ್ ಹ್ಯಾಸ್ ಬಿಕಮ್ ಎ ಬ್ಯಾಟಲ್ ಫೀಲ್ಡ್. ಯುದ್ಧ ಭೂಮಿ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ನಾಟ್ MLAs ಆರ್ ಕರಪ್ಟ್ ಆರ್ ವೋಟರ್ಸ್. ವೇರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಈ ನಡೀತಕ್ಕಂಥ ಏನು ಸಂಗತಿಗಳು ಅದು ಇಟ್ ಈಸ್ ಎಗೇನ್ಸ್ಟ್ ದಿ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಜನಗಳಿಗೆ ಸ್ವಲ್ಪ ನಾವು ಋಣ ತೀರಿಸಬೇಕು ಅನ್ನೋದು ಅವ್ರ ಆತ್ಮಶೋಧನೆ ಮಾಡ್ಕೋಬೇಕು. ಇಂದಿರಾ ಗಾಂಧಿ ವಾಸ್ ಪನಿಷ್ಡ್, ಶಿ ವಾಸ್ ಸೆಂಟ್ ಟು ಜೈಲ್. ಯಾಕೇನು ಭಾಳ ಜನ ಗೊತ್ತಿಲ್ಲ. ಇಂದಿರಾ ಗಾಂಧಿ ವಾಸ್ ಸೆಂಟ್ ಟು ಜೈಲ್. ಎಸ್, ತಿಹಾರ್ ಜೈಲ್. ನೋಬಡಿ ನೋಸ್ ಇಟ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಲೆಜಿಸ್ಲೇಚರ್ನಲ್ಲಿ ಅಂತ? 41 ವರ್ಷ 9 ತಿಂಗಳು, ಇನ್ಕ್ಲೂಡಿಂಗ್ ದ ಗೋವಾ ಲೆಜಿಸ್ಲೇಚರ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದೆನ್ ಎಂಟರ್ ಟು ಲೆಜಿಸ್ಲೇಚರ್ ಕರ್ನಾಟಕ ಆಸ್ ವೆಲ್ ಆಸ್ ಗೋವಾ. ಕಾನ್ಸ್ಟಿಟ್ಯೂಷನಲ್ ಲಾ ಏನಂತ ಹೇಳುತ್ತೆ? ಲೆಜಿಸ್ಲೇಚರ್ ಲಾ ಮೇಕಿಂಗ್ ಬಾಡಿ, ಇವ್ರ ಇಂಟರ್ಪ್ರಿಟಿಂಗ್ ಬಾಡಿ ಇಸ್ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ದೇ ಟು ಇಂಪ್ಲಿಮೆಂಟ್ ದಿ ಲಾಸ್ ಪಾಸ್ ಬೈ ದಿ ಲೆಜಿಸ್ಲೇಚರ್. ದಿಸ್ ಇಸ್ ದ ಮೈನ್ ಕಾನ್ಸೆಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಪ್ಪರ್ ಹೌಸ್ ಸುಮ್ಮನೆ ಹೆಸರಿಗೆ ಅಪ್ಪರ್ ಹೌಸ್, ನೇಮ್ ಸೇಕ್, ಬಟ್ ದೇರ್ ಇಸ್ ನೋ ಫೈನಾನ್ಷಿಯಲ್ ಪವರ್ ಟು ದ ಅಪ್ಪರ್ ಹೌಸ್. ರಿಯಲ್ ಎಸ್ಟೇಟ್ನವರು, ಗುಂಡಾಗಳು, ಕ್ರಿಮಿನಲ್ಸು ಇಂಥವರು MLAಗಳು ಆಗ್ತಾರೆ, ಮಿನಿಸ್ಟರ್ಗಳು ಆಗ್ತಾರೆ. ಅವರು ನಮ್ಮನ್ನು ಆಳ್ತಾ ಇರ್ತಾರೆ. ಇನ್ ಕಾಂಟ್ರವೆನ್ಷನ್ ಟು ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ವಿಧೇಯಕ ಮಾಡೋಕ್ಕೆ ಬರಲ್ಲ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಇವತ್ತು ನನ್ನ ಜೊತೆ ವಿಶೇಷವಾದಂಥ ಅತಿಥಿ ಇದ್ದಾರೆ, ಧ್ರುವ ಕುಮಾರ್ ಅಂತ ಹೇಳಿ. ಭಾಳ ಯಂಗ್ ಏಜಲ್ಲಿ ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಅಟ್ ದ ಏಜ್ ಆಫ್ 70. ಸೊ ಅಂದ್ಕೊಳ್ಳಿ ಇವಾಗ ಅವರ ಒಂದು ಕೆರಿಯರ್ನ ಎಕ್ಸ್ಪೀರಿಯನ್ಸ್ ಎಷ್ಟಿರ್ಬೋದು ಅಂತ ಹೇಳಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಟುಡೇ ದ ಎಕ್ಸ್ಪೀರಿಯನ್ಸ್ ಆಫ್ ಧ್ರುವ ಕುಮಾರ್. ಸೊ ಇವರು ಫಾರ್ಮರ್ ಸೆಕ್ರೆಟರಿ ಆಫ್ ಗೋವಾ ಲೆಜಿಸ್ಲೇಚರ್, ಹಾಗೆ ರಿಟೈರ್ಡ್ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಸೊ ಇವರಿಗಿರುವಂತಹ ಅಗಾಧವಾದ ಎಕ್ಸ್ಪೀರಿಯನ್ಸ್ನ ಇವತ್ತು ನನ್ನ ಪಾಡ್ಕಾಸ್ಟ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಧ್ರುವ ಕುಮಾರ್. ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನೀವು ನನ್ನ ಪಾಡ್ಕಾಸ್ಟ್ಗೆ ಬಂದು ನಿಮ್ಮಲ್ಲಿರುವಂತಹ ಮಾಹಿತಿಯನ್ನು, ನಿಮ್ಮ ಜ್ಞಾನ ಭಂಡಾರವನ್ನು ನನ್ನ ಪಾಡ್ಕಾಸ್ಟ್ನಲ್ಲಿ ತೆರೆದಿಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಲೆಜಿಸ್ಲೇಚರ್ನಲ್ಲಿ ಅಂತ? ಸರ್, ಲೆಜಿಸ್ಲೇಚರಲ್ಲಿ ನನಗೆ 41 ವರ್ಷ 9 ತಿಂಗಳು, ನಿಯರ್ಲಿ 42 ಕಂಪ್ಲೀಟ್ ಆಗಿಲ್ಲ. 41 years 9 months I have served in legislature, including the Goa legislature. I also served 2 years in judicial department. I started my career from judicial department and then entered to legislature Karnataka as well as Goa. ಓಕೆ. ಸೊ ಈ ಒಂದು ಪಾಡ್ಕಾಸ್ಟ್ನ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಬಹಳ ವಿಡಿಯೋಗಳನ್ನು ನೀವು ನೋಡಿರ್ತೀರ. ವರ್ಷಕ್ಕೆ 2 ಸಲ, ವರ್ಷಕ್ಕೆ 1 ಸಲ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲೂ ನಡೆಯುತ್ತೆ, ವಿಧಾನಸೌಧದಲ್ಲೂ ನಡೆಯುತ್ತೆ. ಆ್ಯಂಡ್ ಆ ಅಧಿವೇಶನಗಳು ಅಂದರೆ ಆ ಲೆಜಿಸ್ಲೇಚರ್ಗಳು ಉದ್ದೇಶ ಏನು, ಆ ಪೂರ್ವಭಾವಿ ಏನಕ್ಕೆ ಮಾಡ್ತಿದ್ರು ಮುಂಚೆ, ಆ ಒಂದು ಕಾನ್ಸೆಪ್ಟ್ ಬಂದಿದ್ಯಾಕೆ, ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಿದೆ ಅದನ್ನು ಯಾಕೆ ಡಿಸ್ಕಷನ್ ಕ್ಯಾಬಿನೆಟ್ನ ನಾವು ತರಬೇಕು ಲೆಜಿಸ್ಲೇಚರ್ನಲ್ಲಿ, ಈ ಸಾಕಷ್ಟು ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಯಾಕೆ ಅಂತ ಅಂದರೆ, ಸುಮಾರು ಜನರಿಗೆ, ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರು ಅಸೆಂಬ್ಲಿಯ ವಿಡಿಯೋ, ಲೆಜಿಸ್ಲೇಚರ್ ಅಸೆಂಬ್ಲಿಯ ಅಥವಾ ಕೌನ್ಸಿಲ್ನ ವಿಡಿಯೋಗಳನ್ನ ನೋಡ್ತಿರ್ತೀರ, ಆ ಡಿಸ್ಕಷನ್ ಆಗ್ತಾ ಇರುತ್ತೆ, ಅವ್ರಿಗೊಂದು ಕ್ಲಾರಿಟಿನೇ ಇಲ್ಲ. ಯಾಕೆ ಅವ್ರು ಅಲ್ಲಿ ಬಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ವಾಟ್ಸ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಆ್ಯಂಡ್ ಅಲ್ಲಿ ಡಿಸಿಷನ್ ತೊಗೊಳ್ಬೇಕು ಅಂತಂದರೆ ಯಾವೆಲ್ಲ ಕಾರ್ಯನಿರ್ಣಯಗಳು ಆಗಬೇಕು, ಅದಕ್ಕೊಂದು ರೂಲ್ಸು, ರೆಗ್ಯುಲೇಷನ್ಸು, ಟರ್ಮ್ಸು, ಕಂಡೀಷನ್ಸು ಅನ್ನೋದಿರುತ್ತೆ. ಕಾನ್ಸ್ಟಿಟ್ಯೂಷನಲ್ ಲಾ ಏನಂತ ಹೇಳುತ್ತೆ, ಇವೆಲ್ಲದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ರೆಡಿನಾ ಸರ್? ಥ್ಯಾಂಕ್ ಯು. ಓಸ್ ಐ ಆಮ್ ರೆಡಿ ಟು. ಎಸ್ ಸರ್. ಸೊ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ವೇರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್? ಸರ್, ಲೆಜಿಸ್ಲೇಚರ್ ಬಗ್ಗೆ ಹೇಳಬೇಕು ಅಂದರೆ, ಸಂವಿಧಾನದಲ್ಲಿ ಆ್ಯಸ್ ಯು ನೋ ವೆರಿ ವೆಲ್ 3 ಆರ್ಗನ್ಗಳಿದೆ. ಒಂದು ಲೆಜಿಸ್ಲೇಚರ್, ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟಿವ್. ಲೆಜಿಸ್ಲೇಚರ್ ಲಾ ಮೇಕಿಂಗ್ ಬಾಡಿ, ಇವ್ರ ಇಂಟರ್ಪ್ರಿಟಿಂಗ್ ಬಾಡಿ ಇಸ್ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ದೇ ಆರ್ ಟು ಇಂಪ್ಲಿಮೆಂಟ್ ದಿ ಲಾಸ್ ಪಾಸ್ ಬೈ ದಿ ಲೆಜಿಸ್ಲೇಚರ್. ದಿಸ್ ಇಸ್ ದ ಮೈನ್ ಕಾನ್ಸೆಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಲೆಜಿಸ್ಲೇಚರ್ ಅಂದ್ರೇನು? ಇಟ್ಸ್ ಎ ಲಾ ಮೇಕಿಂಗ್ ಬಾಡಿ. ಅಲ್ಲಿ ಯಾರು ಇರ್ತಾರೆ? MLAs, MLCs ಇರ್ತಾರೆ. ಎಲೆಕ್ಟೆಡ್ ಅಪ್ಪರ್ ಹೌಸಲ್ಲಿ ಎಲೆಕ್ಟೆಡ್ MLAs ಇರ್ತಾರೆ ನೇರವಾಗಿ, ಮತ್ತು MLCs ಅದರಲ್ಲಿ ನಾಮಿನೇಟೆಡ್ ಇರ್ತಾರೆ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ತಾರೆ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ತಾರೆ. ಸೊ ಅದು ಅಪ್ಪರ್ ಹೌಸ್. ಎಲ್ಲ ಸ್ಟೇಟಲ್ಲೂ
ಬೈಕ್ಯಾಮರಲ್ ಲೆಜಿಸ್ಲೇಚರ್ ಇಲ್ಲ. ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ ಬೈ ಆ್ಯಂಡ್ ಲಾರ್ಜ್ ಯೂನಿಕ್ಯಾಮರಲ್ಲೇ ಅಂದರೆ ಒಂದೇ ಸದನ. ಕೆಲವು ಸ್ಟೇಟ್ಗಳು ಮಾತ್ರ, ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್, ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ, ಹೀಗೆ ಒಂದು 4-5 ಸ್ಟೇಟ್ಗಳಲ್ಲಿ ಮಾತ್ರ ಈಗ ನಾವು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಇದೆ. ಬಟ್ ಇಂಡಿಯಾದಲ್ಲಿ ಕರ್ನಾಟಕನೇ ಫಸ್ಟು ಈ ಡೆಮೋಕ್ರಸಿ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಸುಮಾರು 100 ವರ್ಷಗಳ ಹಿಂದೆ. ಮಹಾರಾಜರ ಪೀರಿಯಡಲ್ಲಿ ಬಂದಿತ್ತು, ನಮಗೆಲ್ಲ ಗೊತ್ತಿದೆ. ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವ್ರ ಪೀರಿಯಡಲ್ಲೇ ಇದೆಲ್ಲ ಇತ್ತು, ಏನು ಈ ಸದನ ಕ್ಯಾಬಿನೆಟ್ ಅಂದೇನೋ, ಅದೇ ಬೇಸು 12ನೇ ಶತಮಾನದಲ್ಲಿ. ನಾವಿದನ್ನು ಈಗ 20ನೇ ಶತಮಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಈ ಲೆಜಿಸ್ಲೇಚರ್ ಅಂದರೆ ಈ MLAಗಳ ಡ್ಯೂಟಿ ಏನಂದರೆ, ಪ್ರಯರ್ ಟು ದಿ ಜನರಲ್ ಎಲೆಕ್ಷನ್ಸ್ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡ್ತಾರೆ, ಪ್ರಣಾಳಿಕೆ. ನಮ್ಮ ಸರ್ಕಾರ ಅಧಿಕಾರ ಬಂದರೆ ಏನೇನು ಮಾಡ್ತೀವಿ ಅಂತ ಕೊಡ್ತಾರೆ. ಉದಾಹರಣೆಗೆ ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಆಹಾರ ಪೂರೈಕೆ, ಎಕ್ಸೆಟ್ರಾ. ದೇ ಆರ್ ಆಲ್ ಗಿವಿಂಗ್ ಪ್ರಾಮಿಸ್. ಆಮೇಲೆ ಹೌಸಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ, ಫ್ರೀ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅವೆಲ್ಲ ಪ್ರಾಮಿಸಸ್ ಮಾಡ್ತಾರೆ. ಡಿಫರೆಂಟ್ ಪಾರ್ಟೀಸ್ ದೇ ಹ್ಯಾವ್ ದೇರ್ ಓನ್ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್. ಆ್ಯಂಡ್ ಒನ್ ಪಾರ್ಟಿ ವಿಲ್ ಕಮ್ ಇನ್ ಟು ಪವರ್. ಅಧಿಕಾರಕ್ಕೆ ಬಂದ ನಂತರ ಅದನ್ನು ಅವ್ರು ಏನು ಆಶ್ವಾಸನೆ ಕೊಟ್ಟಿರ್ತಾರೆ ಅದನ್ನು ಈಡೇರಿಸ್ಬೇಕಾದ್ರೆ ಯಾರು ಈಡೇರಿಸ್ಬೇಕು? ಆ ಇನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಲೆಜಿಸ್ಲೇಚರ್ ಕನ್ಸಿಸ್ಟ್ ಆಫ್ ಅಪ್ಪರ್ ಹೌಸ್ ಆ್ಯಂಡ್ ಲೋಯರ್ ಹೌಸ್. ಆ MLAಗಳು ಇಲ್ಲಿ ಬಂದು ಸದನದಲ್ಲಿ ಅವು ಏನು ಆಶ್ವಾಸನೆ ಕೊಟ್ಟರು ಅದನ್ನು ಈಡೇರಿಸೋದಕ್ಕೆ ಈ ಸಂಸ್ಥೆನೇ ಲೆಜಿಸ್ಲೇಚರ್ ಅಂತ. ಸರಿ, ಅಪ್ಪರ್ ಹೌಸಲ್ಲಿ ಅಂದರೆ ಯಾರಿರ್ತಾರೆ, ಲೋವರ್ ಹೌಸಲ್ಲಿ ಅಂದರೆ ಯಾರಿರ್ತಾರೆ? ಲೋಯರ್ ಹೌಸಲ್ಲಿ ನೇರವಾಗಿ ಜನಗಳಿಂದ ಚುನಾಯಿಸಿ ಬರೋರು, ಜನಪ್ರತಿನಿಧಿಗಳು ಇರುವಂತಹ ಒಂದು ವೇದಿಕೆ ಅಂದರೆ ಲೋವರ್ ಹೌಸ್. ಲೋಯರ್ ಹೌಸ್ ವಿಧಾನಸಭೆ. ಅಪ್ಪರ್ ಹೌಸ್ ಅಂತ ಹೇಳಿದ್ರೆ ಮೇಧಾವಿಗಳು, ವಿಧಾನ ಪರಿಷತ್ ಅಂತ ತುಂಬ ಮೇಧಾವಿಗಳು, ಎಕ್ಸ್ಪರ್ಟ್ಸ್ ಇರ್ತಾರೆ, ಎಜುಕೇಷನವ್ರು ಇರ್ತಾರೆ, ಸೈಂಟಿಫಿಕ್ನವ್ರು ಇರ್ತಾರೆ, ಆರ್ಟ್ನವ್ರು ಇರ್ತಾರೆ, ಸೋಷಿಯಲ್ ಸರ್ವಿಸು. ಸೊ ಅದು ಇಲ್ಲಿ 75 ಜನ ಇರ್ತಾರೆ. ಅದರಲ್ಲಿ ಇವೆಲ್ಲರೂ ಇರ್ತಾರೆ, ಟೀಚರ್ಸ್. ಯಾಕೆಂದರೆ ಇಲ್ಲಿ ಲೋಯರ್ ಹೌಸಲ್ಲಿ ಎಜುಕೇಷನ್ ಇಲ್ದಿರೋಲ್ಲ ಗೆದ್ದು ಬಂದುಬಿಡ್ತಾರೆ. ಸೊ ಇಲ್ಲಿ ಪಾಸಾದ ಮಸೂದೆನ ಮತ್ತೆ ಅಲ್ಲಿ ಇಂಟರ್ಪ್ರೆಟ್ ಮಾಡಿ ಅದನ್ನು ಸರಿ ಇಲ್ಲ, ಅದು ತಪ್ಪಿದೆ, ಇದಕ್ಕೆ ತಿದ್ದುಪಡಿ ಮಾಡಿ ಅಂತ ಅವ್ರು ಹೇಳೋವಂಥ ಅಧಿಕಾರ ಆಗಿರುತ್ತೆ. ಅದನ್ನು ಮತ್ತೆ ವಾಪಸ್ ಕಳಿಸ್ತಾರೆ ಇಲ್ಲಿಗೆ, ಲೋಯರ್ ಹೌಸ್ಗೆ. ಮತ್ತು ಲೋಯರ್ ಹೌಸ್ ಅವ್ರು ಮಾಡಿರೋದ ಟೀಕೆ ಟಿಪ್ಪಣಿಗಳು ಸರಿಯಾಗಿದೆಯಲ್ಲ ಅಂತ ತಿದ್ದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕೆಲವು ಸಂದರ್ಭ ತಿದ್ದುಕೊಳ್ಳಲ್ಲ, ಬಟ್ ಪರಮಾಚ್ಛಾಧಿಕಾರ ಇವರಿಗೆ ಇರುತ್ತೆ. ಅವ್ರು ಹೇಳಿದ್ದನ್ನು ಮಾಡಲೇಬೇಕು ಅಂತಿಲ್ಲ. ಬಟ್ ಮೇಧಾವಿಗಳೇನಿರ್ತಾರೆ, ನೀವು ಈ ಥರ ಮಾಡಿದರೆ ಸರಿಯಾದ ಮಾರ್ಗದಲ್ಲಿ ಹೋಗಿ, ತಪ್ಪು, ಇದು ಸರಿ, ಈ ತಿದ್ದುಪಡಿ ಇದನ್ನು ಮಾಡಿ ತರಬೇಕಾಗುತ್ತೆ, ಇದನ್ನು ಈ ಬಿಲ್ಲೇ ಬೇಡ, ಈ ಮಸೂದೆ ತೆಗೆದುಹಾಕಿ ಅಂತ ಹೇಳೋ ಅಧಿಕಾರ ಅವ್ರಿಗಿರುತ್ತೆ. ಹೇಳಿದ್ದನ್ನು ಕೇಳೋದು ಇವ್ರಿಗಿರ್ಬೇಕು, ಇವ್ರ ಡ್ಯೂಟಿ. ಕೆಲವು ಸರಿ ಆಗೋದಿಲ್ಲ ಅದು, ಯಾಕೆಂದರೆ ಪವರ್ ಆ ಥರ ಇದೆ. ಲೋಯರ್ ಹೌಸ್ಗೆ ಎಲ್ಲ ಫೈನಾನ್ಷಿಯಲ್ ಪವರ್ ಇಲ್ಲವೇ ಇಲ್ಲ. ಅಪ್ಪರ್ ಹೌಸ್ ಸುಮ್ಮನೆ ಹೆಸರಿಗೆ ಅಪ್ಪರ್ ಹೌಸ್, ನೇಮ್ ಸೇಕ್, ಬಟ್ ದೇರ್ ಇಸ್ ನೋ ಫೈನಾನ್ಷಿಯಲ್ ಪವರ್ ಟು ದ ಅಪ್ಪರ್ ಹೌಸ್. ಬಟ್ ನಿಜವಾದ ಮೇಧಾವಿಗಳು ಇರೋದಲ್ಲೇ. ಉದಾಹರಣೆಗೆ ಹೇಳ್ತೀನಿ, ಈಗ ನಮ್ಮ ಹೊರಟ್ಟಿ ಅಂತಿದ್ದಾರೆ, ಹೈಯೆಸ್ಟ್ ನಂಬರ್ ಆಫ್ ಸರ್ವಿಸ್ ಮಾಡಿರೋದು ಹೊರಟ್ಟಿ. ಸುಮಾರು ಅವರೇನು LLB ಗ್ರಾಜ್ಯುಯೇಟ್ ಅಲ್ಲ, ಏನೂ ಅಲ್ಲ. ಅವರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದು ಬಂದು ಸತತವಾಗಿ 9 ಸಾರಿ ಗೆದ್ದು ಬಂದಿದ್ದಾರೆ. ಹೈಯೆಸ್ಟ್ ರೆಕಾರ್ಡ್ ಇದೆ ಅವ್ರದ್ದು, ಇಂಡಿಯನ್ ಲೆಜಿಸ್ಲೇಚರ್ಲಿ ರೆಕಾರ್ಡ್ ಅವ್ರದ್ದು. ಸೊ ಅಲ್ಲಿ ಮೇಧಾವಿಗಳು ಏನಿರ್ತಾರೆ, ಅವರ ಅಭಿಪ್ರಾಯಗಳು, ಅದನ್ನು ನಾವು ಅನಿಸಿಕೆಗಳನ್ನ ಪಾಲಿಸಬೇಕಾದು ಲೋಯರ್ ಹೌಸ್ಗೆ ಜವಾಬ್ದಾರಿ. ಕೆಲವು ಸರಿ ಪಾಲಿಸ್ತಾರೆ, ಕೆಲವು ಸರಿ ಪಾಲಿಸಲ್ಲ. ಸೊ ಏನು ಜನಗಳಿಗೆ ಆಶ್ವಾಸನೆ ಈಡೇರಿಸ್ಬೇಕಾದ್ರೆ ಯಾವ ರೀತಿ ಮಾಡಬೇಕು? ಶಾಸನ ತರಬೇಕಾಗುತ್ತೆ. ಹಾಗೆ ಮಾಡೋಕ್ಕಾಗಲ್ವಲ್ಲ. ಹೌದು, ಭಾಷಣ ಮಾಡೋದು ಬೇರೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏಜೆನ್ಸೀಸ್ ಲೆಜಿಸ್ಲೇಚರ್. ಅದನ್ನು ನಾವು ಮಸೂದೆ ಅಂತೀವಿ ಅಥವಾ ಬಿಲ್ ಅಂತ ಹೇಳ್ತೀವಿ. ಅದನ್ನು ಬಿಲ್ ಮೂಲಕ ತರ್ತೀವಿ. ಇವಾಗ ಒಂದು ಹೌಸಿಂಗ್ ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್, ಬಡವರಿಗೆ ನಿರಾಶ್ರಿತರಿಗೆ ಒಂದು ಸೂರು ಕೊಡಬೇಕು. ಸೊ ಅದಕ್ಕೆ ಒಂದು ಬಿಲ್ ಮಂಡಿಸ್ತೀವಿ ಸದನದಲ್ಲಿ. ಈ ಥರ ನಾವು ಇಂತಿಂಥ ಬಡವರಿಗೆ ಅಂಥದ್ದು ಬಿಲೋ ದಿ ಪಾವರ್ಟಿ ಲೈನವ್ರಿಗೆ ಈ ಥರ, ಮಿಡ್ಲ್ ಕ್ಲಾಸ್ಗೆ ಈ ಥರ ಅಂತ ಒಂದು ಮಾಡ್ತಾರೆ. ಸರ್ಕಾರದ ಸಬ್ಸಿಡಿ ಇರ್ಬೋದು, ಏನು ಬೇಕಾದ್ರೂ ಅವ್ರು ಕೊಡೋದು. ಅದಕ್ಕೆ ಬಿಲ್ ರೂಪದಲ್ಲಿ ತರ್ತಾರೆ. ಮಸೂದೆ ಅಂತ ಹೇಳ್ತೀವಿ ಅದಕ್ಕೆ ಕನ್ನಡದಲ್ಲಿ, ಮಸೂದೆ. ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಇರ್ತದೆ. ಸೋಷಿಯಲ್ ವೆಲ್ಫೇರ್ ಫಾರ್ ಎಕ್ಸಾಂಪಲ್, ಶೆಡ್ಯೂಲ್ಡ್ ಕಾಸ್ಟ್ಗೆ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇರ್ಬೋದು. ಈ ಥರ ನಾನಾ ರೀತಿಯ ಬಡಬಗ್ಗರಿಗೆ ಮತ್ತು ನಿಮ್ನ ವರ್ಗದವ್ರಿಗೆ, ಕೆಳವರ್ಗದವ್ರಿಗೆ ಅವ್ರ ಮೇಲೆ ಎತ್ತಬೇಕು ಅನ್ನೋ ದೃಷ್ಟಿಯಿಂದ ಈ ಮಸೂದೆಗಳನ್ನ ತರೋದು ನಾವು. ಆ ಮಸೂದೆಗಳು ತಂದ ಮೇಲೆ ಅದಕ್ಕೆ ಮಸೂದೆಗಳಿಗೆ ಬಿಲ್ ಅಂತ ಹೇಳ್ತೀವಲ್ಲ, ಅದು ಆ್ಯಕ್ಟ್ ಆಗೋದು ಯಾವಾಗ ಅಂದರೆ ಲೋಯರ್ ಹೌಸಿಂದ ಚರ್ಚೆ ಆಗಿ ಅಪ್ಪರ್ ಹೌಸಲ್ಲಿ ಪಾಸಾಗಿ ಮತ್ತು ರಾಜ್ಯಪಾಲರಿಗೆ ಹೋಗಿ ರಾಜ್ಯಪಾಲ ಅಂಕಿತ ಆಗಿ ಬಂದಮೇಲೆ, ಮುದ್ರೆ ಆದಮೇಲೆ ಅದು ಆ್ಯಕ್ಟ್ ಆಗುತ್ತೆ. ಆ್ಯಕ್ಟ್ ಆದಮೇಲೆ ರೂಲ್ಸ್ ಇಸ್ ಫ್ರೇಮ್ಡ್ ಬೈ ದಿ ಎಕ್ಸಿಕ್ಯೂಟಿವ್. ಆ ರೂಲ್ಸ್ ಬಂದಮೇಲೆ ಜಾರಿ ಆಗೋದು. ಇಲ್ಲಿ ಪಾಸಾದ ತಕ್ಷಣ ಆಗಲ್ಲ. ಆ್ಯಕ್ಟ್ ಆಗಿ, ರೂಲ್ಸ್ ಆಗಿ, ಆಮೇಲೆ ಇಂಪ್ಲಿಮೆಂಟು. ಆವಾಗ ಬೆನಿಫಿಷಿಯರೀಸ್ ಯಾರು? ಇವರು ಯಾರು? ನಮ್ಮ ವೋಟರ್ಸ್.
ವೋಟರ್ಸು ಈಗ ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ. ಈಗ ಜಾಸ್ತಿ ಜನ ಅನ್ಎಜುಕೇಟೆಡ್ ವೋಟ್ ಮಾಡಿಬಿಡ್ತಾರೆ. ವೋಟ್ ಮಾಡುವಾಗ ಅವರು ಸರಿಯಾದಂಥ ಇದಿರಲ್ಲ, ಅವ್ರಿಗೆ ಮಾರ್ಗದರ್ಶನ ಇಲ್ಲ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡೋಕ್ಕೆ ಗೊತ್ತಿರಲ್ಲ. ಆಮಿಷಗಳು ಓಟ್ಬಿಟ್ಟು ವೋಟ್ ಮಾಡಿಬಿಡ್ತಾರೆ. ಎಜುಕೇಟೆಡ್ ಆದರೆ ಏನು ಮಾಡ್ತಾರೆ, ಇವ್ರು ಹೇಗೆ ಅವ್ರು ಹೇಗೆ ಅಂತ ಸ್ಟಡಿ ಮಾಡ್ತಾರೆ. ಈ ಸರ್ಕಾರ ಬಂದೇ ಇದೆ, ಆ ಸರ್ಕಾರ, ಪಕ್ಷ ಪ್ರಶ್ನೆ ಬರಲ್ಲ ಇದರಲ್ಲಿ. ಇವರು ನಮ್ಮದು ಕೆಲಸ ಮಾಡಿಕೊಡ್ತಾರ ಅಂತ ಒಂದು ಯೋಚನೆ ಮಾಡಿ ವೋಟ್ ಹಾಕ್ತಾರೆ. ಈ ಪಾಪ ಇದು ನಿಮ್ಮನ್ನ ಹೋಗ್ದವರು ಕೆಲವ್ರಿಗೆ ಅದೇನು ಬೇಕಾಗಿಲ್ಲ, ಆ ಟೈಮ್ ತತ್ಕಾಲಕ್ಕೆ ಏನು ಸಿಗುತ್ತೆ ಇವರು ಸ್ವಲ್ಪ ಆಮಿಷ ಹೊಟ್ಬಿಡ್ತಾರೆ, ಏನು ನಾನಾ ರೀತಿಯ ಕನ್ಸಿಡರೇಷನ್ ವೋಟ್ ಹಾಕ್ಬಿಡ್ತಾರೆ, ಬಂದುಬಿಡ್ತಾರೆ. ಅದು ಅವಾಗ ಏನಾಗುತ್ತೆ, ಇಲ್ಲಿ ಈಗ ಏನಾಗಿದೆ ಆರ್ಡರ್ ಆಫ್ ದಿ ಡೇನಲ್ಲಿ ರಿಯಲ್ ಎಸ್ಟೇಟ್ನವರು, ಗೂಂಡಾಗಳು, ಕ್ರಿಮಿನಲ್ಸು ಇಂಥವರು MLAಗಳು ಆಗ್ತಾರೆ, ಮಿನಿಸ್ಟರ್ಗಳು ಆಗ್ತಾರೆ, ಅವರು ನಮ್ಮನ್ನು ಆಳ್ತಾ ಇರ್ತಾರೆ. ಸೊ ಮಸೂದೆ ಹೇಗಾಗುತ್ತೆ ಅಂದರೆ ಇವೆಲ್ಲ ಆಗೋದೇ ಇಲ್ಲ. ಮಸೂದೆ ಅಂದರೆ ನೋಡಿ, ಒಂದು ಬಿಲ್ ಬಂದರೆ ಅದನ್ನು ನಾವು ಸರ್ಕಾರದ ಬರುತ್ತೆ, ನಮಗೆ ಕಾನೂನು ಇಲಾಖೆಯಿಂದ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಕಾನೂನು ಇಲಾಖೆಯಿಂದ ನಮ್ಮ ಲೆಜಿಸ್ಲೇಚರ್ ಸೆಷನ್ ಕರಿತಿಲ್ಲ, ಅಧಿವೇಶನ ಸಂದರ್ಭದಲ್ಲಿ ಕಳಿಸ್ತಾರೆ, ಸಭಾಧ್ಯಕ್ಷರು ಕಳಿಸ್ತಾರೆ. ನಮ್ಮ ಕೆಲಸ ಏನು ಅಂದರೆ ಆ ಮಸೂದೆ ಅದು ಸರಿಯಾಗಿದೆಯಾ, ಮೂಲ ಮಸೂದೆಗೆ ತಿದ್ದುಪಡಿನ, ಹೊಸದಾಗಿ ಬರ್ತಕ್ಕಂಥ ಮಸೂದೆನ ಅನ್ನೋದನ್ನು ಮೊದಲು ನೋಡಬೇಕಾಗುತ್ತೆ, ಪರಿಶೀಲಿಸಬೇಕಾಗುತ್ತೆ. ಇಟ್ ಶುಡ್ ನಾಟ್ ಬಿ ಇನ್ ಕಾಂಟ್ರವೆನ್ಷನ್ ಟು ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ವಿಧೇಯಕ ಮಾಡೋಕ್ಕೆ ಬರಲ್ಲ. ಮತ್ತು ಮೂಲ ವಿಧೇಯಕದಲ್ಲಿ ಏನಾದರೂ ಅದಕ್ಕೂ ಸಹ ಚ್ಯುತಿ ಬರದೇ ರೀತಿಯಾಗಿ ಮುಚ್ಚಬೇಕು. ಇದೆಲ್ಲನೂ ಪರಿಶೀಲಿಸಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವರೆಲ್ಲ ನೋಡಿ ಕಳಿಸ್ತಾರೆ. ಬಟ್ ಮೇನ್ ಜವಾಬ್ದಾರಿ ಅದು ಲೆಜಿಸ್ಲೇಚರ್ ಅವರು ಸ್ಪೀಕರ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಒಂದು ಇಲಾಖೆ ಇರುತ್ತೆ. ಅವರು ಸಹ ಅದನ್ನು ನೋಡಿ ಇದು ಸರಿ ಇದೆ ಸರಿ ಇಲ್ಲ ಅಂತೇಳಿ ಸಭಾಧ್ಯಕ್ಷರ ಗಮನಕ್ಕೆ ತಂದು ಆ ನಂತರ ನಾವು ಸೆಷನ್ ಟೈಮ್ನಲ್ಲಿ ಅದನ್ನು ಪ್ರಿಂಟ್ ಮಾಡಿ ಸದಸ್ಯರಿಗೆ 7 ದಿನ ಮುಂಚೆ ನಾವು ಹಂಚಬೇಕಾಗುತ್ತೆ. 7 ದಿನ ಮುಂಚೆ ಹಂಚಿದ ಯಾಕೆ ಓಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಓದಬೇಕು, ಅವರು ಕಾನ್ಸ್ಟಿಟ್ಯೂಷನ್ ಓದಬೇಕು, ವಿಧೇಯ ಕಂಟೆಂಟ್ಸ್ ಏನಿದೆ ಓದಬೇಕು, ಆಯಿತಾ. ಬಿಲ್ ಕನ್ಸಿಸ್ಟ್ ಆಫ್ ಟೈಟಲ್, ಲಾಂಗ್ ಟೈಟಲ್, ಶಾರ್ಟ್ ಟೈಟಲ್, ಕ್ಲಾಸಸ್ ಈ ಥರ ಎಲ್ಲ ಇರ್ತದೆ. ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ರೀಸನ್ಸ್ ಅಂತ ಇರ್ತದೆ, ಫೈನಾನ್ಷಿಯಲ್ ಮೆಮೊರಂಡಮ್ ಅಂತ ಇರ್ತದೆ. ಸೊ ಇವೆಲ್ಲ ಸ್ಟಡಿ ಮಾಡಬೇಕು. ಇದೆಲ್ಲ ಸ್ಟಡಿ ಮಾಡಬೇಕಾದ್ರೆ ಅವ್ರ ಜ್ಞಾನ ಇರಬೇಕಾಗುತ್ತೆ. ನಾವು ಸದಸ್ಯರು ಗೆದ್ದು ಬಂದಮೇಲೆ, ಹೊಸದಾಗಿ ಬಂದಮೇಲೆ ಅವರಿಗೆ ಒಂದು ಪ್ರಮಾಣ ವಚನ ತೊಗೊಂಡ್ಮೇಲೆ ಅವ್ರಿಗೆ ಸಂವಿಧಾನದ ಪುಸ್ತಕ, ಆಮೇಲೆ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಕನ್ನಡ ಬಿಸ್ನೆಸ್ ಅಂತ ಇರೋದು, ನಾನಾ ರೀತಿಯ ನಮ್ಮ ಸಂಸತ್ತಿಗೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಕೊಡ್ತೀವಿ. ಅವರು ಓದಿಕೊಂಡು ಬರಬೇಕು, ಗೊತ್ತಾಯ್ತಾ, ಓದಿ ಬರಬೇಕು. ಫಸ್ಟ್ ಅವ್ರಿಗೇನು ಬೇಕಂದರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳು ಅಂತೀವಿ, ರೂಲ್ಸ್ ಆಫ್ ಪ್ರೊಸೀಜರ್ ಕನ್ನಡ ಬಿಸ್ನೆಸ್ ಅಂತ. ಅದನ್ನು ಓದೋದೇ ಇಲ್ಲ ಯಾರೂ. ಈಗ ಈ ಭವಿಷ್ಯಕ್ಕೆ ಎಲ್ಲ ನಾವು ಕೊಡ್ತೀವಿ, ಅದು ತೊಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ನಾನು ನನ್ನ ಅನುಭವದ ಹೇಳ್ತೀನಿ. ಸುಮಾರು 69ರಿಂದ 80 ರಾಮಕೃಷ್ಣ ಹೆಗಡೆ ಬರೋವ್ರಿಗೂ ಭಾಳ ಮೇಧಾವಿ ಹೇಳಿದರು. ನಾವೇನೇ ಕೊಟ್ಟರು ಸಹ ಸ್ಟಡಿ ಮಾಡಿ ಓದ್ಕೊಂಬಂದು ನಾವು ಅವ್ರಿಗೊಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಕೊಡ್ತಾಯಿದ್ವಿ, ವಿಧಾನಸಭೆಗೆ ಇವರು ಅಂತ. ಆ ಪ್ಯಾಡೆಲ್ಲ ಅವರು ಅದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಬಂದು ಈ ಕ್ಲಾಸಲ್ಲಿ ಏನಿದೆ, ಈ ಕ್ಲಾಸಲ್ಲಿ ಏನಿದೆ, ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಆಗಿದೆಯಾ, ಜನಗಳಿಂದ ಏನು ಉಪಯೋಗ ಇದೆ ಎಲ್ಲ ನೋಡಿಕೊಂಡು ಓದ್ಕೊಂಬಂದು ಆಮೇಲೆ ಚರ್ಚೆಯಲ್ಲಿ ಭಾಗವಹಿಸಬೇಕು. ಚರ್ಚೆಯಲ್ಲಿ ಭಾಗವಹಿಸಿ ಆಮೇಲೆ ಅದು ಸರಿಯಾಗಿದೆ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ, ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ವಿರೋಧ ವ್ಯಕ್ತಪಡಿಸಿದಾಗ ಪ್ರತಿಭಟನೆ ಮಾಡಬೇಕಾಗುತ್ತೆ. ದಿಸ್ ಈಸ್ ದಿ ಪ್ರೊಸೀಜರ್ ಬಿಫೋರ್ ದೇರ್ ಆರ್ 3 stages: ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ಅಂತೀವಿ. ಬಿಲ್ಸ್ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಂತೀವಿ, ಆಮೇಲೆ ಕನ್ಸಿಡರೇಷನ್ ಅಂತೀವಿ, ಆಮೇಲೆ ಪಾಸಿಂಗ್ ಅಂತೀವಿ. ಇಂಟ್ರೊಡಕ್ಷನ್ ಅಂದರೆ ಮೊದಲು ಅಲ್ಲಿ ಸದನದ ಮುಂದೆ ಇಡೋದು, ಒಂದು ಸ್ಟೇಜು ಮೋಷನ್ ಮೂವ್ ಮಾಡಿ ಇಂಥ ಮಸೂದೆ ತರ್ತಾ ಇದ್ವಿ, ಇದಕ್ಕೆ ನಿಮ್ಮ ಅಂಗೀಕಾರ ಕೊಡಿ ಅಂತ. ಅದಾದಮೇಲೆ ಚರ್ಚೆಗೆ ತೊಗೊಳ್ಳೋದು, ದಟ್ ಈಸ್ ಕಾಲ್ಡ್ ಕನ್ಸಿಡ್ರೇಷನ್ ಅಂತ. ಅದು ಸಮಗ್ರವಾಗಿ ಚರ್ಚೆ ಆಗಬೇಕು. ಈ ಮಸೂದೆಗಳನ್ನ ಅಂಗೀಕಾರ ಮಾಡೋದಕ್ಕೆ ಪೂರ್ವದಲ್ಲಿ ಏನೇನು ನಾವು ಕ್ರಮ ತಗೋಬೇಕು, ಅದಕ್ಕೆ ಅಧ್ಯಯನ ಮಾಡಬೇಕು. ಸದಸ್ಯರಾದವರು ವಿದ್ಯಾವಂತರಾದರೆ ಸ್ವಲ್ಪ ಎಜುಕೇಟೆಡ್ ಗೊತ್ತಾಗ್ತದೆ. ಏನಾಗ್ತದೆ, ಬರೀ SLC ಮಾಡೋರು ಬಂದಿರ್ತಾರೆ, ಬರೀ ಲ್ಯಾಂಡ್ ಮಾಫಿಯಾದವ್ರು ಬಂದಿರ್ತಾರೆ, ಕ್ರಿಮಿನಲ್ಗಳು ಬಂದಿರ್ತಾರೆ. ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದಿಸ್ ಮಸೂದೆ. ಅವ್ರಿಗೇನೋ ಕೈ ಎತ್ತಬೇಕು, ಸರ್ಕಾರದ ಪರವಾಗಿರಬೇಕು, ಅಷ್ಟು ಮಾತ್ರ ಮಾಡ್ತಾರೆ. ಮಸೂದೆಗಳು ಸಮಗ್ರವಾಗಿ ಚರ್ಚೆ. ಫಾರ್ ಎಕ್ಸಾಂಪಲ್, ದೇವರಾಜ ಅರಸು ಪೀರಿಯಡಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತ ಬಂತು. ಅದು ತರಬೇಕಾದ್ರೆ 4-6 ದಿನ ಚರ್ಚೆ ಆಗಿದೆ. ನೀವು ಅವಾಗ ಇದೆ ಸರ್, ಓಕೆ. ದೇವರಾಜ ಅರಸು ಇದ್ದಾಗಿದ್ದೆ. ವೀರೇಂದ್ರ ಪಾಟೀಲ್ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಇದ್ದೆ. 69ರಲ್ಲಿ ಮುಖ್ಯಮಂತ್ರಿ ಅವರು. 72ರಲ್ಲಿ ನೀವು ಫಸ್ಟ್ ಅಪಾಯಿಂಟ್ ಆವಾಗಲೇ. ಫಸ್ಟ್ ಅಪಾಯಿಂಟ್ 69ಇಂದ 1.5 ವರ್ಷ ಜುಡಿಷಿಯಲ್ಲಿದೆ. 71 ವಿಧಾನಸೌಧಕ್ಕೆ ಬಂದೆ. ಇದು ಅಂತಂದು ವಿಸರ್ಜನೆ ಆಗುತ್ತೆ, ಡಿಸಲ್ಯೂಷನ್. ಆಮೇಲೆ
ಅದೇ ವೀರೇಂದ್ರ ಪಾಟೀಲ್ ಬಂದಿರ್ತಾರೆ, ಹೊರಟೋಗುತ್ತೆ, ಆಮೇಲೆ ಡಿಸಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ದೇವರಾಜ್ ಅರಸು ಅದಕ್ಕೆ ಪೂರ್ವದಲ್ಲಿ ಕಾಂಗ್ರೆಸ್ ಹೇಳ್ಬಿಡ್ತು ನಿಮಗೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇತ್ತು, ಒಂದೇ ಇದ್ದಿತ್ತು. ಬೆಂಗಳೂರಿನಲ್ಲಿ 2 ಭಾಗ ಆಗುತ್ತೆ. ಲಾಲ್ಬಾಗ್ನಲ್ಲಿ ಗಾಜಿನ ಮನೆಯಲ್ಲಿ ಕಾಮರಾಜ್ ಅವರು, ಇಲ್ಲಿಂಗಲ್ಲ ದೇವರು ವೆರಿ ಸೀನಿಯರ್ಸ್ಟು ಇಂದಿರಾ ಗಾಂಧಿ. ಸೊ ಅಲ್ಲಿ ಡಾಮಿನೇಟಿಂಗ್ ನೇಚರ್ ಇರುತ್ತೆ ಅಂದ್ಬಿಟ್ಟು ಇವ್ರೇನು ಮಾಡ್ತೀವಿ, ಅವರೇ ಒಂದು ಮಾಡ್ಕೊಂಡು ಇಲ್ಲಿ ಬಂದು ಒಂದು ನಿರ್ಣಯ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಬಂದು ಕಾಂಗ್ರೆಸ್ 2 ಭಾಗ ಬಿಡುತ್ತೆ. ಒಂದು ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್, ಇನ್ನು ಆ ಇಂಡಿಯನ್ ಕಾಂಗ್ರೆಸ್ ಹೋಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೋಗಿ ಇಂದಿರಾ ಕಾಂಗ್ರೆಸ್ ಆಗಿಬಿಡುತ್ತೆ. ಇಂಡಿಯನ್ ಕಾಂಗ್ರೆಸ್ ಡಿವೈಡೆಡ್ ಇನ್ 2 parts. One became ಇಂದಿರಾ ಕಾಂಗ್ರೆಸ್, ಕಾಂಗ್ರೆಸ್ ಐ, and this ಕಾಂಗ್-ಓ. ಕಾಂಗ್ರೆಸ್ ಹೋಸ್ ಹಾಗೆ ನಮ್ಮ ಇವರೇ ದೇವೇಗೌಡರೇ ಆಗ ಅಧ್ಯಕ್ಷ. ಅದಕ್ಕೆ ಹೌದಾ? ಹೌದು, ಸಂಸ್ಥಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಸರ್ ಅವರು. ಓಕೆ. ಭಾಳ ಜನಕ್ಕೆ ಗೊತ್ತಿಲ್ಲ ಇದಂತ ಕಾಣಿಸುತ್ತೆ. ಅದು ಬೆಂಗಳೂರಿನಲ್ಲೇ ಕಾಂಗ್ರೆಸ್ 2 ಭಾಗ ಆಗಿದ್ದು ಲಾಲ್ಬಾಗ್ನಲ್ಲಿ. ಬೆಂಗಳೂರು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಇಬ್ಬಾಗ ಆಗುತ್ತೆ. ಯಾಕೆಂದರೆ ಆಮೇಲೆ ಈ ಇಬ್ಬಾಗ ಆದಮೇಲೆ ನಮಗೆ ಬೆಳವಣಿಗೆಗಳು ಬೇರೆ ಬೇರೆ ಆಗುತ್ತೆ ಬಿಡಿ, ರಾಜಕೀಯ ವಿಚಾರಗಳು ಇಲ್ಲಿ ಬೇಡ ನಮಗೆ. ಮಸೂದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಕೇಂದ್ರದಲ್ಲಿ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಫಾರ್ ಎಕ್ಸಾಂಪಲ್, ರಾಷ್ಟ್ರೀಕೃತ ಮಾಡ್ತಾರೆ ಬ್ಯಾಂಕ್ಗಳನ್ನ. ಅದು ಉದ್ದೇಶ ಏನು, ಅದರಿಂದ ಏನು ಅನುಕೂಲ ಆಗುತ್ತೆ. ಜನಾರ್ದನ್ ಪೂಜಾರಿ ಅವರು ಬಡಬಗ್ಗರಿಗೆ, ಏನು ನಿರ್ಗತಿಕರಿಗೆ ಸುಲಭವಾಗಿ ಸಾಲ ಸಿಗಬೇಕು, ಮನೆ ಕಟ್ಕೊಳ್ಳಿ, ಮಾಡ್ಕೊಳ್ಳೋಕೆ ಅಂತ ಮಾಡ್ತಾಯಿದ್ದೆ. ಭಾಳಷ್ಟು ವಿರೋಧನೂ ಆಗುತ್ತೆ, ಬಟ್ ಅಪಾರವಾದ ಚರ್ಚೆ ಆಗುತ್ತೆ, ಅದು ಜಾರಿಗೆ ಬರುತ್ತೆ. ಕೆಲವು ಖಾಸಗಿ ಬ್ಯಾಂಕ್ಗಳನ್ನೆಲ್ಲ ನ್ಯಾಷನಲೈಸ್ ಮಾಡಿಬಿಡ್ತಾರೆ. ಅಲ್ಲಿ ಎಕ್ಸಾಂಪಲ್ ನಿಮ್ಗೆ ಹೇಳಿ. ಅದೇ ರೀತಿ ಇಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತ ಮಾಡ್ತಾರೆ. ಉಳುವವನೇ ಒಡೆಯ, ಭೂಮಿಯ ಒಡೆಯ. 400 ಎಕರೆ ಇರುತ್ತೆ. ಯಾಕೆ ಬೇಕು 400 ಎಕರೆ ಅವ್ರಿಗೆ? ಏನೂ ಇಲ್ದಿರ ಅವ್ರದ್ದು ಉಳಿತಾ ಇರ್ತಾರಲ್ಲ, ಅವ್ರಿಗೆ 1-2 ಎಕರೆ ಯಾಕೆ ಕೊಡಬಾರ್ದು ನಾವು ಅಂತ ಬರುತ್ತೆ. ಸಮಗ್ರವಾಗಿ ಚರ್ಚೆ ಆಗುತ್ತೆ. ಹುಚ್ಚಮಾಸಿಗೌಡ ಅಂತ ರೆವಿನ್ಯೂ ಮಿನಿಸ್ಟರ್ ಇರ್ತಾರೆ, ದೇವರಾಜ್ ಅರಸು ಚೀಫ್ ಮಿನಿಸ್ಟರ್, ಒಳ್ಳೆ ಕ್ಯಾಬಿನೆಟ್ಟು, ಬಸಲಿಂಗಪ್ಪ ಎಲ್ಲ. ಅದು ಸಮಗ್ರವಾಗಿ ಚರ್ಚೆ ಆಗುತ್ತೆ. ಸೊ ಮಸೂದೆ ಅಂದರೆ ಹೇಗಿರಬೇಕು ಅಂದರೆ, ಆಗು ಹೋಗುಗಳು, ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಮಸೂದೆ ಅದು ಸ್ಟಡಿ ಮಾಡಬೇಕು. ಆನಂತರ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆದಾಗ ಏನು ಮಾಡ್ತೀವಿ, ಜಂಟಿ ಸಲಹಾ ಸಮಿತಿ ಅಂತ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಅದರಲ್ಲಿ ಕನ್ಸಿಸ್ಟ್ ಆಫ್ ಆಲ್ ಪಾರ್ಟಿ ಲೀಡರ್ಸ್. ಸೊ ವಿ ರೆಫರ್ ಇಟ್ ಇಸ್ ಜಂಟಿ. ಅಂದರೆ ತುಂಬ ಅಧ್ಯಯನ ಮಾಡಿ ಅವರೇ ಸಭೆಗಳು ಜನಗಳು ರೈತರದ್ದೆಲ್ಲ ಅಭಿಪ್ರಾಯಗಳನ್ನ ಪಡೆದು ಆನಂತರ ಒಂದು ವರದಿ ಕೊಟ್ಟು ಸದನದಲ್ಲಿ ಮಂಡಿಸಿ, ಆಮೇಲೆ ಅದು ಅಂಗೀಕಾರ ಮೇಲೆ ಮಸೂದೆ ರೂಪದಲ್ಲಿ ಬಂದು ಜಾರಿ ಆಯಿತು. ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ ಒಂದೇ ಒಂದು ಎಕ್ಸಾಂಪಲ್ ಇಟ್ಟು. ಅದೇ ರೀತಿ ಪಂಚಾಯತ್ ರಾಜ್ ಸಿಸ್ಟಮು ಹಾಗೆ ಆಯಿತು. ಇದು ಯಾಕೆ ಹೇಳ್ತೀನಿ ಅಂದರೆ, ಮಸೂದೆ ಎಷ್ಟು ಮಹತ್ವ ಇರುತ್ತೆ ಅಂತ. ಈಗೇನಿಲ್ಲ, ಒಂದೇ ದಿನಕ್ಕೆ 10 ಬಿಲ್ ಪಾಸ್ ಮಾಡಿಬಿಡ್ತಾರೆ. ಅದು ಏನಿದೆ ಅಂತ ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಏನಿಲ್ಲ, ಒಳ್ಳೆ ಸರ್ಕಾರ ಪರವಾಗಿ ಕೈ ಎತ್ಬಿಟ್ಟು ಪಾಸ್ ಮಾಡಿಬಿಡ್ತಾರೆ. ಆಮೇಲೆ ಇವರು 2 ಕಡೆನೂ ಕೂಗಾಡೋದು, ಧರಣಿ ಮಾಡೋದು, ಬಾವಿಗೆ ಬರೋದು. ಆಮೇಲೆ ಇವರು ಸಭಾಧ್ಯಕ್ಷರು ಈ ಗಲಾಟೆಯಲ್ಲಿ ಓದ್ಬಿಟ್ಟು ಮಸೂದೆ ಐ ಥಿಂಕ್ ಮಸೂದೆಯನ್ನು ಅಂಗೀಕಾರಕ್ಕೆ ಹಾಕಿದೆ ಅನ್ನೋದು, ಐ ಥಿಂಕ್ ಎಸ್ ಹ್ಯಾವ್ ಟು ಎಸ್ ದ ಬಿಲ್ ಇಸ್ ಪಾಸ್ಟ್ ಅಂದ್ಬಿಡ್ತಾರೆ, ಮುಗಿದೈತೆ ಕತೆ. ಸೊ ಇಟ್ ಲಾಸ್ಟ್ ಇಸ್ ಸ್ಯಾಂಕ್ಟಿಟಿ. 100 ಕೋಟಿ 1000 ಕೋಟಿ ಖರ್ಚಾಗುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ, ಸ್ಟೇಟ್ ಟ್ಯಾಕ್ಸ್ಗೆ ಲಾಸ್ ಆಗುತ್ತೆ. ಯಾವ ಉದ್ದೇಶಕ್ಕೆ ಏನು ಮಸೂದೆ ತಂದಿದ್ದಾರೆ ನೋಡಬೇಕು. ಕೆಲವು ಸರಿ ರಾಜಕೀಯ ಉದ್ದೇಶಕ್ಕಾಗಿ ಮಸೂದೆಗಳು ತರೋದಿರುತ್ತೆ, ಅಂಥದನ್ನು ಪ್ರತಿರೋಧ ಮಾಡಲೇಬೇಕಾಗುತ್ತೆ ವಿರೋಧ ಪಕ್ಷವರು. ಈಗೇನಾಗಿದೆ, ಆರ್ಡರ್ ಆಫ್ ದಿ ಡೇ ಪಾರ್ಟಿ ಬೇಸಿಸ್ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅನ್ನೋ, ನಮ್ಮ ಪಕ್ಷ ನಿಮ್ಮ ಪಕ್ಷ, ಸರ್ಕಾರ ಅಲ್ಲ ಪಕ್ಷ ಆಗ್ಬಿಡ್ತದೆ. ಹಾಗಾಗಿ ವಿರೋಧ ಮಾಡೋಕ್ಕೆ ಇವರು ವಿರೋಧ ಮಾಡ್ತಾರೆ, ಅವ್ರು ಪಾಸ್ ಮಾಡೋಕ್ಕೆ ಅವ್ರು ಮಾಡ್ತಾರೆ. ಸೊ ಇಟ್ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ. ಬಿಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಯಾಂಕ್ಟಿಟಿ. ಆ ಯಾವ ಉದ್ದೇಶಕ್ಕಾಗಿ ನಾವು ಜನಗಳ ಮುಂದೆ ಹೋಗಿ ಮತಯಾಚನೆ ಮಾಡಿ ನಿಮ್ಗೆ ಈ ರೀತಿ ನಾವು ಮಾಡ್ತೀವಿ, ಆ ರೀತಿ ಮಾಡ್ತೀವಿ, ಅದನ್ನು ಈಡೇರಿಸಬೇಕಾದ್ರೆ ಸದನಕ್ಕೆ ಬರ್ತದೆ. ಆ ಚರ್ಚೆ ಮಾಡಬೇಕು, ಆಮೇಲೆ ಅದಕ್ಕೆ ತಿದ್ದುಗಳು ಮಾಡಬೇಕು. ಅವಶ್ಯಕ ಬಂದರೆ ಜಂಟಿ ಸಲಹಾ ಸಮಿತಿ ಮುಂದೆ ಹೋಗುತ್ತೆ, ಆ ವರದಿ ಕೊಡ್ತಾರೆ. ಆನಂತರ ಬಿಲ್ ಈಗೇನಿಲ್ಲ, ಈಗ ಸೆಷನ್ ಇವತ್ತಿದೆ ಅಂದರೆ ಇನ್ನೊಂದು ದಿನ ವಿಧೇಯಕ ಕೊಟ್ಬಿಡ್ತಾರೆ, ಪುಸ್ತಕಂತ ಪಾಸ್ ಮಾಡಿಬಿಡ್ತಾರೆ. ಯಾವ ನಿಯಮಗಳನ್ನ ಪಾಲಿಸಲ್ಲ. ಸೊ ಲಾಲೆಸ್ನೆಸ್ ಅಂತ ಏನು ಇದಕ್ಕೆ ಹೇಳೋದು ನಾವು. ಕಾನೂನು ಲಾ ಲೆಜಿಸ್ಲೇಚರ್ ಹೋಗಿ ಲಾ ಲೆಸ್ನೆಸ್ ಲೆಜಿಸ್ಲೇಚರ್ ಆಗ್ತಾ ಇದೆ. ಇದು ಆರ್ಡರ್ ಆಫ್ ದಿ ಡೇ. ಇದನ್ನು ಕಂಟ್ರೋಲ್ ಮಾಡೋದು ಯಾರು? ಗಿರೆಡ್ ಬೈ ದ ಸ್ಪೀಕರ್. ಸ್ಪೀಕರ್ ಆದವರು ಎಂಥವ್ರು ಇರಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸಭಾಧ್ಯಕ್ಷ ಆದವರು ಯಂಗ್ಸ್ಟರ್ ಸ್ಪೀಕರ್ ಆಗಬಾರ್ದು, ಸದಸ್ಯರಾಗಿ ಸೇವೆ ಮಾಡಬೇಕು, ಮಂತ್ರಿಗಳಾಗಿರಬೇಕು, ಒಂದು 4-6 ಸರಿ ಗೆದ್ದಿರಬೇಕು, ಎಲ್ಲ ಅವ್ರ ಅಧಿಕಾರ ಅನುಭವಿಸಿ ಆನಂತರ ಸ್ಥಾನಕ್ಕೆ ಬಂದರೆ ಅವ್ರಿಗೆ ಅನುಭವ ಆಗಿರುತ್ತೆ. ಸದನ ನಡೆಸುವಾಗ ಯಾವ ಸ್ಪೀಕರ್ ನಡೆಸ್ತಾರೆ ಏನು ಅಂತ ತಿಳ್ಕೊಂಡಿರ್ತಾರೆ. ಆ ಅನುಭವದ ಆಧಾರದ ಮೇಲೆ ಸ್ಪೀಕರ್ ಆದರೆ ಯು ಕ್ಯಾನ್ ಕಂಡಕ್ಟ್ ದಿ ಬಿಸ್ನೆಸ್ ಆಫ್ ದಿ ಹೌಸ್ ವೆರಿ ಎಕ್ಸ್ಟ್ರೀಮ್ಲಿ ವೆಲ್. ಈಗ ಆಗೋದಿಲ್ಲ, ಬಲವಂತಕ್ಕೆ ಸ್ಪೀಕರ್ ಮಾಡಿಬಿಡ್ತಾರೆ. ಸ್ಪೀಕರ್ ನನಗೇನಿದೆ ಅಧಿಕಾರ ಇದೆ, ಮಂತ್ರಿ ಆದ ಒಂದಿಷ್ಟು ಜನ ಮಾಡ್ಕೋಬೋದು ಅನ್ನೋ ಒಂದು ಇದು ಬಂದುಬಿಟ್ಟಿದೆ ಈಗ. ಅಂದರೆ ಸಭಾಧ್ಯಕ್ಷರು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಲೋಕಸಭಾದಲ್ಲಿ ಮೌಲಂಕರ್ ಅಂತ ಇದ್ದರು,
ಕರ್ನಾಟಕದಲ್ಲಿ ವೈಕುಂಠ ಬಾಳಿಗರು ಅಂತ ದಕ್ಷಿಣ ಕನ್ನಡದ್ದು ವೆರಿ ಸ್ಟ್ರಿಕ್ಟ್ ಸ್ಪೀಕರ್. ಅವರೇ ದಿ ಮೊಮೆಂಟ್ ದೇ ಆರ್ ಎಲೆಕ್ಟೆಡ್ ಆಸ್ ಸ್ಪೀಕರ್ ದೇ ಬಿಕಮ್ ನಾನ್ ಪಾರ್ಟಿ ಮೆನ್. ಗೆದ್ದು ಒಂದು ಪಕ್ಷದಲ್ಲಿ ಬಂದಿರ್ತಾರೆ, ಸಭಾಧ್ಯಕ್ಷ ಆದಮೇಲೆ ಆ ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ಯಾವ ಪಾರ್ಟಿಗೆ ಸೇರಿದವರಲ್ಲ ಅವರು, ಗೊತ್ತಾಯ್ತಾ. ದಿ ಮೊಮೆಂಟ್ ಈಸ್ ಎಲೆಕ್ಟೆಡ್ ಈಸ್ ಕಾಲ್ಡ್ ದ ಸ್ಪೀಕರ್ ಎ ನಾನ್ ಪಾರ್ಟಿ ಮ್ಯಾನ್. ಅವರು ನಾನು ಈ ಪಕ್ಷದಿಂದ ಬಂದೆ, ಅವ್ರು ಆ ಪಕ್ಷ ಆ ಥರ ಬರೋಲ್ಲ. ಅದು ಮುಖ್ಯ ನ್ಯಾಯಾಧೀಶ ಸ್ಥಾನ ಇದ್ದಂಗೆ. ಏನಿದ್ರು ನಿಯಮಗಳು, ಸಂವಿಧಾನ, ಪ್ರೆಸಿಡೆಂಟ್ಸು, ರೂಲಿಂಗ್ಸ್ ಇದ್ರ ಬಗ್ಗೆ ಮಾತ್ರ ಮಾಡಬೇಕು. ಅದು ಯಾರಿಗೆ ಬರುತ್ತೆ? ಅನುಭವ ಇರೋರು ಮಾತ್ರ ಬರುತ್ತೆ. 4-6 ಸರಿ MLA ಆಗಿರಬೇಕು, ಮಂತ್ರಿ ಆಗಿರಬೇಕು, ಸ್ಪೀಕರ್ ಆಗಿರಬೇಕು. ಒಂದೇ ಸರಿ ಸ್ಪೀಕರ್ ಮಾಡಿಬಿಟ್ರೆ ಏನಾಗುತ್ತೆ, ಅವ್ರಿಗೆ ಏನೋ ಅಧಿಕಾರ ಗೊತ್ತಿರಲ್ಲ, ಏನು ಗೊತ್ತಿಲ್ಲ, ಏನಿದೆ ಇಲ್ಲಿ ಸ್ಪೀಕರ್ ಆಫೀಸಲ್ಲಿ ಅನ್ಕೊಂಬಿಟ್ಟು ಏನು ಮಾಡಿಬಿಡ್ತಾರೆ. ಅದಕ್ಕೆ ಸರಿಯಾದಂಥ ಇದನ್ನು ಕೊಡಲ್ಲ, ಅದಕ್ಕೆ ಏನು ಕಾನ್ಸಂಟ್ರೇಷನ್ ಕೊಡಲ್ಲ. ಅದೇ ನಂದೇನೋ ನಾಳೆ ಮಂತ್ರಿ ಆಗ್ಬೋದಾ, ಆಮೇಲೆ ಸರ್ಕಾರಕ್ಕೆ ವಿರುದ್ಧ ಮಾತಾಡ್ಬೋದಾ, ಸರ್ಕಾರಕ್ಕೆ ನಾವೇನಾದ್ರು ಈ ಥರ ರೂಲಿಂಗ್ ಕೊಟ್ಟರೆ ಆ ಥರ ಆಗ್ಬೋದಾ, ಅಥವಾ ನನಗೆ ಆದರೆ ನಮ್ಮ ಮನೆಯವ್ರು ನೆಕ್ಸ್ಟ್ ಏನೋ ಟಿಕೆಟ್ ಸಿಗುತ್ತಾ, ಈ ಥರ ಮನೋಭಾವನೆಯನ್ನು ಸಭಾಧ್ಯಕ್ಷ ಮಾಡಬಾರ್ದು. ಅದಕ್ಕೆ ಹೌಸ್ ಆಫ್ ಒನ್ಸ್ ಎ ಸ್ಪೀಕರ್ ಈಸ್ ಆಲ್ವೇಸ್ ಎ ಸ್ಪೀಕರ್ ಅಂತ ಒಂದು ಇದೆ. ಹೌಸ್ ಆಫ್ ಇದರಲ್ಲಿ ಓದಿದ್ದೀನಿ ಆ ಥರ ಇದೆ. ಒಂದು ಸರಿಯಾದ ಅವರೇ ಆಗಬೇಕು ಅಂತ. ಒಂದು ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ 30 ವರ್ಷ ಸತತ ಒಬ್ಬ ಸ್ಪೀಕರ್ ಇದ್ದು, ಅಬ್ದುಲ್ ಹಲೀಮ್ ಅಂತ. 30 years ಒಬ್ಬರೇ ಸ್ಪೀಕರ್. ಹೈಯೆಸ್ಟ್ ನಂಬರ್ ಆಫ್ ಇಯರ್ಸ್ ಸರ್ವಿಸ್ ಇನ್ ಇಂಡಿಯಾ ಅಂದರೆ ಅವರೇ ಸಭಾಧ್ಯಕ್ಷರು. ಅಷ್ಟೊಂದು ಅನುಭವ ಆಯಿತು ಅವ್ರಿಗೆ. ಆಮೇಲೆ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತ ಇದೆಯಲ್ಲ, ನಮ್ಮ 140 ದೇಶಗಳು, ಅದಕ್ಕೆ ಅಧ್ಯಕ್ಷರು ಆಗಿ ಆಯ್ಕೆಯಾಗಿದ್ದರು. ಸೊ ಯಾಕಂದರೆ ಅಂಥವರೇ ಇರಬೇಕಿಲ್ಲಿ. ಇಲ್ಲಿ ವೈಕುಂಠ ಬಾಳಿಗರ ಎಕ್ಸಾಂಪಲ್ ಹೇಳ್ತೆ. ಆಮೇಲೆ ಅಲ್ಲಿ ಲೋಕಸಭಾದಲ್ಲಿ ನಂಗೆ ತಿಳಿದಂಗೆ ಹೇಳ್ತೀನಿ, PS ಸಂಗಮ ಅಂತಿದ್ರು ಕಾಂಗ್ರೆಸ್ನಲ್ಲಿ, ಸಂಜೀವ್ ರೆಡ್ಡಿ ಇದ್ದರು, ಎಂತೆಂಥ ಮೇಧಾವಿಗಳು ಸರ್ ಸ್ಪೀಕರ್ ಆಗಿದ್ದರು, ಆಯಿತಾ. ಇಲ್ಲಿ ನಮ್ಮಲ್ಲಿ ನನಗೆ ಅನುಭವದಲ್ಲಿ ನಾಗರತ್ನಮ್ಮ ಅಂತ ಲೇಡಿ ಇದ್ದರು, BG ಬಣಕಾರ್ ಇದ್ದರು, K ಜಗನ್ನಾಥ್ ಇದ್ದರು, ಚಂದ್ರೇಗೌಡರಿದ್ದರು, ರಮೇಶ್ ಕುಮಾರು, ಈ ಥರ ಹಲವಾರು ಸ್ಪೀಕರ್ ಅಂದರೆ ಆ ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ಅವರು ಅದಕ್ಕೆ ನ್ಯಾಯ ಕೊಡಬೇಕು. ಯಾವುದೇ ಪಕ್ಷಪಾತ ಮಾಡಬಾರ್ದು. ಪಕ್ಷಪಾತ ಮಾಡದೆ ಕೆಲಸ ಮಾಡುವಂಥ ಸ್ಥಾನವೇ ಸಭಾಧ್ಯಕ್ಷ ಸ್ಥಾನ, ಪರಮೋಚ್ಚ ಸ್ಥಾನ. ಟೇಬಲ್ ಆಫ್ ಪ್ರೆಸಿಡೆಂಟ್ ಈಸ್ ಅಬೌವ್ ದಿ ಗೌರ್ಮೆಂಟ್ ಅಂತ ಅರ್ಥ. CM ಕೆಳಗೆ ಕೂತ್ಕೊಳ್ತಾರೆ, ವಿರೋಧಿ ಕೆಳಗೆ ಕೂತ್ಕೊಳ್ತಾರೆ. ಮೇಲೆ ಯಾಕೆ ಕೊಡಿಸ್ತೀವಿ ಅವ್ರಿಗೆ ಅಂದರೆ ಆ ಪರಮೋಚ್ಚ ಸ್ಥಾನ ಅವ್ರಿಗೆ ಕೊಡ್ತೀವಿ. ಟೇಬಲ್ ಆಫ್ ಪ್ರೆಸಿಡೆನ್ಸಲ್ಲಿ ಹಾಗೆಯೇ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಮುಖ್ಯ ನ್ಯಾಯಾಧೀಶರು, ಸಭಾಧ್ಯಕ್ಷರು, ಸಭಾಪತಿಗಳು ಅಂತ ಬರುತ್ತೆ. ಯಾಕೆಂದರೆ ಅವರು ಅಂಥ ಒಂದು ನ್ಯಾಯಪೀಠದಲ್ಲಿ ಕೂತಿರ್ತಾರೆ. ಅವ್ರ ಅಧಿಕಾರನ ಪ್ರಶ್ನಾತೀತ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಅವ್ರು ಏನೇ ಮಾಡೋದು ನ್ಯಾಯವಾಗಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಎಲೆಕ್ಷನ್ ಮಾಡ್ತೀವಿ. ಈಗ ಯಾವ ರೀತಿ ಆಗ್ತಿದೆ ಅನ್ನೋದನ್ನು ನಿಮಗೆ ಗೊತ್ತಿದೆ, ನಾನು ಅದನ್ನು ಹೇಳಬೇಕಾದಿಲ್ಲ. ನಾನು ಎಕ್ಸಾಂಪಲ್ ಹೇಳ್ಬಿಟ್ಟನಲ್ಲ, ಸ್ಪೀಕರ್ ಆದವ್ರು ಎಂಥವ್ರು ಇರಬೇಕು ಅಂತ ಅನುಭವ ಆಗಿರಬೇಕು. ಕಾನೂನು ಪದವಿ ಆಗಿರಲೇಬೇಕು ಅಂತಲ್ಲ, ಗ್ರ್ಯಾಜುಯೇಷನ್ ಆದರೂ ಸಾಕು. ಅಧ್ಯಯನ ಮಾಡಬೇಕು, ಇನ್ ಡೆಪ್ತ್ ಸ್ಟಡಿ. ಯು ಶುಡ್ ಗೋ ಆ್ಯಂಡ್ ರೀಡ್. ನಮ್ಮಲ್ಲೊಂದು ರೆಫರೆನ್ಸ್ ಆ್ಯಂಡ್ ರಿಸರ್ಚ್ ಸೆಕ್ಷನ್ ಅಂತ ಇದೆ, ಸಂಶೋಧನಾ ಮತ್ತು ಉಲ್ಲೇಖನ ಶಾಖೆ. ಅದೇ ರೀತಿ ಪಾರ್ಲಿಮೆಂಟ್ ಭಾಳ ದೊಡ್ಡದು. ನಾನು ನೋಡಿ ಅದ್ವಾನಿ, ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್ ಇಂಥವರೆಲ್ಲ ಕೂತ್ಕೊಂಡು ಓದ್ತಿರೋದು ನಾನು ಕಣ್ಣಾರೆ ಕಂಡಿದ್ದೀನಿ. ನಾನು ತರಬೇತಿಗೆ ಹೋಗ್ತೆ, ಟ್ರೈನಿಂಗ್ ಹೋದಾಗ ಅವರೆಲ್ಲ ಕೂತ್ಕೊಂಡು ಓದೋರು ಪುಸ್ತಕ. ಅದ್ವಾನಿ ಓದಿದ್ದು ನೋಡಿದ್ದೀನಿ, ವಾಜಪೇಯಿ ಜಾರ್ಜ್ ಫರ್ನಾಂಡಿಸ್ ಓದಿದ್ದು ನೋಡಿದ್ದೀನಿ. ಅಂದರೆ ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಓದೋರು. ಇಲ್ಲಿ ನಮ್ಮಲ್ಲಿ ಯಾರು ಓದೋದಕ್ಕೆ ಹೋಗಲ್ಲ. ಲೈಬ್ರರಿ ಎಲ್ಲಿದೆ ಸರ್? ವಿಧಾನಸೌಧದಲ್ಲಿ ಅಂತ ಕೇಳ್ತಾರೇನೋ ಮೋಸ್ಟ್ಲಿ MLAಗಳಿಗೆ ನೀವು ಹೇಳಿದ್ರಿ. MLA ಲೈಬ್ರರಿ ಇದೆ, ನಮ್ಮದು ಲೆಜಿಸ್ಲೇಚರ್ ಲೈಬ್ರರಿ ಅಂತ. ಇದು ಈ ರೆಪಾಸಿಟರಿ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮ್. ಇದು ಭಂಡಾರ, ಜ್ಞಾನ ಭಂಡಾರದ ನಮ್ಮಲ್ಲಿ ಇದೆಯಲ್ಲ, ಭಾಳ ಅತ್ಯುತ್ತಮವಾದ ಪುಸ್ತಕಗಳಿದೆ. ಏನು ಲೈಬ್ರರಿ ಸರ್? ಲೆಜಿಸ್ಲೇಚರ್ ಲೈಬ್ರರಿ ಅಂತ. ವಿಧಾನಸೌಧದಲ್ಲಿ ಆ ಕಡೆಯಿಂದ ರಾಜಭವನ್ ಕಡೆಯಿಂದ ಗೇಟಲ್ಲಿ ಎಂಟ್ರ್ ಆದರೆ ದೊಡ್ಡ ಲೈಬ್ರರಿ ಇದೆ, ಯಾರು ಉಪಯೋಗಿಸ್ಕೊಳ್ಳಲ್ಲ. ಅದರಲ್ಲಿ ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ 106 ಇತಿಹಾಸ ಇದೆ. ಸಂಸತ್ತಲ್ಲಿ ಏನು ನಡೀತದೆ, ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇರುತ್ತೆ, ಅಲ್ಲಿ ಮಸೂದೆಗಳು ಮಾಡ್ತಾರೆ, ಅಲ್ಲಿ ಏನು ಚರ್ಚೆ ಮಾಡ್ತಾರೆ, ಅದೆಲ್ಲ ದಿನಕ್ಕೆ ಅಟ್ಲೀಸ್ಟ್ 1 hour ಕೂತ್ಕೊಂಡು ಓದೋವಂಥ ಅಭ್ಯಾಸ ಯಾರಿಗೂ ಇಲ್ಲ. ಯಾವ MLA ಮೋಸ್ಟ್ಲಿ ಅಲ್ಲಿ ಕಾಲಿಡಲ್ಲ. ಹಿಂದೆ ನೋಡಿ, ನಾನು ನೋಡಿದಾಗ MS ಕೃಷ್ಣನ್ನು, TR ಶಾಮಣ್ಣ, ರಾಮದೇವು, ವಾಟಾಳಕ್ಕೆಲ್ಲ ಹಲವಾರು ಮೇಧಾವಿಗಳಿದ್ರು. ಸತ್ಯನಾರಾಯಣ ಅಂತ ಇದ್ದರು. ಭಾಳ ಅವರು ಬಂದು ಓದ್ತಿದ್ರು, ಓದಿ ತಿಳ್ಕೊಂಬಂದು ಆಮೇಲೆ ಸದ್ಯದಲ್ಲಿ ಮಾತಾಡ್ತಾಯಿದ್ರು. ಈ ಯಾರು ಓದೋಕ್ಕೆ ಹೋಗಲ್ಲ, ಅವ್ರಿಗೇನು ಅದು ಇಂಟ್ರೆಸ್ಟು ಇಲ್ಲ ಯಾರಿಗೂ. ಅದು ಬೇಕಾಗೇ ಇಲ್ಲಲ್ಲ, ಯಾಕೆ ಬೇಕು? ಅದು ಓದಿದ್ರೆ ಮತ್ತೆ ನಿಮಗೆ ಲೆಜಿಸ್ಲೇಚರ್ ಅಂದೇನು, ನಮ್ಮ ಜವಾಬ್ದಾರಿ ಜನಪ್ರತಿನಿಧಿಗಳು ಏನು, ಜನಗಳ ಪರವಾಗಿ ಕೆಲಸ ಮಾಡೋದು. ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್ ಹೇಳ್ತೀವಿ. ಜನಗಳಿಗೋಸ್ಕರ ನಾವು ಮಾಡಬೇಕಾದ್ರೆ ಅದೆಲ್ಲ ತಿಳ್ಕೊಬೇಕು ನಾವು. ಮಸೂದೆ ಅಂದ್ರೇನು, ನಮ್ಮ ಜವಾಬ್ದಾರಿ ಏನು, ಮತ್ತು ರೂಲಿಂಗ್ಸ್ ಅಂದ್ರೇನು, ಅಬ್ಸರ್ವೇಷನ್ಸ್ ಅಂದ್ರೇನು, ಆಮೇಲೆ ಆರ್ಥಿಕ ಇದೇನು, ಎಕನಾಮಿಕ್ ಸರ್ವೆ ಓದಬೇಕು, ಆಯಿತಾ. ಬಡ್ಜೆಟ್ ಅಂದ್ರೇನು, ವಾಟ್ ಆರ್ ದಿ ಸ್ಟೇಜಸ್ ಆಫ್ ಬಡ್ಜೆಟ್,
ಎಷ್ಟು ಕೋಟಿ ನಾವು ಒಂದು ಬಾಬಿಗೆ ಖರ್ಚು ಮಾಡ್ತೀವಿ, ಅದನ್ನು ಯಾವ ರೀತಿ ಸದುಪಯೋಗ ಮಾಡಬೇಕು, ಯಾವ ರೀತಿ ವ್ಯಾಪಕತೆ ಆಗುತ್ತೆ, ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾದ್ರೆ ಲೆಜಿಸ್ಲೇಚರ್ ಲೈಬ್ರರಿಗೆ ಹೋಗಬೇಕು. ಅದಕ್ಕೋಸ್ಕರ ರಮೇಶ್ ಕುಮಾರ್ ಭಾಳ ಒತ್ತು ಕೊಟ್ಟರು. ಅವರು ರಮೇಶ್ ಕುಮಾರ್ ನಾನು ಗೊತ್ತಿದ್ದಂಗೆ ಫಸ್ಟು MLA ಆದಾಗಿನಿಂದ ಬಂದು ರೆಫರೆನ್ಸ್ ಆ್ಯಂಡ್ ರೆಸಿಸ್ ಕೊಡಲೆ ಸ್ಟೂಡೆಂಟ್ ಥರ ಓದ್ತಾಯಿದ್ರು ಅವರು. ನಾನು ಮಾಡಾರ ಭಾಳ ಹೆಚ್ಚಿಸ್ಕೊಂಡ್ರು. ಬಟ್ ಸಭಾಧ್ಯಕ್ಷ ಆದಾಗ ಕೆಲವು ಸರಿ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ, ಅದು ಬೇರೆ ವಿಚಾರ. ಅದೇ ರೀತಿ BG ಬಣಕಾರ್ ಅಂತಿದ್ರು, ಅವರು ಕಡ್ಡಾಯ ಮಾಡಿಬಿಟ್ರು, ಯಾರು ಲೈಬ್ರರಿಗೆ ಬರಲ್ಲ ಅವ್ರಿಗೆ ಇದು ಮಾಡಿರಿ, ನೋಟಿಸ್ ಕೊಟ್ರಿ ಅಂತ ಹೇಳಿದ್ರು. ನಮ್ಮ BG ಬಣಕಾರ್ ಇದ್ದಾರೆ, ಸ್ಪೀಕರ್ ಆಗಿದ್ದು ರಾಮಕೃಷ್ಣ ಹೆಗಡೆಯಲ್ಲಿ. ಕಡ್ಡಾಯ ಬರಬೇಕು, ಓದಬೇಕು, ಪುಸ್ತಕದಲ್ಲಿ ಅವ್ರ ಹೆಸರು ಹಾಕಬೇಕು, ಎಷ್ಟು ಸಾರಿ ಆಮೇಲೆ ಎಂಟ್ರಿ ಬಂದಿದ್ರೆ ಹೋಗೋದ ಅಂತ ಇದೆಲ್ಲ ಮಾಡಿದರು ಸುಧಾರಣೆ. ಯಾರು ನಮ್ಮ BG ಬಣಕಾರ್ ಅಂತ ಸಭಾಧ್ಯಕ್ಷರು. ಅದೇ ಕಾರ್ಯಗತ ಆಗೋದೇ ಇಲ್ಲ, ಆಗಲೇ ಇಲ್ಲ. ಸರ್, ನನಗೆ ಇಷ್ಟೊತ್ತು ನೀವು ಹೇಳಿದ ಮೇಲೆ ಅರ್ಥ ಆಯಿತು ವಾಟ್ ಈಸ್ ಮಿಂಟ್ ಬೈ ಲೆಜಿಸ್ಲೇಚರ್ ಅಂತಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ MLA. ಏನು ಜನರಿಗೆ ಆಶ್ವಾಸನೆ ಕೊಟ್ಟು ಆಯ್ಕೆಯಾಗಿ ಬರ್ತಾರೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇರುವಂತಹ ಒಂದು ವೇದಿಕೆ ಅಂತ ಅಂದರೆ ದಟ್ ಈಸ್ ಲೆಜಿಸ್ಲೇಚರ್. ಎಸ್, ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ದಟ್ ಈಸ್ ಎ ಮೇನ್ ಕಾನ್ಸೆಪ್ಟ್ ವಿಚ್ ರಿಕ್ವೈರ್ಸ್ ಇನ್ ಡೆಪ್ತ್ ಸ್ಟಡಿ. ಸುಮ್ಮನೆ ಈಗ ರಸ್ತೆನಲ್ಲಿ ಭಾಷಣ ಮಾಡೋ ರೀತಿ ಮಾಡೋಕ್ಕಾಗಲ್ಲ. ಒಂದು ಮಸೂದೆ ಅಂದರೆ ಅದಕ್ಕೆ ಎಷ್ಟು ಬೆಲೆ ಇರ್ತದೆ, ಮಸೂದೆಯಲ್ಲಿ ಕಂಟೆಂಟ್ಸ್ ಏನಿರ್ತದೆ, ಸಂವಿಧಾನಕ್ಕೆ ಅನುಗುಣವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ, ಆರ್ಥಿಕ ಮುಗ್ಗಟ್ಟು ಬರುತ್ತಾ, ಸರ್ಕಾರದಲ್ಲಿ ಇಷ್ಟು ಹಣ ಆದಾಯ ಇದೆಯಾ, ಇವೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ನಂತರವೇ ನಾವು ಚರ್ಚೆ ಮಾಡಿ ಆನಂತರ ಪಾಸ್. ಇವಾಗ ಏನು ಚರ್ಚೆನೇ ಇಲ್ಲ, 10-12 ಬಿಲ್ ಹಾಕ್ತಾ ಇರ್ತದೋ, ಆಮೇಲೆ ಗಲಾಟೆ ಆಗುತ್ತೆ, ಇವರು ಒಬ್ರಿಗೊಬ್ರು ಬರ ಇರೋದು. ಈ ಗಲಾಟೆಯಲ್ಲಿ ಸಭಾಧ್ಯಕ್ಷರು ಓಟಿಗೆ ಹಾಕ್ತಾರೆ, ಮಸೂದೆ ಅನುಮೋದಿಸಲಾಗಿದೆ, ಹೋಗುತ್ತೆ, ರಾಜ್ಯಪಾಲ ಅಂಕಿತಾಗಿ ಬಂದುಬಿಡುತ್ತೆ, ಅಷ್ಟು ಕ್ಲೋಸ್. ಆಮೇಲೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇನ್ನೂ ಪ್ರಾಬ್ಲಮ್ ಏನಂದರೆ ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರು ಅಂಕಿತ ಕೊಡಲ್ಲ. ಯಾಕೆಂದರೆ ಹರಿಬರಿಲಿ ತಪ್ಪು ಮಾಡಿರ್ತಾರೆ. ಕೆಲವಕ್ಕೆ ರಾಜ್ಯಪಾಲ ಅನುಮತಿ ಪಡೆದ ನಂತರ ಇಲ್ಲಿ ಬಿಲ್ ಬರಬೇಕು ಅವಧಿಯಲ್ಲಿ. ಇನ್ನು ಕೆಲವು ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಹೋಗುವಂಥ ಸಂದರ್ಭ ಇರ್ತದೆ, ಬಿಲ್ ಒಪ್ಪಿಗೆ ಕೊಡಲ್ಲ. ಈಗ ಅದೊಂದು ದೊಡ್ಡ ಗಲಾಟೆ ಆಗ್ತದೆ, ರಾಜ್ಯಪಾಲರು ವರ್ಸಸ್ ಇದು ಚೀಫ್ ಮಿನಿಸ್ಟರ್ಗಳಾಗ್ತವೆ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲು, ತಮಿಳುನಾಡು, ಈ ಕೇರಳ, ಇದೆಲ್ಲ ಏನು ಮಾಡ್ತಾರೆ, ರಾಜ್ಯಪಾಲ ವಿರೋಧ ಕೆಲಸ ನಡೀತಾ ಇದೆ. ರಾಜ್ಯಪಾಲ ಬಂದು ಮಸೂದೆ ಅಂಗೀಕಾರ ಬಂದ ಮೇಲೆ ಅವ್ರು ನೋಡ್ತಾರೆ ಈ ಮಸೂದೆ ಹೇಗೆ, ಏನು ತಪ್ಪಿದೆಯಾ, ಸರಿ ಇದೆಯಾ, ಇಂಟರ್ಪ್ರಿಟ್ ಮಾಡೋದು ಅವ್ರು ನೋಡಿ. ಅಲ್ಲೂ ರಾಜ್ಯಪಾಲರು ಅಷ್ಟೇ ಬುದ್ಧಿವಂತರಿರಬೇಕು. ಸುಮ್ಮನೆ ಅವ್ರು ಪಾಸ್ ಮಾಡೋದು, ಆಮೇಲೆ ವಾಪಸ್ ಕಳಿಸ್ತಾರೆ ಫಾರ್ ರೀಕನ್ಸಿಡರೇಷನ್, ಇದನ್ನು ಪುನಃ ಪರಿಶೀಲಿಸಿ ಅಂತ. ಅಲ್ಲಿ ಆ ಸ್ಟೇಜಲ್ಲಿ ಕೆಲವು ಸಂದರ್ಭದಲ್ಲಿ ಅಲ್ಲಿ ಹಾಗೆ ಕೊಡೋದೋಗುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಪ್ರೈವೇಟ್ ಮೆಂಬರ್ಸ್ ಕಂಟ್ರೋಲ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಕ್ಟ್ ಅಂತ ಪಾಸಾಗುತ್ತೆ 95 ಇಸ್ವಿಯಲ್ಲೋ ಇಲ್ಲ, ಅಲ್ಲೊಂದು ಸುಮಾರು ವರ್ಷ ಆಗಿದೆ ಬಿಡಿ. ಅದು ಮಸೂದೆ ಪಾಸಾಗಿ 10 ವರ್ಷ ಅದು ಜಾರಿಗೆ ಬರಲ್ಲ, ಪಾಸಾಗುತ್ತೆ. ಅದನ್ನು ಯಾರೋ ಒಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತಾರೆ ಹೈಕೋರ್ಟ್ನಲ್ಲಿ. ಅಂದರೆ ಈ ಕಂಟ್ರೋಲ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಕಾಲೇಜು ಮತ್ತು ನೇಮಕಾತಿ ಮಾಡ್ತಾರೆ, ರೂಲ್ಸ್ ಪ್ರಕಾರ ಮಾಡಿ ಕಿತ್ತಾಕ್ಬಿಡ್ತಾರೆ, ಬೇಕಾದಂಗೆ ಅವ್ರಿಗೇನು ಸವಲತ್ತುಗಳು ಕೊಡಲ್ಲ. ಅದಕ್ಕೋಸ್ಕರ ನಮಗೊಂದು ರಕ್ಷಣೆ ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಬಿಲ್ಸ್ ಬರುತ್ತೆ, ಪಾಸಾಗುತ್ತೆ, ಹೋಗುತ್ತೆ. ಆದರೆ ಶಿಕ್ಷಣ ಸಂಸ್ಥೆಗಳೆಲ್ಲ ರಾಜಕೀಯ ವ್ಯಕ್ತಿಗಳ ಕಪಿಮುಷ್ಟಿ ಇರ್ತದೆ, ಅವ್ರಿಗೆ ಅದರಿಂದ ಉಪಯೋಗ ಆಗಲ್ಲ, ಅವ್ರಿಗೆ ವಿರುದ್ಧನೇ ಅದಕ್ಕೋಸ್ಕರ ಮಾಡ್ತಾರೆ ಬಿಲ್ ಹಾಗೇ ಬಿದ್ದೋಗುತ್ತೆ. ಅದು ಎಕ್ಸಿಕ್ಯೂಟಿವ್ನಲ್ಲೂ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಾರೆ, ಅದು ಶಿಕ್ಷಣ ಸಂಸ್ಥೆಗಳಿರ್ತಾರೆ. ಹಾಗಾಗಿ 10 ವರ್ಷ ಅಲ್ಲೇ ಇರುತ್ತೆ, ಮಸೂದೆ ಜಾರಿಗೆ ಆಗಲ್ಲ, 2-3 ಸರ್ಕಾರ ಬದಲಾಗ್ಬಿಡುತ್ತೆ. ಅದು ಯಾರೋ ವಕೀಲರೊಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತಾರೆ ಹೈಕೋರ್ಟು ನೋಡಿಬಿಟ್ಟು ಸೀರಿಯಸ್ ಸ್ಟ್ರಿಕ್ಚರ್ಸ್ ಮಾಡ್ತಾರೆ ಎಗೇನೆಸ್ಟ್ ದ ಗೌರ್ಮೆಂಟ್. ಅವಾಗೇನಾಗುತ್ತೆ, ಇಲ್ಲಿರಲ್ಲ, ರಾಷ್ಟ್ರಪತಿ ಇರುತ್ತೆ ಹೋಗಿ ಬಿಲ್ಲು. ಇಲ್ಲಿ ಯು ಕ್ಯಾನ್ ರೆಫರ್ ದಿ ಬಿಲ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅದಕ್ಕೂ ಅವಕಾಶ ಇದೆ. ಅಲ್ಲೂ ಸಹ ಮ್ಯಾನೇಜ್ ಮಾಡ್ತಾರೆ, ಬರೋದೇ ಇಲ್ಲ. ಅಂದರೆ ಈ ರಾಜ್ಯಪಾಲ ರಾಷ್ಟ್ರಪತಿಗಳದ್ದು ಅಧಿಕಾರ ಪ್ರಶ್ನಾತೀತ ಅಂತೀವಲ್ಲ, ಇದು ದುರುಪಯೋಗ ಆಯಿತು ಅಂತ ಅರ್ಥ. ಅವ್ರಿಗೆ ಯಾರೇ ಮಾಡೋದು ಕೆಟ್ಟ ಹೆಸರು ಅವ್ರಿಗೆ ಬರೋದು. ಹೈಕೋರ್ಟ್ ಸ್ಟ್ರಿಕ್ಚರ್ಸ್ ಪಾಸ್ ಮಾಡ್ತಾರೆ, ಇಂಥ ಬಿಲ್ ಪಾಸ್ ಮಾಡಿ ಅವಮಾನ ಏನಕ್ಕೋಸ್ಕರ ಪಾಸ್ ಮಾಡ್ತಾರೆ ಬಿಲ್ಲು ಅಂಥೇಳಿ ಬರುತ್ತೆ. ಅದನ್ನು ಹೈಕೋರ್ಟ್ನವರು ಚೀಮಾರಿ ಹಾಕಿದ ಮೇಲೆ ನಮ್ಮದೊಂದು ಅಧೀನ ಶಾಸನ ರಚನಾ ಸಮಿತಿ ಅಂತಿರುತ್ತೆ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಕಮಿಟಿ ಅಂತ. ಈ ಸದನ ಇಲ್ಲದಾಗ ಸಮಿತಿಗಳು ಕೆಲಸ ಮಾಡುತ್ತೆ. ಸಮಿತಿಗಳ ಪಾತ್ರ ಭಾಳ ಮುಖ್ಯ. ಆವಾಗ ನಮ್ಮ ಪೆರಿಕಾಲ್ ಮಲ್ಲಪ್ಪ ಅಂತ ಒಬ್ಬರು ಇರ್ತಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಅದನ್ನೆಲ್ಲ ಪೇಪರ್ ಕಟ್ಟಿಂಗ್ಸ್ ಎಲ್ಲ ನೋಡಿ ಆಮೇಲೆ ಅಧ್ಯಯನ ಮಾಡಿ ಯಾಕೆ ತಪ್ಪಾಯಿತು, ಇಷ್ಟು ಯಾಕೆ ಪಾಸಾಗಿಲ್ಲ, ಹೈಕೋರ್ಟಿಂದ ಚೀಮಾರಿಸ್ಕೋಬೇಕಾಯ್ತಲ್ಲ, ನಾವೇನು ಮಾಡ್ತೀವಿ ಅದೆಲ್ಲ ರೆಕಾರ್ಡ್ಸ್ ಎಲ್ಲ ನೋಡಿದಾಗ ಇವ್ರು ಕರಿತೀವಿ, ಕಾರ್ಯಾಂಗನ ಮುಂದೆ ಬರಬೇಕು, ಸಮಿತಿ ಮುಂದೆ ಬಂದು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ, ಲೋಪ ಇರೋದು ಸರ್ಕಾರದ ಅಧಿಕಾರಿಗಳದ್ದು. ಅದನ್ನು ಫಾಲೋ ಅಪ್ ಮಾಡಲ್ಲ, ಪರ್ಸು ಮಾಡಲ್ಲ. ಸರ್ಕಾರಗಳು ಬರುತ್ತೆ, ಹೋಗ್ತಾ ಇರುತ್ತೆ. ಕೊನೆಗೆ ಅಧಿಕಾರಿ ಭಾಳ ದುರಹಂಕಾರದಿಂದ ಸಮಿತಿಗೆ ಮುಂದೆ ಬರೋದಕ್ಕೂ ಹೇಸ್ತಾರೆ. ಕಡೆಗೆ
ಸಮಿತಿ ಚೀಮಾರಿ ಹಾಕುತ್ತವ್ರಿಗೆ ಅವ್ರ ಹೆಸರು ಸಹ ಮೆನ್ಷನ್ ಮಾಡ್ತಾರೆ, ವರದಿನೂ ಮಾಡಿ ಸರ್ ಸದನದಲ್ಲಿ, ಅದು ಸಹ ಸಬಾರ್ಡಿನೇಟೇಷನ್ ಕಮಿಟಿ ರಿಪೋರ್ಟ್. ಅಷ್ಟೊತ್ತಿಗೆ ಏನು ಮಾಡ್ತಾರೆ, ತಪ್ಪು ಕಂಡುಹಿಡಿದಾಗ ಶಿಸ್ತು ಕ್ರಮ ಅದಕ್ಕೆ IAS ಆಫೀಸರ್ ಮೇಲೆ ತೊಗೊಳ್ಳಲ್ಲ, ಯಾರೋ ಕೆಳಗಡೆ ಕ್ಲರ್ಕ್ ಮೇಲೆ ತೊಗೊಳ್ತಾರೆ. ಆಮೇಲೆ ಇದಕ್ಕೆ ಪ್ಯಾಚಪ್ ಮಾಡೋಕ್ಕೆ ಸಮಗ್ರ ಶಿಕ್ಷಣ ಒದಗಿಸ್ತೀವಿ ಅಂತ ಒಂದು ಸಮಾಧಾನ ಮಾಡಿ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಸಮಗ್ರ ಶಿಕ್ಷಣ ಮದಿಗೆ ಹೊಟ್ಟೋಗುತ್ತೆ. ಅಂದರೆ ಬಿಲ್ ಅಂದರೆ ಏನು, ಅದು ಮಹತ್ವ ಏನು, ಯಾಕೆ ದುರುಪಯೋಗ ಆಗ್ತಾಯಿದೆ, ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳಿದೀಗ. ಈಗ ಹಾಸ್ಪಿಟಲ್ಸ್ ಎಲ್ಲ ಇಟ್ ಈಸ್ ಆಲ್ ಕಂಟ್ರೋಲ್ಡ್ ಬೈ ಇಂಡೈರೆಕ್ಟ್ಲಿ ಬೈ ಎಕ್ಸಿಕ್ಯೂಟಿವ್ ಆ್ಯಂಡ್ ಪಾಲಿಟಿಷಿಯನ್ಸ್. ಹಾಗಾಗಿ ಅದು ಜಾರಿ ಆಗೋದೇ ಇಲ್ಲ ಸರಿಯಾಗಿ. ಇದು ಒಂದು ಆಸ್ಪೆಕ್ಟ್. ಇಂಥದ್ದು ನೂರಾರಿದ್ದಾವೆ. ಈಗ PWD ಪಂಪ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಪ್ರಾಜೆಕ್ಟ್ಸ್ ಇರ್ಬೋದು, ಅವೆಲ್ಲ ಕೆಲವಾರು ಮಸೂದೆಗೆ ಬರ್ತವೆ. ಬಂದಾಗ ನಾವು ಸರಿಯಾಗಿ ಅಧ್ಯಯನ ಮಾಡಿ ಅದು ಚರ್ಚೆ ಮಾಡಿ ಸರ್ಕಾರಕ್ಕೆ ಮನದಟ್ಟು ಮಾಡಿ ಒತ್ತಾಯ ಮಾಡಿ ಮಾಡಬೇಕು. ಇಂಥದ್ದೆಲ್ಲ ಮಾಡ್ತಿದ್ದು ಹಿಂದೆ ಯಾರು ಅಂದರೆ TR ಶಾಮಣ್ಣ, MS ಕೃಷ್ಣನು, ವಾಟಾಳ್ ಇಂಥ ಗೋವಿಂದ ಪೇಟೆ ಭಾಳ ಮೇಧಾವಿಗಳಿದ್ದು. ಆವಾಗ ಅವ್ರಿಗೆ ಕೇವಲ 250 ರೂಪಾಯಿ ಸಂಬಳ. ಎಷ್ಟು ಹೇಳಿ? ನನಗೆ ಗೊತ್ತಿಲ್ಲ. 250 ರೂಪಾಯಿ ಸಂಬಳ ಅವ್ರಿಗೆ. ಈಗಿಂತ ಲಕ್ಷಾಂತರ ಬರ್ತಾರೆ. 250 ರೂಪಾಯಿ ತೊಗೊಂಡು ಸಹ ಅವರು ಅದಕ್ಕೆ ತಕ್ಕಾಗೆ ಕೆಲಸ ಮಾಡ್ತಾಯಿದ್ರು. ಉತ್ತರ ಕರ್ನಾಟಕದಿಂದ ಬರಬೇಕಾದ್ರೆ ಬಸ್ಸಲ್ಲಿ ಬರಬೇಕು ಅವರು. ಎಲ್ಲಿ ಹೇಳಿ? 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್. ಇವತ್ತು ಸದನ 1 ಗಂಟೆಗೆ ಸೇರುತ್ತೆ ಅಂದರೆ ಅವಾಗೆಲ್ಲ 1 ಗಂಟೆಗೆ ಸೇರಿ 1ರಿಂದ 2 ಪ್ರಶ್ನೋತ್ತರ, 2ರಿಂದ 6 ಇತರೆ ಕಾರ್ಯಕಲಾಪಗಳು ಅಂತ ಇರೋದು. ಯಾತಕ್ಕೆ 1 ಗಂಟೆಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದವರು ಬೆಳಗಾಂನವರು ಬರಬೇಕು, ದೂರದಿರುತ್ತೆ, ಬಸ್ಸಲ್ಲಿ ರಾತ್ರಿ ಕೂತು ಬೆಳಗ್ಗೆ ಬರ್ತಾರೆ, ಸ್ವಲ್ಪ ಆಮೇಲೆ ರೆಸ್ಟ್ ತೊಗೊಂಡು ಒಂದೇ ಸರಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಮಾಡಿದ್ವಿ. ಈಗ ಅದೆಲ್ಲ ಹೊರಟೋಯ್ತು. ಹೊರಟಾಗ ಈಗ 11 ಗಂಟೆಯಿಂದ 6 ಗಂಟೆ ಅಂತ ಮಾಡಿಬಿಟ್ಟಿದ್ದೀವಿ. ಅಂಥ ಪೀರಿಯಡಲ್ಲಿ 250 ರೂಪಾಯಿ ಸಂಬಳ ತೊಗೊಂಡಂಥ ಅವಧಿಯಲ್ಲಿ ಚೆನ್ನಾಗಿ ಓದಿ ಚರ್ಚೆಯಲ್ಲಿ ಭಾಗವಹಿಸಿ ಮಸೂದೆಗಳನ್ನ ಪಾಸ್ ಮಾಡ್ತಾಯಿದ್ರು. ಸಾರ್ವಜನಿಕ ಮತ್ತು ವಿಷಯಗಳನ್ನ ಚರ್ಚೆ ಮಾಡ್ತಾಯಿದ್ರು. ಒಳ್ಳೆ ಪ್ರಶ್ನೆಗಳನ್ನ ಹಾಕ್ತಾಯಿದ್ರು. ಆಯಿತಾ? ಅದಕ್ಕೆ ಒಂದು ಬೆಲೆ ಪೊಟೆನ್ಷಿಯಲ್ ಇರೋದು. ಈಗ ಲಕ್ಷಾಂತರ ರೂಪಾಯಿ ಬರುತ್ತೆ, ಯಾರಿಗೂ ಏನೂ ಬೇಕಾಗಿಲ್ಲ. ನೋ ಬಡಿ ಇಸ್ ಬಾದಾಡಿ. ಇದು ಸುಮ್ಮನೆ ಹೆಸರಿಗೆ ಮಾತ್ರ ನಾವು ಲೆಜಿಸ್ಲೇಚರ್ ಅಂತೀವಿ. ಆಮೇಲೆ ಇನ್ನೊಂದು ಏನಿದೆ, ಸಂವಿಧಾನದಲ್ಲಿ ಲೆಜಿಸ್ಲೇಚರ್ ಡಿಬೇಟ್ಸ್ನ ಕ್ರಿಟಿಸೈಸ್ ಮಾಡಬಾರ್ದು ಅಂತ ಇದೆ. ನಾವು ಇಟ್ಕೊಳ್ಳಿ ಸರ್, ಯಾವುದೇ ಸದಸ್ಯರು ಏನೋ ಡಿಬೇಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಂವಿಧಾನ ಪ್ರೊಟೆಕ್ಷನ್ ಇದೆ ಅವ್ರಿಗೆ. ದಟ್ ಇಸ್ ಕಾಲ್ಡ್ ಪವರ್ಸ್, ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ದ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್. ಸಂವಿಧಾನ ಅಂದರೆ ಅವರು ಜನಗಳ ಪರವಾಗಿ ಆಯ್ಸೆ ಬಂದು ಜನಗಳ ಪರವಾಗಿ ಚರ್ಚೆ ಮಾಡುವಾಗ ಟೀಕೆ ಟಿಪ್ಪಣಿ ಮಾಡೋ ಅವಕಾಶ ಇರುತ್ತೆ. ಆದರೆ ಕೆಲವ್ರನ್ನ ಟೀಕೆ ಮಾಡೋ ಹಾಗಿಲ್ಲ. ಸುಪ್ರೀಂಸ್ ಇರೋ, ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳಿರ್ಬೋದು, ಸಭಾಧ್ಯಕ್ಷರಿರ್ಬೋದು, ಚೀಫ್ ಜಸ್ಟಿಸ್ ಇರ್ಬೋದು, ಅದೆಲ್ಲ ಅವ್ರ ಬಗ್ಗೆ ಟೀಕೆ ಮಾಡ್ಬೋದು ಅಂತ ಇದೆ. ಆದರೂ ಸಹ ಅವ್ರಿಗೆ ಕೆಲವು ಸಲ ಟೀಕೆ ಮಾಡಿಬಿಡ್ತಾರೆ. ಟೀಕೆ ಮಾಡೋದೇ ಕ್ರಮ ತೊಗೊಳೋದು ಯಾರು? ಸ್ಪೀಕರೇ ತೊಗೋಬೇಕು. ಕೋರ್ಟ್ ಕ್ಯಾನಾಟ್ ಎಂಟರ್. ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತೀನಿ. AK ಸುಬ್ಬಯ್ಯನವರು ಸುಮಾರು ಒಂದು ಆಯಿತು 73-74 ಮರ್ತೋಗಿದೆ ನನಗೆ. ನ್ಯಾಯಾಂಗ ಇಲಾಖೆಯಲ್ಲೂ ಸಹ ನ್ಯಾಯ ಸರಿಗೆ ಸಿಗ್ತಾಯಿಲ್ಲ ಕಕ್ಷಿದಾರರಿಗೆ, ಮತ್ತು ಭ್ರಷ್ಟಾಚಾರ ಏನೂ ಸಹ ಇದೆ ಅನ್ನೋ ಥರದ ಒಂದು ಮಾತಾಡ್ಬಿಟ್ಟು ರೆಕಾರ್ಡ್ ಹೊರಟೋಗುತ್ತೆ ಮೇಲ್ಮನೆಯಲ್ಲಿ. ಈ ವಾಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅದು ಹೊರಟೋಗುತ್ತೆ. ಆಮೇಲೆ ಯಾರು ಪೀಠದಲ್ಲಿ ಅವ್ರೇನು ಮಾಡ್ತಾರೆ, ಇದು ಎಕ್ಸ್ಪಂಜ್ ಅಂತೀವಿ, ಅಂದರೆ ಇದು ತೆಗೆದಾಕಬೇಕು ಪದಗಳು ಅಂತ ಹೇಳಬೇಕು. ಈ ಪದಗಳು ಸರಿ ಇಲ್ಲ, ಎಕ್ಸ್ಪಂಜ್ ದಿಸ್ ವರ್ಡ್ಸ್ ಒಂದು ರೆಕಾರ್ಡ್ಸ್ ಆಫ್ ದಿ ಲೆಜಿಸ್ಲೇಚರ್ ಅಂತ ಹೇಳ್ತಾರೆ. ಆವಾಗ ಪ್ರೆಸ್ನವ್ರಿಗೆ ಹೇಳ್ತಾರೆ, ಇದನ್ನು ಯಾರು ನೀವು ಪ್ರಿಂಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಪಬ್ಲಿಷ್ ಮಾಡ್ಬೋದು ಅಂತ. ಅದು ಪಬ್ಲಿಷ್ ಆಗಿಬಿಡುತ್ತೆ. ನ್ಯಾಯಾಂಗ ಇಲಾಖೆ ಬಗ್ಗೆ ಟೀಕೆನೂ ಮಾಡಿಬಿಡ್ತಾರೆ. ಆಮೇಲೆ ಯಾರೋ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಹೋಗಿ ಲಿಟಿಗೇಷನ್ ಹಾಕ್ತಾರೆ. PL ನೋಡಿ ಈ ಥರ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು, AK ಸುಬ್ಬಯ್ಯನವ್ರ ಮೇಲೆ ಅಂತ. ಅವಾಗ ಇಲ್ಲಿ ಹೈಕೋರ್ಟ್ ಜಡ್ಜ್ ಯಾರಿದೆ ನನಗೆ ಜ್ಞಾಪಕ ಇಲ್ಲ, ಅವ್ರು ಹೇಳ್ತಾರೆ, ಇವ್ರು ಮಾಡಿದ ತಪ್ಪು, ಟೀಕೆ ಮಾಡುವಾಗಿಲ್ಲ, ಅವ್ರ ಮೇಲೆ ಕ್ರಮನೂ ತಗೋಬೇಕು, ತೊಗೊಳ್ಳೋ ಅಧಿಕಾರ ನನಗಿಲ್ಲ. ಬಿಕಾಸ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಗಿವನ್ ಗ್ಯಾರಂಟಿ, ದಟ್ ಈಸ್ ಪವರ್ಸ್, ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್. ಪಾರ್ಟಿಸಿಪೇಟಿಂಗ್ ಇನ್ ದ ಡಿಬೇಟ್ is a right of the member. But is rightly or wrongly, the presiding officer has not expunged words. So as such, ನಾನು ಏನು ಮಾಡೋಕ್ಕೆ, ಅವ್ರದ್ದು ಬೈದರೂ ಸಹ ನಾನು ನಿಸ್ಸಹಾಯಕ ಅಂತ ಹೇಳ್ತಾರೆ. ನೋಡಿ, ಸಂವಿಧಾನದಲ್ಲಿ ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ? ಜನಗಳ ಪರವಾಗಿ ಒಳ್ಳೆ ಕೆಲಸ ಮಾಡಲಿ ಅಂತ. ನೀವು ಟೀಕೆ ಮಾಡಬೇಕು, ರಚನಾತ್ಮಕ ಟೀಕೆ, ರಚನಾತ್ಮಕ ಸಲಹೆಗಳು ಕೊಡಬೇಕು. ಪಕ್ಷ ಇಟ್ಕೊಂಡು ಇಟ್ಕೊಂಡು ಪರ್ಸನಲ್ ಅಲಿಕೇಷನ್ ಮಾಡೋದು ಇವು ಮಾಡ್ತಾರಲ್ಲ, ಸಿಟಿ ಇರೋ ಮೇಲೆ ಇವರು, ಅವ್ರ ಮೇಲೆ ಇವರು ಅಂಥದಕ್ಕೆಲ್ಲ ದಿಸ್ ಈಸ್ ನಾಟ್ ದಿ ಫೋರಮ್. ದಿಸ್ ಈಸ್ ಮೆಂಟ್ ಓನ್ಲಿ ಫಾರ್ ದಿ ಪಬ್ಲಿಕ್ ಸರ್ವಿಸ್. ಆಯಿತಾ? ನೀವು 1971ರಿಂದ ಇಲ್ಲಿವರೆಗೂ ಎಷ್ಟು ಕಾರ್ಯಕಲಾಪಗಳು, ಎಷ್ಟು ಸದನಗಳನ್ನು ನೋಡ್ಕೊಂಡು ಬಂದಿದ್ದೀರಾ?
ಇಲ್ಲಿವರೆಗೂ ನಿಮಗೆ ಆ ಹೊತ್ತಿನ ಅಂದರೆ ಅವತ್ತಿನ ರಾಜಕೀಯದ ಬೆಳವಣಿಗೆ, ಅವತ್ತಿನ ಲೆಜಿಸ್ಲೇಷನ್ ಅಸೆಂಬ್ಲಿಯಲ್ಲಿ ಅಥವಾ ಲೆಜಿಸ್ಲೇಚರ್ ಕೌನ್ಸಿಲ್ನಲ್ಲಿ ನಡೆಯುವಂತಹ ಡಿಸ್ಕಷನ್ಸು, ಇವತ್ತು ಪ್ರಸ್ತುತ ನಡೀತಾ ಇರುವಂತಹ ಡಿಸ್ಕಷನ್ಸು ಟ್ಯಾಲಿ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಪರ್ಸ್ನಲ್ ಆಗಿ? ಸರ್, ಇಟ್ ಈಸ್ ಕಾಲ್ಡ್ ಡಿಟೀರಿಯರೇಷನ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಡಿಬೇಟ್ಸ್ ಅಂತ ಹೇಳ್ತೀವಿ. ತುಂಬ ಕೆಳಮಟ್ಟಕ್ಕೆ ಕ್ಷೀಣಿಸ್ಬಿಟ್ಟಿದೆ. ಏನು ನಮಗೇನು ಅಧಿಕಾರ ಕೊಟ್ಟಿದ್ದೀವಿ, ಯಾತಕ್ಕೋಸ್ಕರ ನಾವು ಡಿಬೇಟ್ ಮಾಡಬೇಕು. ನಾನು ಹೇಳಿದಾನೆ, ರಚನಾತ್ಮಕ ಸಲಹೆಗಳು, ರಚನಾ ಟೀಕೆಗಳು ಮಾಡೋದು ಅವರ ಹಕ್ಕು. ಅದನ್ನು ಮಾಡೋದೇ ಇಲ್ಲ. ಡಿಬೇಟ್ಗೆ ಬೆಲೆನೇ ಇಲ್ಲ ಈಗ. ಇಟ್ ಹ್ಯಾಸ್ ಬಿಕಮ್ ಎ ಬ್ಯಾಟಲ್ ಫೀಲ್ಡ್, ಯುದ್ಧ ಭೂಮಿ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಈ ಪಾರ್ಟಿನ ಬೈಯೋದು, ಅವ್ರು ಈ ಪಾರ್ಟಿನ ಬೈಯೋದು, ಯಾವುದೋ ಒಂದು ವೈಯಕ್ತಿಕ ವಿಷಯಗಳನ್ನ ಚರ್ಚೆ ಮಾಡೋದು, ದಿನಗಟ್ಟಲೆ ಹಣನ ಪೋಲ್ ಮಾಡೋದು, ಧರಣಿ ಮಾಡೋದು, ಬಾವಿಗೆ ಬರೋದು, ಕೂಗಾಡೋದು, ಏನನ್ನು ಮಾಡಿ ಎಲ್ಲೆಲ್ಲ ಅಹಿತಕರಗಳು ನಡೆಯಬಾರ್ದೆಲ್ಲ ನಡೆಸ್ತಾರೆ. ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರಯರ್ ಟು 80s ಆ್ಯಂಡ್ ಟುಡೇಸ್ ಇದು. ಸೊ ದಿ ವೆರಿ ಪರ್ಪಸ್ ಆಫ್ ದಿ ಏನಿದೆ, ಸೊ ಇದಿದೆಯಲ್ಲ, ಲೆಜಿಸ್ಲೇಚರ್ ಇಸ್ ಡಿಫೀಟೆಡ್. ಸೊ ನಾವು ಒಂಥರ ಅಣುಕು ಏನು ಹೇಳ್ತೀವಿ, ಮಾಕರಿ ಆಫ್ ಡೆಮಾಕ್ರಸಿ ಅನ್ಬೋದು. ನಾವು ಅದಕ್ಕೆ ಮಾಕರಿ ಆಫ್ ಡೆಮಾಕ್ರಸಿ ಅಂತ ಕರಿಬೋದು. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಸದಸ್ಯರಾಗಿ ಗೆದ್ದು ಬಂದ ಮೇಲೆ ಹೊಸದಾಗಿ ಬಂದವ್ರಿಗೆ ಯಾವ ರೀತಿ ತರಬೇತಿ ಕೊಡೋದು ಇರುತ್ತೆ. ಈ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಬ್ಯೂರೋ ಆಫ್ ಪಾರ್ಲಿಮೆಂಟ್ರಿ ಸ್ಟಡೀಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಇರುತ್ತೆ. ಅವರೆಲ್ಲ MLAಗಳಿಗೆ ಒಂದೊಂದು ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ವಿಷಯಗಳ ಬಗ್ಗೆ, ಮಸೂದೆಯಿಂದೇನು, ಸಮಿತಿಯಿಂದೇನು, ಸಾರ್ವಜನಿಕ ಮಾತು ವಿಷಯಗಳಿಂದ ಎಲ್ಲ ಕೊಡ್ತಾರೆ. ಈಗ ಅಲ್ಲೂ ಕೇಂದ್ರದಲ್ಲೂ ಡಿಟಿರೇಷನ್ ಆಗಿದೆ, ಸ್ಟೇಟಲ್ಲೂ ಅಧ್ವಾನ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ತರಬೇತಿ ಕೊಡೋದು ಒಂದು ಏನಂದರೆ 5 ಸ್ಟಾರ್ ಕಲ್ಚರ್. ಈಗ ನಾವು ಏನು ಮಾಡ್ತೀವಿ, ನಾವು ಮೊದಲು ನಾನು ಸೇರಿದಾಗ ವಿಧಾನಸೌಧದಲ್ಲೇ ಒಂದು ಮೊಗಸಾಲೆ ಅಂತ ಇರುತ್ತೆ. ಮೊಗಸಾಲೆಯಲ್ಲಿ ಬಂದು ಮುಖ್ಯಮಂತ್ರಿಗಳು ಬರೋರು, ಅಕೌಂಟೆಂಟ್ ಜನರಲ್ ಬರೋರು, ಸೀನಿಯರ್ ಆಫೀಸರ್ಸ್ ಬಂದು ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು ಒಂದೊಂದು ವಾರಗಟ್ಟಲೆ. ಅಂದರೆ ಮಸೂದೆಯಿಂದೇನು, ಆರ್ಥಿಕ ಇದು ಒಂದೇನು, ಪ್ರತಿಯೊಂದು ವಿಷಯಗಳ ಮತ್ತು ಒಂದೇನು, ನಿಲುವಳಿ ಸೂಚನೆಯಿಂದೇನು, ಗಮನ ಸೆಳೆಯುವ ಸೂಚನೆಯಿಂದ, ಪ್ರಶ್ನೆಗಳು ಒಂದೇನು, ಪ್ರಶ್ನೆಗಳ ಮಹತ್ವ ಏನು ಅನ್ನೋದನ್ನು ನಾವು ಅವ್ರಿಗೆ ಹೇಳಿ ಟ್ರೈನಿಂಗ್ ಕೊಡ್ತಾಯಿದ್ವಿ. ಈಗ ಸುಮ್ಮನೆ 4-5 ದಿನ ಟ್ರೈನಿಂಗ್ ಕೊಡ್ತೀವಿ, ಒಂದು ಯಾವುದೋ ಸ್ಟಾರ್ ಹೋಟೆಲ್ ಥರ ಇದು ಮಾಡ್ತೀವಿ ಅವ್ರಿಗೆ, ಅಲ್ಲೆಲ್ಲ ರೆಸಾರ್ಟಲ್ಲಿ ಮಾಡಿಬಿಡ್ತೀವಿ, ಇನ್ನೊಂದು ಕಡೆ ಮಾಡಿಬಿಡ್ತೀವಿ. ಅವ್ರು ಬರ್ತಾರೆ, ಅದರಲ್ಲಿ ಏನು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಒಂದು 200 ಜನದಲ್ಲಿ 50 ಜನ ಬರಲ್ಲ, ಹೊರಟೋಗ್ತಾರೆ ಅಷ್ಟೇ. ಸೊ ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ತೀವಿ. ಇಷ್ಟು ಬಿಟ್ಟರೆ ಏನೂ ಇಲ್ಲ, ಎಲ್ಲವೂ ನಿರರ್ಥಕ. ಸೊ ಆಸಕ್ತಿ ಇಲ್ಲ. ಏನು ಟ್ರೈನಿಂಗ್ ತೊಗೊಳ್ಳೋದು MLA ಅನ್ನೋ ಅರ್ಥ ಬಂದ್ಬಿಡುತ್ತೆ. MLA ಅದೊಂದು ಜವಾಬ್ದಾರಿ ಏನು ಅಂದರೆ, ಫಸ್ಟು ನಿಯಮಗಳನ್ನ ಓದಿಸ್ಬೇಕು, ನಿಯಮಗಳನ್ನ ಪಾಲಿಸಬೇಕು, ಸಂವಿಧಾನನ ಓದಬೇಕು, ಕಾಯ್ದೆಗಳನ್ನ ಓದಬೇಕು, ರೂಲಿಂಗ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್ ಅಂತ ಇರ್ತದೆ, ಅದು ಓದಬೇಕು, ಇನ್ಡೆಪ್ತ್ ಸ್ಟಡಿ ಮಾಡಬೇಕು. ಅದಕ್ಕೆ ಲೆಜಿಸ್ಲೇಚರ್ ಲೈಬ್ರರಿ ಮತ್ತು ರಿಸರ್ಚ್ ಆ್ಯಂಡ್ ರೆಫರೆನ್ಸಲ್ಲಿ ಬಂದು ಕೂತ್ಕೊಂಡು ಓದಬೇಕು. ಸ್ಟೂಡೆಂಟ್ ಥರ ವಾರದಲ್ಲಿ ಅಟ್ಲೀಸ್ಟು 1-2 ದಿನ ಬಂದು ಅಥವಾ ದಿನ 1 ಗಂಟೆ ಟೈಮ್ ಸಿಗ್ತದೆ, ಓದಿದಾಗ ಮಾತ್ರ ನೀವು ಏನೋ ನಿಮ್ಮ ಜವಾಬ್ದಾರಿ ಜನಪ್ರತಿನಿಧಿಗಳು ನಾವು ಯಾತಕ್ಕಾಗಿ ಆಯ್ಕೆಯಾಗಿ ಬಂದಿದ್ವಿ, ಜನಗಳಿಗೆ ಯಾವ ರೀತಿ ನಾವು ನ್ಯಾಯ ತೋರಿಸ್ಬೇಕು ಅನ್ನೋದಕ್ಕೆ ಸಂಸ್ಥೆನೇ ಲೆಜಿಸ್ಲೇಚರ್. ಬಟ್ ದಿ ವೆರಿ ಆಬ್ಜೆಕ್ಟ್ ಆಫ್ ಲೆಜಿಸ್ಲೇಚರ್ ಈಸ್ ಡಿಫೀಟೆಡ್. ನನ್ನ ದೃಷ್ಟಿಯಲ್ಲಿ, ನನ್ನ ಅನುಭವದಲ್ಲಿ ನಾನು 10 ಮುಖ್ಯಮಂತ್ರಿಗಳು ನೋಡ್ತೀನಿ, 1000 MLA ನೋಡಿದ್ದೀನಿ. ಆಗನಕ್ಕೆ ಈಗ ಅಜಗಜ ಅಂತ ವ್ಯತ್ಯಾಸ ಇದೆ. ಆಗ ಅವರು ತಮ್ಮ ಇದನ್ನೆಲ್ಲನೂ ಇಚ್ಛಾಶಕ್ತಿಯಿಂದ ಚರ್ಚೆ ಮಾಡಿ, ಅಧ್ಯಯನ ಮಾಡಿ ಸರ್ಕಾರಕ್ಕೆ ಆಗತ್ತೆ. ನೀವು ಎಕ್ಸಾಂಪಲ್ ದೇವೇಗೌಡರು ಇರ್ಬೋದು, SM ಕೃಷ್ಣ ಇರ್ಬೋದು, ಆಗಿನ ಕಾಲದಲ್ಲಿ ಅವರೆಲ್ಲರೂ ದೇವೇಗೌಡರು ಒಂದು 4 ಅವರ್ 5 ಅವರ್ ಮಾತಾಡ್ತಾಯಿದ್ರು. ಭಾಳ ಸ್ಲೋ ಮಾತಾಡೋದು, ಅಷ್ಟೊಂದು ಮಾತಾಡೋರು. ವಾಟಾಳ್ ನಾಗರಾಜವರು ಮಾತಾಡೋರು. ಕೆಲವು ಸರಿ ಅತಿರೇಕ ಹೋಗ್ಬೋದು, ಬಟ್ ಮಾಡ್ತಾಯಿದ್ರು. ಗಡಿ ವಿಚಾರ, ಜಲ ಯಾವುದೇ ಇದ್ರಿ ಆ ಥರ ಮಾಡ್ತಿದ್ರು. ಆರುಮಗಮ್ ಅಂತಿದ್ರು. ಗೋವಿಂದ ಶೆಡ್ಯೂಲ್ ಕಾಸ್ಟಲ್ಲಿ ಗೋವಿಂದ ಪೇಡ ಇರೋರು. ಆಮೇಲೆ ಅರಕೇರಿ ಅಂತಿದ್ರು. ಸರ್, ದಲಿತ ವರ್ಗದಲ್ಲಿ ಎಂತೆಂಥ ಇದ್ರ ಗೊತ್ತು ಮೇಧಾವಿಗಳು ಸರ್, ಎಂಥ ಚರ್ಚೆ ಮಾಡೋರು. ಪ್ರೊಫೆಸರ್ ಅರಕೇರಿ, ಗೋವಿಂದ್ ಪೇಡಾಜ್ ಅವರೆಲ್ಲ ದೇ ಬಿಲಾಂಗ್ ಟು ಕಾಂಗ್ರೆಸ್. ಇವನ್ನು MESನಲ್ಲೂ ಸಹ ಪಾವಶೆ ಅಂತಿದ್ರು. ಈಗ ಮಹಾರಾಷ್ಟ್ರಕ್ಕೆ ನಮ್ಗೆ ಇದೇ ಇರಲಿ, ಪಾವಶೆ ಅಂತ ಒಬ್ಬರಿದ್ರು. ಸೈನಕ್ಕಂತ ಪ್ರತಿನಿತ್ಯ ಪ್ರಶ್ನೆಗಳು ಹಾಕೋರು ಜನಗಳ ಪರವಾಗಿ. ಇಂಥ ಕಡೆ ಚರ್ಚೆ ಇದೇನು, ಈ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಈ ರಸ್ತೆ ಸರಿ ಇಲ್ಲ, ಈ ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ, ತಂದು ಸದನ ಮುಂದೆ ಇಡೋದು, ಅದನ್ನು ಮಾಡಿಸ್ಕೊಡ್ತಾಯಿದ್ರು ಕೆಲಸ. ಇಟ್ ಈಸ್ ಎ ಬೌಂಡ್ ಆ್ಯಂಡ್ ಡ್ಯೂಟಿ ಟು ಬ್ರಿಂಗ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಪಬ್ಲಿಕ್ ಬಿಫೋರ್ ದಿ ಹೌಸ್ ಲೆಜಿಸ್ಲೇಚರ್, ಆ್ಯಂಡ್ ಅದಕ್ಕೆ ರಿಲೀಫ್ ತೊಗೋಬೇಕು ಅವ್ರ ಜವಾಬ್ದಾರಿ. ಅದು ಹಾಗೆ ಮಾಡ್ತಾರೆ. ಆವಾಗ ಇದೆಲ್ಲ ಬೇರೆ ಏನೂ ಇರ್ತಿರಲ್ಲ ಅವ್ರದ್ದು. ಏನಂದರೆ ಜನಗಳ ಪರವಾಗಿ ಮಾತಾಡಬೇಕು. ಸೊ ನನ್ನ ಅನುಭವದ ಅದೇ ಹೇಳ್ತಿರೋದು. 80ರ ಪೂರ್ವದಲ್ಲಿ ಏನು ಸದಸ್ಯರುಗಳಿದ್ದರು, ಅವ್ರಿಗಿದ್ದಂಥ ಆಸಕ್ತಿ, ಅವ್ರಿಗಿರೋ ಜನಪರ ಕಾಳಜಿ ಇಲ್ಲವೇ ಇಲ್ಲ. ಈಗೇನಿದು, ಇವತ್ತು ನಮ್ಮ ಸರ್ಕಾರ ಬಿದ್ದೋಗುತ್ತಾ, ನೆಕ್ಸ್ಟ್ ಆ ಕಡೆ ಸರ್ಕಾರ ಬರುತ್ತಾ, ನಾನು ಆ ಕಡೆ ಹೋದ್ರೆ ಇದೇ ಇದರಲ್ಲೇ ಕಾಲ ತಳ್ತಾರೆ.
ಹೇಗೆ ಸಾಧ್ಯ ಸರ್? ಒಬ್ಬ MLA ಆಗ್ಬೇಕು ಅಂತಂದ್ರೆ ಮಿನಿಮಮ್ 50 ಕೋಟಿ ಖರ್ಚು ಮಾಡ್ಬೇಕು ಇವತ್ತು. ಅವ್ರು ಹಾಕಿರೋದನ್ನ ರಿಟರ್ನ್ ತೆಗಿಯೋದು ಹೇಗೆ? ನೀವು ಹಿಂಗೆಲ್ಲ ಮಾತಾಡ್ಬಿಟ್ರೆ ಅದೇ ರಿಟರ್ನ್ ತೆಗೆಯೋದು ಅಂತ ಅಲ್ಲಿಗೆ ನೀವು ಇಲ್ಲಿ ಬರೋದು. ಇದಕ್ಕೆ ದಿಸ್ ಇಸ್ ನಾಟ್ ಎ ಕಮರ್ಷಿಯಲೈಸೇಷನ್, ದಿಸ್ ಇಸ್ ಅ ಬಿಸ್ನೆಸ್. ಇಟ್ ಹಸ್ ಬಿಕಮ್ ಎ ಬಿಸ್ನೆಸ್. ಅಷ್ಟೇ ಅದಾಗೋದು. ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತೆ ನಮ್ಮ ಡೆಮೋಕ್ರಸಿಯಲ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂತ ಏನಿತ್ತು, ಇವತ್ತು ಏನಾಗಿದೆ ಅಂದ್ರೆ ದಟ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಎಸ್, ಇಟ್ ಈಸ್ ಅ ವಿಸಿಟಿಂಗ್ ಕಾರ್ಡ್. ಎಸ್, ಯು ಆರ್ ರೈಟ್, 100% ಕರೆಕ್ಟ್. ಫಾರ್ ಎಕ್ಸಾಂಪಲ್, ಆಗ 5,000-2,000 ರೂಪಾಯಿ ಖರ್ಚು ಮಾಡಿ ಅಷ್ಟೇ ಜಾಸ್ತಿ ಇತ್ತು ನನಗೆ ತಿಳಿದಾಗೆ. ಖರ್ಚು ಮಾಡ್ತಿರ್ಲಿಲ್ಲ ಸರ್. 5,000 ರೂಪಾಯಿ, ನಾನು 5,000 ರೂಪಾಯಿ ಎಲ್ಲ ಹೇಳ್ತೀನಿ. ಚಂದ್ರೇಗೌಡರು ಅಂತಿದ್ರು, ಅವರೇ ಹೇಳಿದ್ರು ಒಂದ್ಸರಿ ನನಗೆ 5,000 ರೂಪಾಯಿ. ಅದು ಏನು ಬೇರೆ ಯಾರೋ ಕೊಡೋರು, ಅವರೆಲ್ಲ ಈ ಪಾಂಪ್ಲೆಟ್ಗೂ ಸ್ವಲ್ಪ ಏನೋ ಮೈಕು ಈಗ ಅಷ್ಟೇ. ಈಗ ಈ ಜನಗಳು ಕರಪ್ಟು ಹೇಳ್ತೀವಿ, ವೋಟರ್ಸ್ ಆರ್ ಕರಪ್ಟ್, ನಾಟ್ MLAs ಆರ್ ಕರಪ್ಟ್, ವೋಟರ್ಸ್ ಕರಪ್ಟ್. ಯು ಆರ್ ರೈಟ್. ಈ ಆರ್ಡರ್ ಆಫ್ ದಿ ಡೇ ಏನೆಂದು ಹೇಳಿದೆ, ವರ್ಷಕ್ಕೆ 2 ಎಲೆಕ್ಷನ್ ಮಾಡಿ ರೆಡಿ ಇರ್ತಾರೆ. ಅವ್ರಿಗೇನು ಬೇಕು, ಒಂದು 5,000 ಕೊಡ್ತಾರೋ, 2,000 ಕೊಡ್ತಾರೋ, ತಿನ್ನೋದು ಕುಡಿಯೋದು ಸಿಗುತ್ತೆ. ಸೊ ನೀವು ವರ್ಷ 4 ಎಲೆಕ್ಷನ್ ಮಾಡೋದು, ದೇ ಆರ್ ರೆಡಿ. ಸೊ ಅದು ಜಾಬ್ ತಪ್ಪು ಇವ್ರದ್ದಿದೆ. ವೋಟರ್ಸ್ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್. ದೆನ್ದಲ್ಲಿ ನಾವು ಲೆಜಿಸ್ಲೇಟರ್ಸ್ ಆಮೇಲೆ ಬೈಬೇಕು. ಇಲ್ಲ, ನಾವು MLAಗಳನ್ನ ಕರಪ್ಟ್ ಅಂತ ಹೇಳಂಗೆ ಇಲ್ಲ. ಇವತ್ತು ನಾವು ಹೇಳೋಕ್ಕಾಗಲ್ಲ. ಎಸ್, ಪೀಪಲ್ ಆರ್ ಕರಪ್ಟ್. ಯು ಆರ್ ರೈಟ್. People are responsible for the present state of affairs. They are the root cause for the present state of affairs. ಹೌದು. ಅವ್ರು ಸೇಲಾಗಡಿರೋ ಒಂದು MLA ಸುತ್ತಮುತ್ತ ಜನ ಕೊಡ್ತಾರೆ, ಅವನೊಂದು ದಾದಾಗಿರಿ ಮಾಡ್ಕೊಡ್ತಾರೆ, ಒಂದಷ್ಟು ಕಲೆಕ್ಟ್ ಮಾಡ್ತಾನೆ, MLAs ದುಡ್ಡು ಮಾಡ್ತಾನೆ, ಮಿನಿಸ್ಟರ್ ದುಡ್ಡು ಮಾಡ್ತಾನೆ. ಅವ್ರೊಂದು 1,000 ಜನದಲ್ಲಿ ಒಂದು 50 ಜನಕ್ಕೆ ಮಾಡಿ ಉಳಿದಿದ್ದು ಒಂದು ಜೋಗ ಹಾಕೊಂಡ್ಬಿಡ್ತಾನೆ. ಸೊ ಈ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್? ಸೊ ವೋಟರ್ಸ್ ಆರ್ ರೆಸ್ಪಾನ್ಸಿಬಲ್. ಕರಪ್ಟ್ ಆರ್ ವೋಟರ್ಸ್. ವಿ ಶುಡ್ ನಾಟ್ ಬ್ಲೇಮ್ ಲೆಜಿಸ್ಲೇಟರ್ಸ್ ಅಂತ ನನ್ನ, ನೀವೇನು ಹೇಳಿದೆ ಅದು ಕರೆಕ್ಟ್ ಇದೆ. ಅದನ್ನು ಸರಿಪಡಿಸೋದು ಯಾರು? ಏನೇ ಸರಿಪಡಿಸ್ಬೇಕು, ಅದು ನಮ್ಮ ಸಭಾಧ್ಯಕ್ಷರ ಕೈಲಿರುತ್ತೆ. ಅಂತಹ ಸಭಾಧ್ಯಕ್ಷರು ಇರಬೇಕು, ಪವರ್ಫುಲ್, ಪೊಟೆನ್ಷಿಯಲ್ ಇರಬೇಕು. ಅವರು ಕೇರ್ ಮಾಡುವ ಅಧಿಕಾರಕ್ಕೆ. ಒಂದು ಸರಿ ಯಾವುದೋ ಓದಿದ್ದೀನಿ ನಾನು, ಮೌಲಂಕರ್ ನೆಹರೂಗೆ ಕ್ಷಮಾಯಾಚನೆ ಮಾಡಿಸೋಕೆ ಬಿಡಲ್ಲ ಅವರು. ನನಗೆ ಯಾಕೆ ಬೇಕು ಈ ಹುದ್ದೆ, ನಾನು ಇಲ್ಲದ ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಡ್ತಾರೆ. ಆವಾಗ ಅವರೆದ್ದು ಕ್ಷಮಾಪಣೆ ಕೇಳ್ತಾರೆ. ತಾವು ದೊಡ್ಡವರು, ನನಗಿಂತ ದೊಡ್ಡವರು, ನೀವು ಸರ್ಕಾರಕ್ಕಿಂತ ದೊಡ್ಡವರು, ಮೇಲೆ ಕೂತಿದ್ದೀರ ಅಂತೇಳಿ ಒಂದ್ಸರಿ ಕ್ಷಮಾಪಣೆ ಕೇಳುವಂಥ ಒಂದು ಪ್ರಸಂಗ ಇದೆ, ಎಲ್ಲ ಓದಿದ್ದೀನಿ ನಾನು. ಸ್ಪೀಕರ್ಗೆ ಫ್ರೆಡ್ರಿಕ್ ವೈಟ್ ಅಂತ ಒಬ್ಬರು ಬ್ರಿಟಿಷ್ ಪೀರಿಯಡಲ್ಲಿ ಸರ್, ಅವರು ಅಷ್ಟೇ. ಫ್ರೆಡ್ರಿಕ್ ವೈಟ್ ಬ್ರಿಟಿಷ್ ಪೀರಿಯಡಲ್ಲಿ ಸಭಾಧ್ಯಕ್ಷರು ಅನ್ನೋದೇ ಪರಮೋಚ್ಚ, ಸರ್ಕಾರ ಹೇಳಿದಂಗೆ ಕೇಳಬಾರ್ದು ಅನ್ನೋದು ಅವರಿತ್ತು. ಅಬ್ದುಲ್ ರಹೀಮ್ ಅಂತ ಒಬ್ಬ ಸ್ಪೀಕರ್ ಇದ್ದರು. ಎಂತೆಂಥವ್ರು ಅಂತ ಅಯ್ಯಂಗಾರ್ ಅಂತ ಇದ್ದರು. ಇಲ್ಲಿ ಎಕ್ಸಾಂಪಲ್ ಹೇಳಿದ್ರೆ ವೈಕುಂಠ ಬಾಳೆಗಾರ ಯಾರೂ ಬರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡ ವೈಕುಂಠ ಬಾಳೆಗ ಅಂತಿದ್ರು. ಅಷ್ಟು ಚೆನ್ನಾಗಿ ನಡೆಸ್ತಾಯಿದ್ರು. ಅವ್ರ ರೂಲಿಂಗ್ಸ್ ಪುಸ್ತಕದಲ್ಲಿದೆ, ರೂಲಿಂಗ್ಸ್ ಅಬ್ಸರ್ವೇಷನ್ಸು ನೋಡಿಬಿಟ್ರೆ ಮಾದರಿ ನಮಗೆ. ಯಾರು ಅದು ಓದೋಕ್ಕೆ ಆಗಲ್ಲ. ಯಾರು ವೈಕುಂಠ ಬಾಳೆಗ ಏನು ರೂಲಿಂಗ್ ಕೊಟ್ಟಿದ್ದಾರೆ, ಯಾತಕ್ಕೆ ಕೊಟ್ಟಿದ್ದಾರೆ, ಏನು ಯಾರು ಓದಲ್ಲ ಸರ್. ಅಧ್ಯಯನ ಮಾಡೋದೇ ಮಾತ್ರ ಗೊತ್ತಾಗುತ್ತೆ ನಿಮಗೆ ಸಭಾಧ್ಯಕ್ಷರ ಕರ್ತವ್ಯ ಏನು, ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ. ನಾನು ಅದನ್ನು ಕಂಡಿದ್ದೀನಿ. ನಾಗರತ್ನಮ್ಮ ಅಲ್ಲಿ KH ರಂಗನಾಥ್ ಅವರು ಹೇಳಿದ್ರು. ನಾಗರತ್ನ KS ನಾಗರತ್ನಮ್ಮ, ಶಿ ವಾಸ್ ನಾಟ್ ಫಸ್ಟ್ ವುಮೆನ್ ಸ್ಪೀಕರ್ ಇನ್ ಇಂಡಿಯಾ. ಆಮೇಲೆ ಲೋಕಸಭೆಯಲ್ಲಿ ಆಗಿರ್ಬೋದು. ಇಂಡಿಯಾದಲ್ಲಿ ಮೊದಲನೇ ಮಹಿಳಾ ಸಭಾಧ್ಯಕ್ಷನಿದೆ ನಾಗರತ್ನಮ್ಮ. ಶಿ ವಾಸ್ ನಾಟ್ ಎ ಲಾ ಗ್ರಾಜುಯೇಟ್, ಆರ್ಡಿಯರ್ BA ಗ್ರಾಜುಯೇಟ್. ಬಟ್ ಶಿ ಯೂಸ್ ಟು ಟೇಕ್ ದಿ ಅಡ್ವೈಸ್ ಆಫ್ ದಿ ಆಫೀಸರ್ಸ್. ಆಫೀಸರ್ಸ್ ಹೇಗಿರಬೇಕು ಅಂದರೆ, ಆಫೀಸರ್ಸ್ ಎಕ್ವಿಡ್ ಆಗಿರಬೇಕು. ಆಫೀಸರ್ಸು ಬರೀ ಮೇಯರ್ ಪೊಸೆಸಿಂಗ್ ಲಾ ಗ್ರಾಜುಯೇಷನ್ ಇಸ್ ಆಫ್ ನೋ ಯೂಸ್, ಗೊತ್ತಾಯ್ತಾ? ಬರೀ ಗ್ರ್ಯಾಜುಯೇಷನ್ ಅದು ಸಾಕಾಗುತ್ತೆ. ಅವರೆಲ್ಲ ಸ್ಟಡಿ ಮಾಡಬೇಕು. ಇವಾಗ ನಾನೇನು ಹೇಳಿದೆ, LMAಗಳು ಅದೇ ಕೆಲಸ ನಾವು ಮಾಡಬೇಕು. ಓದಬೇಕು, ಪ್ರತಿನಿತ್ಯ ಗಂಟೆಗಟ್ಟಲೆ ಓದಬೇಕು, ನಾವು ಅಧ್ಯಯನ ಮಾಡಬೇಕು. ಆಮೇಲೆ ಅದನ್ನು ಅವ್ರ ಗಮನಕ್ಕೆ ತರಬೇಕು. ನಾವು ಕಡತಗಳು ಬಂದಾಗ ಅದನ್ನು ಅವ್ರ ಗಮನಕ್ಕೆ ತರಬೇಕು. ಅದನ್ನು ಕೇಳುವಂಥ ವ್ಯವಧಾನ ಅವ್ರಿಗಿರಬೇಕು. ಅದು ಮೇಡಮ್ಗಿತ್ತು. KS ನಾಗರತ್ನಮ್ಮ ಲಾಗ್ರಾಜುಯೇಟ್ ಅಲ್ಲ, ಬಟ್ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಿದ್ರು ಅಂತ. ಅದರಲ್ಲಿ ಸರ್ಕಾರ ಕೇರ್ ಮಾಡಿ ನೋಡಿ. ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಂದಂಥ ಸ್ಪೀಕರು ಕಾಂಗ್ರೆಸ್ CMಗೆ ಕೇರ್ ಮಾಡಲ್ಲ ಅವರು. ಒಂದು ಹಂತದಲ್ಲಿ ದೇವೇಗೌಡರು ವಿರೋಧ ಪಕ್ಷ ನಾಯಕರಾಗಿರ್ತಾರೆ, ಅರಸು ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, EM ಸ್ಪೀಕರ್ ಆಗಿರ್ತಾರೆ. ಏನೋ ಒಂದು ಅವ್ರೇನು ಸ್ಟ್ರಿಕ್ಟು 1ರಿಂದ 2 ಪ್ರಶ್ನೋತ್ತರ ಕರೆಕ್ಟಾಗಿ 2 ಗಂಟೆ ಮುಗಿಸ್ಬಿಡ್ತಾರೆ. 2ರಿಂದ 6 ಹೌಸ್ ಮುಗಿದೋಗ್ಬೇಕು. ಏನು ಸಾರ್ವಜನಿಕ ಚರ್ಚೆಗಳಿರ್ಬೋದು, ಏನೇ ಇಲ್ಲ. 6 ಗಂಟೆ ಆದ ತಕ್ಷಣ ಅಧಿವೇಶನ ಮುಂದೂಡಬೇಕು. ಅವರು ಸ್ಟ್ರಿಕ್ಟಾಗಿದ್ದರು. ಇವರು ಒಂದು ಸರಿ ದೇವೇಗೌಡರು ಗಂಟೆಗಟ್ಟಲೆ ಪಾಪ ಸಣ್ಣ ನಿಧಾನ ಮಾತಾಡೋರು. ಅವರು ಅರಸು ಅವರು ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಾನು ಸಿದ್ಧ ಅಂತಾರೆ. ಇವರು ನಾನು ಐ ಆಮ್ ಆಲ್ಸೋ ಪ್ರಿಪೇರ್ಡ್ ಅಂತಾರೆ. ಏನೋ ಅವಾಗ ಪೀಠದಲ್ಲಿ ಕೂತಿದ್ದ ಮೇಡಮ್ ಹೇಳ್ತಾರೆ, ಯು ಮೇ ಬಿ ಪ್ರಿಪೇರ್ಡ್, ಹಿ ಮೇ ಬಿ ಪ್ರಿಪೇರ್ಡ್, ಐ ಆಮ್ ನಾಟ್ ಪ್ರಿಪೇರ್ಡ್ ಟು ಕಂಡಕ್ಟ್ ದಿ ಬಿಸ್ನೆಸ್ ಲೈಕ್ ದಿಸ್. ಏನೋ ದಿ ಹೌಸ್ ಸ್ಟ್ಯಾಂಡ್ಸ್ ಅರ್ಜೆಂಟ್ ಟು ಮೀಟ್ ಟುಮಾರೋ ಹೊರಟು ಹೇಳ್ಬಿಟ್ಟು. ಈಗೆಲ್ಲ ಕೂತ್ಕೊಂಡು ನಡೀತಾನೆ ಇರುತ್ತೆ. ಈಗ ಹಾಗೆ ಮಾಡ್ತಾರೆ.
ಅವ್ರು ನೋಡಿ ಸ್ಟ್ರಿಕ್ಟ್ ಆಗಿದ್ದು ಮೇಡಮ್, ಆಮೇಲೆ ಓಡೋಗ್ತಾರೋ ಹಿಂದೆ ದೇವರಾಜು ಏನು ಹಿಂಗೆ ಮಾಡೋದಿಲ್ಲ ಮೇಡಮ್. ಹೌದು, ನಾನು ನಿಯಮ ಪಾಲಿಸಿದ್ದೀನಿ, 6 ಗಂಟೆ ಮುಗಿಸ್ತಾ ಇದ್ದೀವಿ. ಇವತ್ತಿನ ಲೆಜಿಸ್ಲೇಚರ್ ಅಸೆಂಬ್ಲಿ ಕುರಿ ದೊಡ್ಡಿ ಆಗ್ಬಿಟ್ಟಿದೆ. ಯಾವ ಬೇಕಾದ್ರೂ ಹೇಳ್ಬೋದು, ನೀವು ಯಾವ ಪದ ಬೇಕಾದ್ರೂ ಬಳಸ್ಬೋದು. ಅದು ನಮ್ಮ ಡಿಬೇಟ್ಸ್ ಮಾತ್ರ ನಾವು ಟೀಕೆ ಮಾಡೋಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸದನದಲ್ಲಿ ಸದಸ್ಯರು ಮಾತಾಡಿದ್ದಾಗಲಿ ಸ್ಪೀಕರ್ ಮಿನಿಸ್ಟರ್ನ ನಾವು ಟೀಕೆ ಮಾಡೋಗಿಲ್ಲ. ಆದರೆ ಈ ನಡೀತಕ್ಕಂಥ ಏನು ಸಂಗತಿಗಳು ಅದು ಇಟ್ ಈಸ್ ಎಗೇನ್ಸ್ಟ್ ದಿ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಆರ್ಡರ್ ಆಫ್ ದಿ ಡೇ ಇಸ್ ಹಣಬಲ, ತೋಳ್ಬಲ, ಪಕ್ಷ ರಾಜಕೀಯ. ಆಮೇಲೆ ಡಿಸ್ಟೆಬಿಲೈಸೇಷನ್ ಆಫ್ ದಿ ಗೌರ್ಮೆಂಟ್, ಡಿಸ್ಟೆಬಿಲೈಸೇಷನ್. ಇವರು ಎಷ್ಟು ಅದಕ್ಕೆ ಯಾರು ಜವಾಬ್ದಾರ? ವೋಟರ್ಸ್. ಮೆಜಾರಿಟಿ ಕೊಟ್ಟ ಮೇಲೆ ಕೊಡೋಕ್ಕೆ ಮುಂಚೆ ನೋಡಿ ಆಯ್ಕೆ ಮಾಡಬೇಕು. ಈಗ ಮೆಜಾರಿಟಿ ಇದೆ, ಡಿಸ್ಟೆಬಿಲೈಸ್ ಮಾಡೋಕ್ಕೆ ಪರಿಸ್ಥಿತಿ ಇವ್ರಿಗೆ ಬಂದಿದೆ. ಯಾರಿಗೆ? ಅಪೋಸಿಷನವ್ರಿಗೆ. ಏನು ಮಾಡೋ? ಅಧಿಕಾರಕ್ಕೋಸ್ಕರ. ನಾವು ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕೆ ಬರೋಲ್ಲ. ಎಲ್ಲ ತಪ್ಪು ವೋಟರ್ಸ್. ವೋಟರ್ಸ್ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡಿಸ್ಟೆಬಿಲೈಸೇಷನ್ ಆಫ್ ದ ಗೌರ್ಮೆಂಟ್ and the present state of affairs, deterioration of standards in legislature. The voters are responsible. At the same time, when you are enjoying the benefits from the government, from the state tax, ಸಾವಿರಾರು ಕೋಟಿ ಖರ್ಚು ಮಾಡಿ ಹಣನ ಜನಗಳಿಗೆ ಸ್ವಲ್ಪ ನಾವು ಋಣ ತೀರಿಸಬೇಕು ಅನ್ನೋದು ಅವರು ಆತ್ಮಶೋಧನೆ ಮಾಡ್ಕೋಬೇಕು. ಆತ್ಮಶೋಧನೆ ಸದಸ್ಯರು. ಇವನ್ ನನಗೆ ಇವತ್ತು ಅಧಿಕಾರ ಐತೆ, ನಾಳೆ ಎಲ್ಲೋದು ಮಿನಿಸ್ಟರ್ ಆಗ್ಬೋದು, ಇಲ್ಲಿ ಸರ್ಕಾರ ಬಿದ್ದೋಗ್ಬೋದು, ಈ ಥರದ ಮನೋಭಾವನೆ ಇದ್ದಂಥವ್ರು ನೀವು ಶಾಸಕರು ಮಾಡಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇದು ಭಾಳ ಖೇದದ ಸಂಗತಿ. ಅದಕ್ಕೆ ನಾನು ಈ ಹಿನ್ನೆಲೆಯಲ್ಲಿ ಒಂದು ಪುಸ್ತಕ ಬರೆದಿದ್ದೆ. ಅಂದರೆ ಹಿಂದೆ ಎಂತೆಂಥ ಇವರಿದ್ದ ಮೇಧಾವಿಗಳು. ನಾನು ಗೋವಾ ರಾಜ್ಯದಲ್ಲಿ The Bubbles of Memory, my experience with senior leaders and politicians of Karnataka and Goa. T.N. Dhruvakumar, former secretary, Goa legislature and retired secretary, second ಅಂದ್ರೆ ಏನು ಸರ್? ಸೆಕ್ರೆಟರಿ 2 ಅಂತ. ಸೆಕ್ರೆಟರಿ 2 ಅಂತ ರೋಮನ್ ಸೆಕ್ರೆಟರಿ 2. ಓಕೆ. ಕರ್ನಾಟಕ ಲೆಜಿಸ್ಲೇಚರ್ ಅಸೆಂಬ್ಲಿ. ಸರ್, ನಿಮ್ಮ ಬದುಕಿನ ಪಯಣ ಇದರಲ್ಲಿ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಪ್ರೊಫೆಷನಲ್ ಲೈಫ್. ಎಸ್ ಸರ್. ಯುವರ್ ಲೈಫ್. ನನ್ನ ಅನುಭವ ರಾಜಕಾರಣಿಗಳ ಜೊತೆ ಅವರ ನಡೆ ನೋಡಿ, ಏನು ಅವರ ಪಾರ್ಟಿಸಿಪೇಷನ್ ಡಿಬೇಟ್ಸ್ ಹೇಗಿತ್ತು. ಓಕೆ. ಈಗ ನಾನು ಸುಮಾರು ದೇವೇಗೌಡ ಆದಿ, ಎಸ್ ಎಂ ಕೃಷ್ಣ ಆದಿಯಾಗಿ ಎಲ್ಲರೂ ಯಾರು ಯಾವ ನಾನು ನಿಮ್ಮ ಬದುಕಿನ ಕಥೆಯನ್ನ ಕಂಪ್ಲೀಟ್ ಆಗಿ ಈ ಬುಕ್ಕಲ್ಲಿ ಇರುವಂತಹ ಬದುಕಿನ ಕಥೆಯನ್ನ ಇವತ್ತು ನಿಮ್ಮ ಜೊತೆ ನಾನು ಕೇಳೋದಿಕ್ಕೆ ಕೂತಿದ್ದೀನಿ. ಎಸ್ ಸರ್. ಎಲ್ಲಿಂದ ಶುರು ಆಗುತ್ತೆ ನಿಮ್ಮ ಜೀವನ? ನನ್ನ ಜೀವನ ನೋಡಿ, ನಾನು ಕೇವಲ ನಾನು ಈ ಕನಕಪುರ ಅಂತ ಇದೆಯಲ್ಲ, ಈಗ ಅದು ಕಾನ್ಕಾನಹಳ್ಳಿ ಅಂತ ಒಂದು ಹೆಸರು. ಈಗೇನು ಡಿ ಕೆ ಶಿವಕುಮಾರ್, ಸೋಮಣ್ಣ ಸಿಂಧೆ ಅವರು ನಮ್ಮೂರಿನವರೇ, ನಾವು ದೇವರನವರೇ. ನನ್ನ ಜೊತೆಯಲ್ಲೇ ಓದಂಥವ್ರು PGR ಸಿಂಧ್ಯಾ, ರೂರಲ್ ಮಲ್ಟಿಪರ್ಪಸ್ ಹೈಸ್ಕೂಲ್ ಅಂತ ಇತ್ತು. ಅವರು ಹಾರೋಹಳ್ಳಿಯಲ್ಲಿ ನನ್ನ ಗುರುಗಳು ಯಾರು ಗೊತ್ತಾ? ex-MLA ಎಸ್ ಕರಿಯಪ್ಪ ಅಂತ, ವಿದ್ಯಾದಾನಿ. ಅವರು ಬ್ರಹ್ಮಚಾರಿಗಳು. ಈ ಏನು ದೊಡ್ಡ ಶಿಕ್ಷಣ ಸಂಸ್ಥೆ, ಮದುವೆ ಆಗಿಲ್ಲ, ಎಲ್ಲ ಬಡಬಗರಿಗೆ ಹಾಸ್ಟೆಲ್ಲು, ಫ್ರೀ ಎಜುಕೇಷನ್ನು. ನಾನು ₹1 ಸರ್ ಫೀಸು. ನಾನು ಓದೋವಾಗ ಹೈಸ್ಕೂಲ್ನಲ್ಲಿ ₹1, SSLC ₹2 ಕೊಟ್ಟಿರ್ಬೋದು ಅಷ್ಟೇ. ಏನೋ ಈ ಥರ ಡೊನೇಷನಲ್ಲಿ ಮತ್ತೊಂದು ಏನೂ ಇರ್ತಿಲ್ಲ, ಎಲ್ಲ ಉಚಿತ. ಬಡವ್ರಿಗೇನೋ ತೊಗೊಳ್ತಿರಲಿಲ್ಲ. ಎಸ್ ಕರಿಯಪ್ಪ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ನಾನು ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರಿಗೆ ಬಂದಾಗ ಇನ್ನೂ ನಾನು ಕೇವಲ 16 ವರ್ಷ ಅಷ್ಟೇ, 16 ವರ್ಷ. ಆಮೇಲೆ ಇಲ್ಲಿ ಯಾರ ಜೊತೆಲ್ಲ ನಮ್ಮ ರಿಲೇಟಿವ್ಸ್ ಮನೇಲಿದ್ದೆ. ಮುಂದೆ ಓದಬೇಕಾದ್ರೆ ನಮ್ಗೆ ಕಷ್ಟ ಆಯಿತು. ಕಾಲೇಜ್ಗೆ ಓದ್ಬೇಕಾದ್ರೆ ಆಗ ₹50, ₹100 ಭಾಳ ದೊಡ್ಡ ಅಮೌಂಟ್. ₹50 ಹೆವಿ ಅಮೌಂಟ್. ನನ್ನ PUC ಅಡ್ಮಿಷನ್ ಸಿಕ್ಕಲಿಲ್ಲ ನನಗೆ. ಆಮೇಲೆ 11th ಸ್ಟ್ಯಾಂಡರ್ಡ್ ಅಂತ ಇತ್ತು ಸೆಂಟ್ರಲ್ ಹೈಸ್ಕೂಲಲ್ಲಿ, ₹10 ತೊಗೊಂಡ್ರು ನನಗೆ ಅಡ್ಮಿಷನ್ನು. ಆಯಿತಾ, ಅಲ್ಲಿ ಹೋಗಿ ಸೇರಿಕೊಂಡೆ. ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಸೀಟ್ ಕೊಡಲಿಲ್ಲ. ನಿನ್ನ ಪರ್ಸೆಂಟೇಜ್ ಕಮ್ಮಿ, ರೂರಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದಾದಮೇಲೆ ಅದೇ ಟೈಮಲ್ಲಿ ಈ ಶೀಘ್ರಲಿಪಿ ಮತ್ತು ಟೈಪ್ ರೈಟಿಂಗ್ ಇತ್ತು. ಅದು ನಾನು ಕಲಿತ್ಕೊಳ್ಳೋಂಥ ಅವಕಾಶ ಇತ್ತು. ಅವಾಗೆಲ್ಲ ₹2 ಕೊಟ್ಟರೆ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ₹3. ಅದು ನನ್ನ ಬದುಕಿಗೆ ಒಂದು ಆಸರೆ ಆಯಿತು. ಆಗ ಏನು ಇಂಟ್ರ್ಯೂ ಮೇಲೆ ಇಂಟ್ರ್ಯೂ ನನಗೆ. ಸರ್, ನಾನೇನು ಗ್ರ್ಯಾಜುಯೇಟಲ್ಲ ಏನಲ್ಲ, ಸುಮಾರು 40 ಕಡೆ ಇಂಟ್ರ್ಯೂ ಬಂದಿದೆ ನನಗೆ. ನಾನೊಂದು 20-30 ಕಡೆ ಸೆಲೆಕ್ಷನ್ ಆಗಿದ್ದೀನಿ. ಎಕ್ಸೈಸ್ ಇರ್ಬೋದು, ರೆವಿನ್ಯೂ ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು, BL, HMT ಎಲ್ಲ ಕಡೆ ನನಗೆ ಇಂಟ್ರ್ಯೂ ಬಂದಿದೆ, ಇನ್ಕ್ಲೂಡಿಂಗ್ ಬಾಷ್, ಯಾವಾಗ ಮೈಕು ಅಂತ ಕರೀತಾರೆ, ಅಲ್ಲೆಲ್ಲ ಸೆಲೆಕ್ಟ್ ಆಗಿಬಿಟ್ಟಿದ್ದೆ ನಾನು. ಇಲ್ಲಿಗೆ ಬಂದ ಮೇಲೂ ನನಗೆ ಇಂಟ್ರ್ಯೂ ಬರ್ತಾಯಿತ್ತು. ಅಂದರೆ ಒಂದು ನಯ ದುಡ್ಲಿದ್ದೆ ಆರಾಮ ಕೆಲಸ ನನಗೆ ಸಿಕ್ತು. ಅಂದರೆ ನಿಮ್ಮ ಕಾಲದಲ್ಲಿ ಸರ್ಕಾರಿ ಕೆಲಸ ಈಸಿಯಾಗಿ ಸಿಗ್ತಾಯಿತ್ತು, ಭಾಳ ಸುಲಭವಾಗಿ ಸಿಗ್ತಾಯಿತ್ತು. ಮೆರಿಟ್ ಇದೆ ಅಷ್ಟೇ. ಶಾರ್ಟ್ ಹ್ಯಾಂಡ್ಗೆ ಭಾಳ ಡಿಮ್ಯಾಂಡ್ ಇತ್ತು ಅವಾಗ. ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಶೀಘ್ರಲಿಪಿ ಇದೆಯಲ್ಲ, ಇಂಗ್ಲೀಷು. ಆಮೇಲೆ ಕನ್ನಡ ಬಂತು. ಐ ವಾಸ್ ಸೆಲೆಕ್ಟೆಡ್ ಆ್ಯಸ್ ಎ ಸ್ಟೆನೋಗ್ರಾಫರ್ ಇನ್ ಮೇಯೋ ಹಾಲ್, ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಫಸ್ಟ್ ಬಂತು. ಅಲ್ಲಿ ನಮ್ಮ ಒಬ್ಬ ಗುರುಗಳಿದ್ದು, ಅಂದರೆ ಅವರು ಜಡ್ಜು, ಇಸ್ ನೇಮ್ ಈಸ್ ತಿಳ್ಗುಳ್ ಅಂತ. ನನಗೆ ಅವರು ಅದನ್ನು ಬರೆದಿ ಪುಸ್ತಕದಲ್ಲಿ ಬರೆದಿ. ನಾನು ಹೊಸದಾಗಿ ಹೋಗಿ ಸೇರ್ಕೊಂಡಿರ್ತೀನಿ.
ಮೇಹಾಲಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸ ಟೈಪ್ ಮಾಡೋದು ಜಡ್ಜ್ಮೆಂಟ್ನ. ನಮ್ಮ ಬಾಸ್ ಯಾರಂದರೆ ನಮ್ಮ ಸೂಪರ್ಡೆಂಟ್ ಥರ ಇರ್ತಾರೆ, ಶಿರಸಿದಾರ್ ಅಂತ ಆಗಿನ ಕಾಲದಲ್ಲಿ, ಶಿರಸಿದಾರ್ ಅಂತ. ಅದೊಂದು ಕಾಪಿ ಕೊಡಿ ನನಗೆ ಅಂತ. ನಾವು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲವಲ್ಲ ಹೊಸದು, ಅವ್ರು ಏನು ಹೇಳ್ತಾರೆ ಕೇಳಬೇಕು. ಬಾಸು ಅಟೆಂಡೆನ್ಸ್ ಹಾಕೋದವ್ರೆ, SR ಬರೋ ಲೀವ್ ಕೊಡೋದವ್ರೆ, ಕಾಪಿ ಕೊಡೋದಕ್ಕೆ ಕೊಟ್ಬಿಟ್ಟೆ. ಆ ಕಾಪಿನ ಯಾರೋ ಕಕ್ಷಿದಾರರಿಗೆ ಕೊಡ್ತಾರೆ ಅವರು, ನಮಗೇನು ಗೊತ್ತಿಲ್ಲ ಹೊಸದು. ಆಮೇಲೆ ಆ ಕಕ್ಷಿದಾರರು ಆಮೇಲೆ ಬಂದು ಅವ್ರ ಪರವಾಗಿ ಆಗಿರುತ್ತೆ. ಅದು ಲ್ಯಾಂಡ್ ಟ್ರಿಬ್ಯುನಲ್, ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದೆ. ಅವರು ಪೆನ್ನು, ಪುಸ್ತಕ, ಡೈರಿ, ಏನೋ ಒಂದಷ್ಟು ಗಿಫ್ಟ್ಗಳು ಕೊಡ್ತಾರೆ, ತಂದು ನಮ್ಮ ಶಿರಸ್ದಾರ್ ಕೊಡ್ತಾರೆ. ಒಂದು 4-5 ತಂದು ಕೊಡ್ತಾರೆ. ಅದರಲ್ಲಿ ಆ ಶಿರಸ್ದಾರ್ ಬಂದು ನನಗೆ ಇದು ಇಟ್ಕೊಳ್ಳಪ್ಪ ನೀನು ಅಂತಾರೆ, ಆಯಿತಾ. ಆಮೇಲೆ ನಾನು ಜಡ್ಜ್ ಹತ್ರ ಭಾಳ ಕ್ಲೋಸ್ ಆಗಿದ್ದೆ, ಯಾಕೆಂದರೆ ಇನ್ವಿಟೇಷನ್ ಕೊಡೋಲ್ಲ. ಅವ್ರು ಜಡ್ಜ್ ಕಂಡು ಹೆದರ್ಕೊಳ್ಳೋರು. ಇದು ಏನು ತೊಗೊಂಡೋಗಿದ್ರು ಕುಮಾರಿ, ತೊಗೊಂಡೋಗಿ ಸಾಹೇಬ್ರು ಕೊಟ್ಬಿಡಿ ಅಂತ. ಏನಂತ ಹೇಳಲಿ ಸರ್ ಅಂದೆ. ಇಲ್ಲ ನೀವು ಕೊಡಿ, ಹೊಸ ವರ್ಷದ ಗಿಫ್ಟ್ ಅಂತ ಕೊಡಿ ಅಂತ ಹೇಳ್ಬಿಟ್ರು. ನಾನು ಅದನ್ನು ತೊಗೊಂಡೋಗಿ ಡೈರಿ, ಪೆನ್ನು, ಏನೋ ಒಂದಷ್ಟು ಕೊಟ್ಟಿದ್ದು, ಒಂದಷ್ಟು ಕಾಂಪ್ಲಿಮೆಂಟ್ಸ್ ಎಲ್ಲ ತೊಗೊಂಡೋಗಿ ಅವ್ರಿಗೆ ಲಂಚ್ ಟೈಮಲ್ಲಿ ಕೊಡೋಕೋದಿ. ಏನು ಮಿಸ್ಟರ್ ಧ್ರುವಕುಮಾರ್ ಅಂತ ಇದು ಅಂತೆ. ಸರ್ ಏನೋ ಇದು ಸರ್ ಹೊಸ ವರ್ಷದ ಗಿಫ್ಟು ಅಂತ. ನಾನು ಯಾರು ಹೇಳಿದ್ರು ನಿಮಗೆ ಅಂತ ಹೇಳಿದ್ರು. ಇದರ ಶಿರಸ್ದಾರ ಹೇಳಿದ್ರು ಸರ್ ಇದನ್ನು ಕೊಟ್ಬಿಡಿ ಅಂತಂದರು. ಯಾರು ಕೊಟ್ಟರು, ನಿಮ್ಮದೇ ದುಡ್ಡಲ್ಲಿ ಕೊಟ್ರಾ ಅಥವಾ ಅವ್ರು ಕೊಟ್ರಾ ಅಂತ. ಸರ್ ಯಾರೋ ಬಂದು ನಿನ್ಗೆ ಕೊಟ್ಟರು ಅಂತ ಹೇಳಿದೆ. ಕರೆದು ಇಮ್ಮಿಡಿಯೇಟಾಗಿ ಅವ್ರನ್ನ ಬ್ಯಾಂಗ್ ಮಾಡೋಕ್ಕೆ ಕೊಟ್ಟರು. ಅಮ್ಮನ ಹೆಸರು ಶೆಳ್ಳಿ ಕೇರ್ ಅಂತ ಹೆಸರು. ಈ ಕಮಿಟೆಡ್ ಸೂಸೈಡ್ ಇನ್ ಹೈಕೋರ್ಟ್ ರೆಕಾರ್ಡ್ ಸೆಕ್ಷನ್. ಬೆಂಕಿ ಎತ್ಕೊಂಡು ಸತ್ತೋಗ್ಬಿಟ್ರು ಅವರೇನೆ. ಅದೇ ವ್ಯಕ್ತಿ ನನಗೆ ಇದು ಈ ಡೈರಿ ಎಲ್ಲ ಕೊಟ್ಟಿದ್ದು. ಜಡ್ಜಿಗೆ ಆಫರ್ ಮಾಡಿ, ಜಡ್ಜ್ ಇನ್ನೊಂದು ಸರಿ ಇದು ರಿಪೀಟ್ ಮಾಡಿದ್ರೆ ಐ ವಿಲ್ ಸ್ಯಾಕ್ ಯು. ಹೊಸಬ್ರಿಗೆ ಇದೇ ರೀತಿ ನಾವು ಉತ್ತೇಜನ ಕೆಲಸ ಹೇಳ್ಕೊಡೋದು ಅಂತ ಬೈತಾರೆ. ವಿ ತಿಳ್ಗಳು ಅಂದರೆ ನ್ಯಾಯಾಂಗದಲ್ಲಿ ಎಂಥ ಇದಿತ್ತು. ನಾನು ಇದು 60-90 ಇದು ಮೇಹಾಲಲ್ಲಿ. ಕಡೆಗೆ ಅಲ್ಲಿಂದ ನಾನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಂದೆ, ಕ್ರಿಮಿನಲ್ ಕೋರ್ಟು. ಇಲ್ಲಿ ಲೆಜಿಸ್ಲೇಚರಲ್ಲಿ ಬಂತು. ಹೋದ ತಕ್ಷಣ ಇಮ್ಮಿಡಿಯೇಟ್ ಕೆಲಸ ಸಿಕ್ಬಿಡ್ತು. ಇಲ್ಲಿ ಬಿಟ್ಟು ಇಲ್ಲಿ ಬಂದೆ. ಯಾಕೆಂದರೆ ನಮಗೆ 130 ರೂಪಾಯಿ 38 ರೂಪಾಯಿ ಸಂಬಳ ಆಯಿತು. ಇಲ್ಲಿ 400 ರೂಪಾಯಿ ಬರುತ್ತೆ ವಿಧಾನಸೌಧದಲ್ಲಿ. ಬಟ್ ಅಪ್ಲೈ ಮಾಡಿದ್ರೆ ಸೆಲೆಕ್ಷನ್ ಆಗೋಯ್ತು. ಸುಮಾರು 40 ಜನ ಬಂದಿದ್ರು. ಅಲ್ಲಿಂದ ಜಾತಿ ಕಮಿಷನ್ ಆಗಿತ್ತು, ಗೌಡ್ರು, ಲಿಂಗಾಯತು, ಬ್ರಾಹ್ಮಣರು, ಈ ಥರದಲ್ಲಿ ಆ ಥರ ಸೆಲೆಕ್ಷನ್ ಆಗೋದು. ದುಡ್ಡಿರಲಿಲ್ಲ, ಜಾತಿ ಮೇಲೆ ಮಾಡೋರು. ಅದು ನಾ ಇದ್ದಾಗ ಲಿಂಗಾಯತರು ಮುಖ್ಯಮಂತ್ರಿಗಳು, ಲಿಂಗಾಯತರು ಸ್ಪೀಕರು, ಲಿಂಗಾಯತ ಸೆಕ್ರೆಟ್ರಿ. ಬಟ್ ಸ್ಟಿಲ್ ನಾನು ಬ್ಯಾಕ್ವರ್ಡ್ ಆದರೂ ಸಹ ನನಗೆ ಮೆರಿಟ್ ಮೇಲೆ ಕೊಟ್ಟರು. ವೀರೇಂದ್ರ ಪಾಟೀಲ್ ಒಂದು ಶಿಫಾರಸು ಮಾಡ್ತಾರೆ, ನನಗೂ ತಿಳಿದು ಅಂತು. ಅವು ಗುಲ್ಬರ್ಗ ಕಡೆ ಒಂದು ಹುಡುಗಿಗೆ ಕೊಡಿ ಕೆಲಸ ಅಂತೆ. ಆಗ ಇದ್ದಂಥ ಸೆಕ್ರೆಟ್ರಿ ಹೇಳ್ತಾರೆ, ಸರ್ ಇಲ್ಲಿ ಮಹಿಳೆಯರಿಗೆ ಕೊಡೋದು ಒಳ್ಳೆಯದಲ್ಲ, ಶಾಸಕರಿರೋ ಕಡೆ ಆಯಿತಾ, ಮತ್ತು ಮೆರಿಟ್ ಇಂಪಾರ್ಟೆಂಟ್ ಸರ್ ಅಂಥೇಳಿ. ಓಕೆ, ಐ ವಿಲ್ ನಾಟ್ ಅಷ್ಟೇ ಹೇಳ್ಬೇಡಿ. ವೀರೇಂದ್ರ ಭಟ್ ನೋಡಿ ಈಗಾದರೆ ತೊಗೊಳ್ರಿ, ಅವ್ರು ನಾನು ಹೇಳ್ದೆ ತೊಗೊಳ್ಳಿ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ ತಗೊಳ್ರಿ. ಸ್ಪೀಕರ್ಗೆ ರೀ ನಾನು ಕಳಿಸಿ ಇಂಥವು ತೊಗೊಳ್ರಿ ಅಂತ ಹೇಳೋ ಪರಿಸ್ಥಿತಿ ಇದೆ. ಆಗ ವೀರೇಂದ್ರ ಇಷ್ಟೇ ಭಾಳ ಕ್ವೈಟಾಗಿ ಹೇಳಿದ. ಆಮೇಲೆ ಗೊತ್ತಾಯಿತು, ಆಯಿತು ನೀವು ನಿಮ್ಮ ರೂಲ್ಸ್ ಪ್ರಕಾರ ಮಾಡಿ, ಮೆರಿಟ್ ಕೊಡಿ ಅಂತ ತಕ್ಷಣ ಐ ವಾಸ್ ಸೆಲೆಕ್ಟೆಡ್ ಆ್ಯಸ್ ಎ ಸ್ಟೆನೋಗ್ರಾಫರ್. ಐ ಗಾಟ್ 400 ರೂಪೀಸ್ ಸ್ಯಾಲರಿ ಇನ್ ದೋಸ್ ಡೇಸ್. 138 400 ರೂಪಾಯಿ ಬಂದುಬಿಟ್ಟು ನಮ್ಗೆ ದೊಡ್ಡ ಖುಷಿ ಆಯಿತು. ಆಗ 1-2 ವರ್ಷದಲ್ಲಿ ನನಗೆ ಒಳ್ಳೆ ಇದು ಎಕ್ಸ್ಪೀರಿಯೆನ್ಸ್ ಆಗೋಯಿತು. ಇಲ್ಲಿ ನಮ್ಮ ಪ್ರಿನ್ಸಿಪಾಲೇ ನನಗೆ MLA ಆಗಿ ಬರ್ತಾರೆ. ಹೇಳಿದೆ ಕರಿಯಪ್ಪ ಅಂತ ಹೇಳ್ದಲ್ಲ, ಅವರೇ ನನಗೆ MLA ಆಗಿ ಬರ್ತಾರೆ. ನಾನು ನೋಡಿ ಅವ್ರಿಗೆ ನಮಸ್ಕಾರ ಮಾಡಿದ್ದೀನಿ. ಸರ್ ನಾನು ಯಾರು ತಾವು ಅಂತಾರೆ. ಸರ್ ನಾನು ನಿಮ್ಮ ಸ್ಟೂಡೆಂಟು, ಈ ಥರ ಓದ್ತಾಯಿದ್ದೆ, ಸಿಂಧಿ ಅವರು, ನಾವೆಲ್ಲ. ಹೌದಾ, ವೆರಿ ವೆರಿ ಪ್ರೌಡ್ ಅಂತ. ಅವರು ಬಂದು ಈ ನನ್ನ ಹತ್ರ ಟೈಪ್ ಮಾಡಿಸ್ಕೊಡೋರು. ಹೇಗಿದೆ ನೋಡಿ ಈ ಪ್ರಶ್ನೆಗಳಂದೇನಪ್ಪ, ಯಾವ ಥರ ಹಾಕಬೇಕಪ್ಪ ಅಂತೇಳಿ ನನ್ನನ್ನು ಕೇಳೋರು. ನೋಡಿ ಹೇಗಿದೆ, ನಮ್ಮ ಗುರುಗಳು ಇಂಗ್ಲೀಷ್ ಹೇಳ್ಕೊಟ್ಟವರು, ಇಂಗ್ಲೀಷ್ ಮೀಡಿಯಮ್ ಕಲ್ತ್ಕೊಳ್ಳಿ ಅಂತ ಆಗಿನ ಕಾಲದ ನನಗೆ ಉತ್ತೇಜನ ಕೊಟ್ಟವರು. ಬೆಂಗಳೂರು ಇಷ್ಟೊಂದು ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಅವಾಗ. ಕನಕಪುರದಿಂದ ಚರ್ಚಮಡ್ನಾರು ಎಲ್ಲ ಅಲ್ಲಿಗೆ ಬರ್ತಾಯಿದ್ರು. ಅವರಿಗೆ ನಾನು ಸ್ವಲ್ಪ ಅಡ್ವೈಸ್ ಮಾಡೋ ಒಂದು ಸ್ಥಿತಿ ಬಂದುಬಿಡ್ತು ನೋಡಿ. ಯಾಕೆ ನನಗೆ ಅವಾಗಂತಂದರೆ ಆ ಥರ. ಆಮೇಲೆ ಜಗದೀಶ್ ಶೆಟ್ಟರ್ ಅಂತ ಇದ್ರಲ್ಲ, ಅವ್ರ ತಂದೆ PC ಶೆಟ್ಟರ್ ಅಂತ ಇದ್ದರು. ಅವರು ಸಹ ನಾನು ಅಸಿಸ್ಟ್ ಮಾಡ್ತಾಯಿದ್ದೆ. ಅಂದರೆ ಆವಾಗ ಹಾಬಿರ್ತಿರಲಿಲ್ಲ ಅವ್ರಿಗೆ. ಬಂದು ನಮ್ಮ ಪಕ್ಕದಲ್ಲಿ ಕೂತು, ಇವಾಗ MLA ಅಂದರೆ ಹಿಂಗೆ ಕರೆಸ್ತಾರೆ, ಅಲ್ಲಿ ಬರ್ರೆ, ರೂಮ್ ಬರ, ಎಲ್ಲಿ ಬರ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅವರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು MLA ಅಹಮು ಇದ್ದೇನೆ ಕೂತ್ಕೊಂಡು ಕೇಳಿ ಟೈಪ್ ಮಾಡಿಸ್ಕೊಂಡು ಹೋಗೋರು. ಏನಪ್ಪ ಇದು ಯಾವ ಥರ ಅಂತ ಕೇಳೋರು. ಡಿಫ್ರೆನ್ಸ್ ಬಿಟ್ವೀನ್ ದಿ ಲೆಜಿಸ್ಲೇಟರ್ ಆಫ್ ದೋಸ್ ಡೇಸ್ ಆ್ಯಂಡ್ ದಿ ಪ್ರೆಸೆಂಟ್ ಏನು ಇವಾಗೆಲ್ಲ ಕಾರುಗಳು, ಅವಾಗೇನು ಕಾರುಗಳಿಲ್ಲ, ಏನಿಲ್ಲ. ಇವಾಗ 100 ಕಾರಿದೆ. ಆ ಕಾರುಗಳು ಅವರು ಯೂಸ್ ಮಾಡಲ್ಲ. ಯಾವನೋ ಒಂದು ಚೇಲನೋ PA ಯಾರೋ ಯೂಸ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಗೊತ್ತಿದೆ ಸರ್. ಸೊ ವ್ಯತ್ಯಾಸ ಏನು ಹೇಳಿದ್ದೇನೆಂದರೆ, ಅದರಲ್ಲಿ ಜವಾಬ್ದಾರಿ ಮುಖ್ಯವಾಗಿ MLA ಆಗಿ ಬಂದಮೇಲೆ ಈಗ ನಾವೇನು ಇಲ್ಲಿ ವಿ ವಿಲ್ ಕಮ್ ಟು ಲಿಸ್ಟ್ ಆಫ್ ಬಿಸ್ನೆಸ್. ಅಂದರೆ ಈಗ ಅಧಿವೇಶನ ಕರಿತೀವಿ. ಅಧಿವೇಶನ ಕರೆಯೋದಕ್ಕೆ ಪೂರ್ವದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರದವರು ಒಂದು ತೀರ್ಮಾನ ಮಾಡ್ತಾರೆ. ಜನವರಿಯಲ್ಲಿ ರಾಜ್ಯಪಾಲರ ಭಾಷಣ ಕರೀಬೇಕು, ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಪಾಸ್ ಆಗಬೇಕು ಅಂತ ಇರುತ್ತೆ. ಅವರು ಈ ಪ್ಲ್ಯಾನಿಂಗ್ ಕಮಿಷನ್ನು ಮತ್ತು ಎಲ್ಲ ಬೇರೆ ಬೇರೆ ಎಲ್ಲ ಮಾಹಿತಿಗಳೆಲ್ಲ ಕಲೆ ಹಾಕಿ ಚರ್ಚೆ ಮಾಡಿ, ಎಲ್ಲ ಇಲಾಖೆಯನ್ನು ಚರ್ಚೆ ಮಾಡಿ ಆಮೇಲೆ ಸೆಷನ್ ಕರೀಬೇಕು.
ಆಯಿತಾ. ಸೆಷನ್ ಕರೆಯೋದಕ್ಕೆ ಪೂರ್ವದಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಲೆಜಿಸ್ಲೇಚರ್ ಸೆಕ್ರೆಟರಿ ಅಲ್ಲಿ ಬಂದು ಕೂತ್ಕೋಬೇಕು. ಕ್ಯಾಬಿನೆಟ್ ಹಾಲಲ್ಲಿ ಒಂದು ಸೀಟ್ ಇರ್ತಾಯಿತ್ತು. ಸಿ ಎಮ್ ಪಕ್ಕದಲ್ಲಿ ಲಾ ಮಿನಿಸ್ಟರ್ ಪಕ್ಕದಲ್ಲಿ ಸೆಕ್ರೆಟರಿ ಕೂತ್ಕೊಂಡು ನೋಡಿ ಕಾರ್ಯದರ್ಶಿನ ಕೇಳೋರು, ನಾವು ಈ ಥರ ಸೆಷನ್ ಕರಿಬೇಕು ಅಂತ ಇದ್ದೀವಿ, ಎಷ್ಟು ದಿನ ಕರಿಬೇಕು, ಇವರು ಬಡ್ಜೆಟ್ಗೆ ಎಷ್ಟು ದಿನ ಬೇಕಾಗುತ್ತೆ, ಬೇರೆ ಚರ್ಚೆಗಳಿಗೆ ಎಷ್ಟು ದಿನ ಬೇಕಾಗುತ್ತೆ, ಏನೇನು ಥರ ಮಸೂದೆಗಳಿಗೆ ಎಷ್ಟು ದಿನ ಇವ. ಆಮೇಲೆ ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಅಂತ ಒಂದು ಸೆಕ್ಷನ್ ಇತ್ತು, ಒಟ್ಟಿಗೆ 2 ಇತ್ತು. ಆ ಸೆಕ್ರೆಟ್ರಿ ಲೆಜಿಸ್ಲೇಟಿವ್ ಸೆಕ್ರೆಟರಿ ಎಲ್ಲ ಬಂದು ಕ್ಯಾಬಿನೆಟ್ ಅಟೆಂಡ್ ಮಾಡಿ ನಮ್ಮ ಅಡ್ವೈಸ್ ತೊಗೊಂಡು ಆಮೇಲೆ ಇವರು ಅಧಿವೇಶನ ಕರೀತಾಯಿದ್ರು. ಈಗ ಲೆಜಿಸ್ಲೇಚರ್ ಸೆಕ್ರೆಟರಿ ಕೇಳೋರೇ ಗತಿ ಇಲ್ಲ, ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದರೆ ಒಂದು ಗ್ರೂಪ್ ಡೀಲ್ ಥರ ಟ್ರೀಟ್ ಮಾಡ್ತಾರೆ ಲೆಜಿಸ್ಲೇಟಿವ್ ಸೆಕ್ರೆಟರಿದೇ. ಲಾಸ್ಟ್ ಇದು ಏನು ರೆಪ್ಯುಟೇಷನ್ ಇಲ್ಲ. ಅಂದರೆ ಅವ್ರಿಗೆ ಕರೆಯೋದು ಇಲ್ಲ ಕ್ಯಾಬಿನೆಟಿಗೆ. ಅವ್ರು ಹೇಳಿದಾಗ ನಾವು ಇಂಥ ದಿನ ಕರೆಯೋದು ಅಷ್ಟೇ ನಮ್ಮ ಕೆಲಸ. ನಾವು ಕರೆಯೋದಕ್ಕೆ ಮುಂಚೆ ನೋಡಿ ಸರ್, ನಿಮ್ಮ ರೂಲ್ಸ್ ಆಫ್ ಪ್ರೊಸೀಜರಲ್ಲಿ ಬಡ್ಜೆಟ್ ಅಂದರೆ ಏನು, ಜನರಲ್ ಡಿಸ್ಕಷನ್ಗೆ 5 ದಿನ ಅಂತಿರುತ್ತೆ, ಅದು ಹೇಳ್ಬೇಕು ನಾವು. ಅದಾದಮೇಲೆ ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಡೀಟೇಲ್, ಅಂದರೆ PWD, ಇರಿಗೇಷನ್, ಎಜುಕೇಷನ್ ಎಕ್ಸೆಟ್ರಾ ಆ ಇಲಾಖಾ ಅವರು ಸೊ ಇದಕ್ಕೆ 500 ಕೋಟಿ, ಇದಕ್ಕೆ 1000 ಕೋಟಿ, 2000 ಕೋಟಿ ಅಂತ ಇಟ್ಟಿರ್ತೀವಿ. ಸೊ 20 ದಿನಗಳ ಡಿಮ್ಯಾಂಡ್ಗೆ ಬೇಕು ಸರ್, 5 ದಿನಗಳ ಜನರಲ್ ಡಿಸ್ಕಷನ್ ಬೇಕು ಸರ್, ರಾಜ್ಯಪಾಲರ ಭಾಷಣಕ್ಕೆ 1 ಗಂಟೆಗೆ ಇಷ್ಟು ದಿನ ಬೇಕು ಅಂತ ನಮ್ಮ ಸಲಹೆಗಳನ್ನ ಕೇಳಿ ಆನಂತರ ಸೆಷನ್ ಕರೀತಾಯಿದ್ರು. ಇದೆಲ್ಲ ಹೊರಟೋಯ್ತು. ಹೆಗ್ಡೆ ಪೇಡಿಂದ ಆಚೆಗೆ ಲೆಜಿಸ್ಲೇಟಿವ್ ಸೆಕ್ರೆಟರಿ ಅವ್ರಿಗೆ ರೆಸ್ಪೆಕ್ಟೇ ಇಲ್ಲ, ಕರೆಯೋದು ಇಲ್ಲ, ಕೇಳೋದಿಲ್ಲ, ಸ್ಪೀಕರು ಕೇಳೋಕ್ಕೆ ಹೋಗಲ್ಲ. ಓಕೆ, ನಿಮ್ಮ ಪ್ರೊಫೆಷನ್ನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದು. ಎಸ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸೆಕ್ರೆಟರಿ ಜವಾಬ್ದಾರಿ. ನಾಳೆ ಸೆಷನ್ ಕರೆದಾಗ ನಿಮಗೆ ನೋಟಿಸ್ ಬರುತ್ತೆ. ಪ್ರಶ್ನೆಗಳು ಎಷ್ಟು ಪ್ರಶ್ನೆಗಳು ಬರಬೇಕು, ಒಂದಿನಕ್ಕೆ ಎಷ್ಟು ಪ್ರಶ್ನೆ ಇರಬೇಕು. ಆಮೇಲೆ ಅದರಲ್ಲಿ ಬ್ಯಾಲೆಟಿಂಗ್ ಸಿಸ್ಟಮ್ ಅಂತ ಇರುತ್ತೆ, ಬ್ಯಾಲೆಟ್ ಹಾಕ್ತೀವಿ. ಸಪೋಸ್ ಈಗ ಒಂದಿನಕ್ಕೆ 20 ಪ್ರಶ್ನೆ ಇತ್ತು ಅಂದರೆ ಒಂದು 500 ಬಂದು ಹಾಕಿರ್ತಾರೆ, ನಾವಾಗ ಬ್ಯಾಲೆಟ್ ಮಾಡ್ತೀವಿ. ಯಾರದ್ದು ಬ್ಯಾಲೆಟ್ ಬರುತ್ತೆ ಆ ಪ್ರಾಸೆಸ್ ಮೇಲೆ ಕೊಡಬೇಕು, ಆಯಿತಾ. ಅದ್ರ ಪ್ರಕಾರನೇ ಹೋಗ್ತಾಯಿದ್ವಿ ಮೊದಲೆಲ್ಲ, ಬೇರೆ ಏನು ಮಾಡ್ತಿರಲಿಲ್ಲ. ಇವಾಗೆಲ್ಲ ಕೆಲವು ಸಂದರ್ಭದಲ್ಲಿ ಬ್ಯಾಲೆಟು ಮಿಸ್ಯೂಸ್ ಆಗುತ್ತೆ ಅಂತ ಕಂಪ್ಲೇಂಟ್ ಬಂತು. KR ಪಟೇಲ್ ಕೃಷ್ಣ ಅಂತ ಸ್ಪೀಕರ್ ಆಗಿದೆ, ಅವ್ರ ಅವಧಿನಲ್ಲಿ ನನ್ನ ರೂಮಲ್ಲೇ ಬಂದು ಕೂತ್ಕೊಂಡ್ರು ಅವರು ಸ್ಪೀಕರು. ಏನಪ್ಪ ಎಲ್ಲರೂ ಕಂಪ್ಲೇಂಟ್ ಇದೆ, ಏನೋ ಕ್ವಶನ್ ಎಲ್ಲ ಏನೋ ಕ್ಯಾಶ್ ಫಾರ್ ಕ್ವಶನ್ಸ್ ಅಂತ ಆಯ್ತಲ್ಲ ಡೆಲ್ಲಿಲಿ, ಆ ಥರ ಆಗ್ತದಂತೆ ಕಂಪ್ಲೇಂಟ್ಗಳು. ಸರ್ ದಯಮಾಡಿ ನಿಮ್ಮ ರೂಮಲ್ಲೇ ಬ್ಯಾಲೆಟ್ ಮಾಡಿಬಿಡಿ ಸರ್ ಅಂತ ಹೇಳಿದೆ. ಬೇಡ ನಾನೇ ಬರ್ತೀನಿ. ಸ್ಪೀಕರ್ ಆದವರು ಪಾಪ ನನ್ನ ಮುಂದೆನೇ ಕೂತ್ಕೊಂಡು 4 ದಿನ ಬ್ಯಾಲೆಟ್ ಮಾಡೋದು ಮಾಡಿ ಕರೆಕ್ಟಾಗಿದೆಯಲ್ಲ. ಯಾಕೆ ಇವರು ಅಂದರೆ ಮೈಟ್ ಈಸ್ ರೈಟ್, ಯಾರು ರೋಪ್ ಹಾಕ್ತಾರೆ ದಬಾಯ್ ಅಂಥವ್ರು ಕ್ವಶನ್ ಹಾಕ್ಬಿಡೋರು. ನಮ್ಮವ್ರು ಏನು ಗೊತ್ತಾ ಸರ್, ಫಾರ್ ಎಕ್ಸಾಂಪಲ್ ಯಾರ್ದು ಧ್ವನಿ ಜೋರಾಗಿರುತ್ತೆ, ಇವನು ಯಾಪ ಇವ್ರಿಗೆ ಯಾಕೆ ಸವಾಸ ನಮಗೆ ಅಂತ ಅವ್ರು ಕ್ವಶನ್ ಹಾಕ್ಬಿಡೋದು. ಬ್ಯಾಲೆಟಿಂಗ್ ಸಿಸ್ಟಮ್ ಹೆಂಗೆ ನಡೀತಾ ಇತ್ತು, ಬ್ಯಾಲೆಟ್ ಪ್ರಕಾರ ಹೋಗ್ತಿರ್ಲಿಲ್ಲ. ಈ ಅಪ್ಪ ಗಲಾಟೆ ಮಾಡ್ಬೋದು, ನಮ್ಮನ್ನು ಬೈಬೋದು ಅಂತ ಆ ಥರ. ಇನ್ನು ಕೆಲವು ಪ್ರಶ್ನೆಗಳು ಹಾಕಿ ಪ್ರಶ್ನೆಗಳನ್ನ ವಾಪಸ್ ತೊಗೊಳಿದ್ರು. ಅದೇ ಕ್ಯಾಶ್ ಫಾರ್ ಕ್ವಶನ್ ಸೋಮನಾಥ್ ಚಟರ್ಜಿ ಎಕ್ಸ್ಪೆಲ್ ಮಾಡೋದಲ್ಲ, ಬಿಕಾಸ್ ಅದೇ ಇಲ್ಲಿ ಬಂದಾಗ KR ಪಟೇಲ್ ಕೃಷ್ಣ ಆಮೇಲೆ ಎಲ್ಲರಿಗೂ ಒಂದು ಬ್ರಿಟಿಷ್ ಮಾಡಿದ್ರು. ನಾವು ಈ ರೀತಿ ಪ್ರತಿನಿತ್ಯ 3 ಗಂಟೆಗೆ ಬ್ಯಾಲೆಟ್ ಮಾಡ್ತೀವಿ, ಪ್ರಶ್ನೆಗಳು ಬ್ಯಾಲೆಟ್ ಆಗ ತಾವು ಖುದ್ದು ಹಾಜರಾಗಿರಬೇಕು ಅಂತ. ಎಲ್ಲ ಹಾಜರೇ ಆಗಲ್ಲ, ಕಂಪ್ಲೇಂಟ್ ಮಾತ್ರ ಮಾಡೋದು ನನ್ನ ಪ್ರಶ್ನೆ. ಆದರೆ ಬಂದವ್ರದ್ದೇ ಬರ್ತಲ್ರಿ, ವಾಟಾಣ ದಿನ ಬರ್ತಾಯಿದೆ, ಇವ್ರು ದಿನ ಬರ್ತಾಯಿದೆ ಅಂತ ಹೇಳೋರು. ಆವಾಗ ಇದನ್ನು ಒಂದು ಇತಿಹಾಸ ಮಾಡೋದು. ಅದಕ್ಕೆ ಸಿಸ್ಟಮ್ ಏನಿದೆ, ದಿ ಮೆಂಬರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಆ್ಯಂಡ್ ಸಿ ದ ಬ್ಯಾಲೆಟ್, ಏನಾದರೂ ಅಲ್ಲಿ ಅನ್ಯಾಯ ನಡೀತಿದೆಯಲ್ಲ ಅಂತ. ಬಟ್ ಸುಮ್ಮನೆ ಕಂಪ್ಲೇಂಟ್ಸ್ ಮಾಡೋರು. ಅದನ್ನು ನಮ್ಮವರು ಕೆಲವರು ದುರುಪಯೋಗ ಮಾಡ್ಕೊಡ್ತಾಯಿದ್ರು. ಇದೇ ಅವಕಾಶ ಸಿಗೋದು ದುರುಪಯೋಗ ಮಾಡ್ಕೊಡ್ತಾರೆ. ಅದಕ್ಕೆ ಸೋಮನಾಥ್ ಚಟರ್ಜಿಯವರು 13 ಜನ ಯಾವುದೋ ಒಂದು ಇಶ್ಯೂನಲ್ಲಿ ದುಡ್ಡು ತೊಗೊಂಡ್ಬಿಟ್ಟು ಕ್ವಶನ್ ಹಾಕಿದ್ದಾರೆ ಅಂಥೇಳಿ ಬಂದು ಇಶ್ಯೂ ಆಗಿ ದೊಡ್ಡ ಇಶ್ಯೂ ಆಗಿ ಎಕ್ಸ್ಪಲ್ಷನ್ ಮಾಡ್ತಾರೆ ಮೆಂಬರ್ಸ್ನ. ಎಕ್ಸ್ಪಲ್ಷನ್ ಮಾಡಿದ್ದನ್ನು ಸುಪ್ರೀಂ ಕೋರ್ಟ್ ಹೋಗಿ ಚಾಲೆಂಜ್ ಮಾಡ್ತಾರೆ MP ಗಳು. ಕಡೆಗೆ ಆವಾಗ ದೊಡ್ಡ ಕಾನ್ಫರೆನ್ಸ್ ಆಗುತ್ತೆ. ನಾನು ಅಟೆಂಡ್ ಮಾಡಿದ್ದೀನಿ. ಅದಕ್ಕೆ ಆಲ್ ಇಂಡಿಯಾ ಸ್ಪೀಕರ್ಸ್ನೆಲ್ಲ ಕರೆದು ಸರ್ ಎಲ್ಲ ಸಭಾಧ್ಯಕ್ಷಗಳು ಸೆಕ್ರೆಟರಿಗಳನ್ನೆಲ್ಲ ಕರೀತಾರೆ. ಅವ್ರಿಗೇನು ಅಧಿಕಾರ ಇದೆ, ಯಾರಿಗೆ, ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡೋದಕ್ಕೆ. ನಮಗೆ ನನ್ನ ವ್ಯಾಪ್ತಿಲಿರ್ತಕ್ಕಂಥದ್ದನ್ನು ನಾನು ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ತೀನಿ, ಎಕ್ಸ್ಪೆಲ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ, ಅದು ಸಂಬಳ ನಿಲ್ಲಿಸ್ಬೇಕು, ಏನು ಬೇಕಾದ್ರೆ ಕೋರ್ಟ್ನವ್ರು ಏನು ಮಾಡೋದು ಅನ್ನೋದಕ್ಕೋಸ್ಕರ ಒಂದು ಚರ್ಚೆ ಆಗುತ್ತೆ, ದೊಡ್ಡ ಚರ್ಚೆ ಆಗುತ್ತೆ. ಅವರೆಲ್ಲರೂ ಅವ್ರವ್ರ ಅಭಿಪ್ರಾಯ ಎಕ್ಸ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ರೆಫರ್ ಮಾಡ್ತಾರೆ. ಹೀ ಈಸ್ ದಿ ಕಸ್ಟೋಡಿಯನ್, ಸ್ಪೀಕರ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಲೆಜಿಸ್ಲೇಚರ್. ನೋ ಕೋರ್ಟ್ ಕನ್ ಕ್ವಶ್ಚನ್. ಅಲ್ಲಿ ಸಿಸ್ಟಮ್ ಕ್ವಶ್ಚನ್ ಏನೇನು, ಪ್ರೊಸೀಜರ್ ಎಷ್ಟು ದಿನಕ್ಕೆ ಮುಂಚೆ ಕ್ವಶ್ಚನ್ ಕೊಡಬೇಕು, ಎಂಥ ಪ್ರಶ್ನೆಗಳಿರಬೇಕು, ಯಾವ ರೀತಿ ಉತ್ತರ ಪಡೀಬೇಕು, ಇದು ಎಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿದೆ, ತಪ್ಪು ಮಾಡಿದೆ, ಅದ್ರ ಮೇಲೆ ಕ್ರಮ ತೊಗೊಳ್ಳೋದು ನನಗೆ ಅಧಿಕಾರ ಇದೆ. ಕೋರ್ಟ್ ಕೆನಾಟ್ ಕ್ವಶ್ಚನ್ ಅನ್ನೋದು ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿ ಕೊನೆಗೆ ನ್ಯಾಯಾಲಯದಿಂದ ನೋಟಿಸ್ ಬಂದರೆ ಅದನ್ನು ಇಗ್ನೋರ್ ಮಾಡಿ ಅಂತ ಬರುತ್ತೆ. ಇಗ್ನೋರ್ ದಿ ಕೋರ್ಟ್ ನೋಟಿಸ್,
ಸಿ ಕೋರ್ಟ್ ಕೆನಾಟ್ ಇಶ್ಯೂ ನೋಟಿಸ್ ಟು ಸ್ಪೀಕರ್ ಆ್ಯಂಡ್ ಸೆಕ್ರೆಟರಿ ಆಲ್ಸೋ ಇಗ್ನೋರ್ ದಿ ನೋಟಿಸ್ ಅಂತ ಹೇಳ್ತಾರೆ. ರೆಸಲ್ಯೂಷನ್ ಆಗುತ್ತೆ. ಏನು ಸರ್, ತಿಕ್ಕಾಟ, ನ್ಯಾಯಾಂಗ ಮತ್ತು ಶಾಸಕ ತಿಕ್ಕಾಟಗಳು ಭಾಳ ಸರಿಯಾಗಿದೆ. ಆಮೇಲೆ ಒಂದು ಹಂತದಲ್ಲಿ ಇನ್ನೊಂದು ಹೇಳ್ತೀನಿ, ಪತ್ರಕರ್ತರ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಕೇಶವ್ ಸಿಂಗ್ ಅಂತ ಒಬ್ರು ಇರ್ತಾರೆ, ಉತ್ತರ ಪ್ರದೇಶ ಬೋಸ್ ಅಂತ ಕಾಣುತ್ತೆ, ಅದೆಲ್ಲ ನನ್ನ ಪುಸ್ತಕದಲ್ಲಿ ಬರಿತಾ ಇದೆ. ಅವರು ಒಬ್ಬ MP ಗೆ ನೀವು ಭಾಳ ಭ್ರಷ್ಟ ಅಲ್ಲ, ಮೆಂಬರ್ಗೆ ಭ್ರಷ್ಟರ ರಾಜಕಾರಣಿ, ತುಂಬ ಕಡು ಭ್ರಷ್ಟ ಏನೇನೋ ಪದಗಳು ಬಳಸ್ಬಿಡ್ತಾರೆ. ಹೌಸಲ್ಲಿ ಸಭಾಧ್ಯಕ್ಷ ತೆಗೆದಾಕಿರ್ತಾರೆ, ಇದು ಪದಗಳನ್ನ ತೆಗೀರಿ ಅಂತ. ಅದನ್ನು ಪೇಪರಲ್ಲಿ ಪಬ್ಲಿಷ್ ಮಾಡಿಬಿಡ್ತಾರೆ, ದೊಡ್ಡದಾಗಿ ಪಬ್ಲಿಷ್ ಮಾಡಿಬಿಡ್ತಾರೆ. ಅದು ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಇಶ್ಯೂ. ಆಮೇಲೆ ಅವ್ರನ್ನ ಸಭಾ ಹಕ್ಕು ಬಾಧ್ಯತೆ ಸಮಿತಿ ಅಂತ ನಮ್ಮಲ್ಲಿರುತ್ತೆ. ಸದಸ್ಯರು ಮಾತಾಡೋದನ್ನು ಟೀಕೆ ಮಾಡೋ ರೈಟ್ ಯಾರಿಗೂ ಇಲ್ಲ. ನಿಮ್ಗೆ ಎಕ್ಸಾಂಪಲ್ ಆಗಲೇ ಹೇಳಿದೆ, ಅವ್ರು ಏನೇ ಟೀಕೆ ಮಾಡೋದನ್ನು ಅದನ್ನು ಅವರು ಎಲ್ಲೇ ಮೀರಿ ಟೀಕೆ ಮಾಡಿದ್ರೆ ಅದನ್ನು ತೆಗೆದುಹಾಕೋದು ಜವಾಬ್ದಾರಿ ಸಭಾಧ್ಯಕ್ಷರದು. ಇಲ್ಲಿ ಅವರು ಸಭಾಧ್ಯಕ್ಷರ ಆದೇಶನೇ ಉಲ್ಲಂಘಿಸಿ ಪೇಪರ್ ಪಬ್ಲಿಷ್ ಮಾಡಿಬಿಡ್ತಾರೆ, ಕೇಶವ್ ಸಿಂಗ್ ಅಂತ. ಕೊನೆಗೆ ಅವರು ನೋಟಿಸ್ ಕೊಟ್ಟು ಇದು ಮಾಡ್ತಾರೆ, ಅವರು ಕೇರ್ ಮಾಡಲ್ಲ ಅದಕ್ಕೆ. ಮತ್ತು ಅವ್ರ ಮೇಲೆ ಮಾರ್ಷಲ್ ಕರೆಸ್ತೀವಿ, ಆಮೇಲೆ ಅವ್ರಿಗೆ ನೀವು ಮಾಡಿದ ತಪ್ಪು ಅಂತ ಹೇಳೋರು ಕ್ಷಮಾಪಣೆ ಕೇಳಲ್ಲ, ಬೆನ್ನು ತಿರ್ಸ್ಕೊಂಡು ಸ್ಪೀಕರ್ ನಿಲ್ಲಿಸ್ಕೊಳ್ತಾರೆ, ಕಟ್ಟಿರ್ತಾರೆ. ಆಯಿತಾ, ಕೋರ್ಟ್ ಥರ ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಇಷ್ಟು ದಿನ ಹಾಕಬೇಕು ಅಂತ, ಒಂದು 8 ದಿನ ಅಷ್ಟೇ ಇರುತ್ತೆ. ಆ 3 ದಿನ ಜೈಲೇನೋ ಆಗಿರುತ್ತೆ. ಅಷ್ಟರಲ್ಲಿ ಅವರು ಒಂದು ಕೋರ್ಟ್ ಲಾಯರ್ ಕಡೆಯಿಂದ ಒಂದು ನೋಟಿಸ್ ಕಳಿಸ್ತಾರೆ ಸ್ಪೀಕರ್ಗೆ, ನೀವು ಇದಕ್ಕೆ ಕಾನೂನು ಬಾಹಿರವಾಗಿ ಅವರು ಜೈಲಿಗೆ ಹಾಕಿದ್ದೀರಾ, ಅವ್ರು ಬಿಡುಗಡೆ ಮಾಡಿದ್ದಾರೆ. ಅವ್ರನ್ನ ಬಿಡುಗಡೆ ಮಾಡಿಸ್ಬಿಡ್ತಾರೆ ಸೆಂಟ್ರಲ್ ಜೈಲಲ್ಲಿ. ಆಯಿತಾ, ಮತ್ತು ಬಿಡುಗಡೆ ಮಾಡಿಸ್ಬಿಟ್ಟು ಮತ್ತೆ ಈಗ ಅವನು ನಾವು ಇವ್ರಂಗೆ ಬಿಡುಗಡೆ ಮಾಡಿಸ್ತಾರೆ ಅಂತೇಳಿ ಸ್ಪೀಕರ್, ಮತ್ತು ಅವ್ರ ಸ್ಪೀಕರ್ ಜಡ್ಜಿಗೆ ನೋಟಿಸ್ ಕಳಿಸ್ತಾರೆ ಸರ್. ಆಮೇಲೆ ಜಡ್ಜ್ಗಳು ಏನು ಮಾಡ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ ಅಂತೇಳಿ ಜಡ್ಜ್ಗಳು ಸ್ಟಾರ್ಟ್ ಮಾಡ್ತಾರೆ. ಜಡ್ಜ್ ಸ್ಪೀಕರ್ನ ವಾರೆಂಟ್ ಕಳ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಪೀಕರ್ ವರ್ಸಸ್ ಜಡ್ಜಸ್ ಆಗುತ್ತೆ. ಆಯಿತಾ, ಕಡೆಗೆ ಇವ್ರೇನು ಮಾಡ್ತಾರೆ, ಅವ್ರಿಗೆ ನೋಟಿಸ್ ಕಳಿಸಿ ಮತ್ತು ಜಡ್ಜ್ಗಳಿಗೆ ಅಂತ ಕಳಿಸ್ತಾರೆ. ಆವಾಗ ಇದಾಗ್ಬಿಟ್ಟು ಎಲ್ಲರೂ ಸುಮಾರು ಒಂದು 27 ಜನ ಜಡ್ಜ್ಗಳು ಸೇರಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಗೊತ್ತಾಗ್ಬಿಟ್ಟು ಆಗಲ್ಲ ರಾಷ್ಟ್ರಪತಿಗಳು ಅದನ್ನೇನು ಮಾಡ್ತಾರೆ ಅಂದರೆ, ಇದು ಸಂವಿಧಾನ 143ನೇ ಅನುಚ್ಛೇದದ ಪ್ರಕಾರ ಇದನ್ನು ನೀವು ಫುಲ್ ಬೆಂಚಲ್ಲಿ ಡಿಸ್ಕಸ್ ಮಾಡಿ ಅಂತ ಬರುತ್ತೆ. ಫುಲ್ ಬೆಂಚ್ಗೆ ಡಿಸ್ಕಷನ್ ಹೋಗುತ್ತೆ, ಪತ್ರಕರ್ತರು ಮಾಡಿ ಸರಿನಾ ಇಲ್ವಾ ಅಂತ. ಅವಾಗೆಲ್ಲ ಡಿಸ್ಕಷನ್ ಆಗಿ ಲೆಜಿಸ್ಲೇಚರಲ್ಲಿ ಒಂದು ಪವರ್ ಇದೆ, ಸದನದಲ್ಲಿ ಏನೇ ಚರ್ಚೆ ಅದು ಅದನ್ನು ಟೀಕೆ ಮಾಡೋ ಅಧಿಕಾರ. ಅದೇ ರೀತಿ ಜಡ್ಜ್ಗಳೇನೇ ಮಾಡೋದು, ನಾವು ಟೀಕೆ ಮಾಡೋ ಅಧಿಕಾರ ನಮಗಿಲ್ಲ. ಸೊ ನಿಮ್ಮ ಲಿಮಿಟ್ಸಲ್ಲಿ ನೀವು ಇರಬೇಕು, ಯು ಶುಡ್ ನಾಟ್ ಕ್ರಾಸ್ ಯುವರ್ ಲಿಮಿಟ್ಸ್ ಅಂತ ಒಂದು ನಿರ್ಣಯ ಆಗುತ್ತೆ ಕಡೆಗೆ. ಇದು ನಾನು ಒಂದು ಹಳೆ ಕೇಸ್ ಹೇಳ್ತೆ, 62-63 ಕೇಸ್. ಇದೆಲ್ಲ ಆದಮೇಲೆ ಒಂದು ಹಂತದಲ್ಲಿ ತೀರ್ಮಾನ ಆಗುತ್ತೆ. ಇನ್ಮೇಲೆ ನಾವು ನಮ್ಮ ಲಿಮಿಟ್ ನೀವು ಅದಾದಮೇಲೆ ಇವತ್ತಿಗೂ ಕಂಟಿನ್ಯೂ ಆಗ್ತಾನೆ ಇದೆ. ಕೆಲವರು ಜಡ್ಜಸ್ಗೂ ನಾಲೆಡ್ಜ್ ಇರಲ್ಲ, ಕೆಲವು ಕಡೆ ಇವ್ರಿಗೂ ನಾಲೆಡ್ಜ್ ಇರಲ್ಲ. ಸೊ ದೇ ಆರ್ ಕ್ರಾಸಿಂಗ್ ದೇರ್ ಲಿಮಿಟ್ಸ್. ಆಮೇಲೆ ನೀವೇನು ಇವಾಗ ಪದ ಬಳಕೆ ಮಾಡಿದ್ರಿ ಭ್ರಷ್ಟರು ಅಂತ ಹೇಳಿ, ದಟ್ ಹ್ಯಾಸ್ ಬಿಕಮ್ ಅ ಕಾಮನ್ ವರ್ಡ್. ಎಸ್, ಕಾಮನ್ ವರ್ಡ್. ಇವಾಗ ಮೊನ್ನೆ CT ರವಿ ಇವರು ಆಯ್ತಲ್ಲ, ಅಲ್ಲಿ ನೋಡಿ ಸಭಾಪತಿಗಳ ಇದನ್ನು ಪ್ರಶ್ನೆ ಮಾಡ್ತಾರೆ ಕಾರ್ಯಾಂಗದವರು, ಆ್ಯಂಡ್ ಅವರೇ ಬಂದು ಮಾಜರ್ ಮಾಡ್ತಾರೆ. ಇಟ್ ಈಸ್ ಟೋಟಲಿ ಇಲ್ಲೀಗಲ್. ಗೌರ್ಮೆಂಟ್ ಹ್ಯಾಸ್ ನೋ ಪವರ್. CD ಬರೋದು ಇದು ಪ್ರಿಸಿಂಗ್ ಸೆಷನ್ ನಡೆಯೋಕ್ಕೆ ನೋಡಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಅದೇನು ವಿಶೇಷ ಹಕ್ಕಿದೆ ಅಂದರೆ ಇದರಲ್ಲಿ ಸಂವಿಧಾನದಲ್ಲಿ ಸದನ ಕರೆಯೋಕ್ಕೆ 40 ದಿವಸ ಮುಂಚೆ, 40 ದಿವಸ ಆಮೇಲೆ ಯಾವುದೇ ರೀತಿಯಾದ ನೋಟಿಸ್ ಸರ್ವ್ ಮಾಡೋಂಗಿಲ್ಲ, ಅರೆಸ್ಟು ಮಾಡೋಂಗಿಲ್ಲ ಅಂತ ಇದೆ. ಆಯಿತಾ, ಒಂದು ವೇಳೆ ಮಾಡಬೇಕು ಅಂತ ಕ್ರಿಮಿನಲ್ ತುಂಬ ಇದಾಗಿದೆ, ಒಂದು ವೇಳೆ ಮಾಡ್ರಲ್ಲ ಏನು ಮಾಡಿ, ಆವಾಗ ಸಭಾಪತಿಗಳು ಸಭಾಧ್ಯಕ್ಷರ ಅನುಮೋದನೆ ಪಡೆದು ಆನಂತರ ಮುಂದೆ ಕ್ರಮ ತಗೋಬೇಕು ಅಂತಿದೆ. 40 ದಿವಸ ಮುಂಚೆ ಸದನ ಕರೆದ 40 ದಿವಸ ಮುಂಚೆ, ಸದನ ಕಳೆದ 40 ದಿವಸಕ್ಕೆ ಅವ್ರಿಗೆ ದಟ್ ಈಸ್ ಕಾಲ್ಡ್ ಸ್ಪೆಷಲ್ ಪ್ರಿವಿಲೇಜಸ್ ಗ್ಯಾರಂಟಿಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಪವರ್ಸ್, ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಚರ್. ಒಂದು ಚಾಪ್ಟರ್ ಇದೆ, ಅದು ಓದಿರಲ್ಲ ಯಾರೂ. ನೋಡಿ, ಇಂತಿಂಥ ಸೀನಿಯರ್ ಲೀಡರ್ಗಳಿರ್ತಾರೆ, ಓದಿರಲ್ಲ ಸರ್. ಒಂದು ವೇಳೆ ಕ್ರಿಮಿನಲ್ದಲ್ಲಿ ಆಗಿದ್ದಾನೆ ಅಂದರೆ ಸಭಾಧ್ಯಕ್ಷರು ಹೋಗಬೇಕು, ಕೇಳಬೇಕು, ಸಭಾಧ್ಯಕ್ಷರು ಅನುಮತಿ ಕೊಟ್ಟರೆ ನೀವು ಕ್ರಮ ತೊಗೋಬೋದು. ಇಲ್ಲಿ ಏನೂ ಇಲ್ಲದೆ ಏಕಾಏಕಿ ಅವರೇ ಒಳಗೆ ನುಗ್ಗೋ ಹೋಗಿಲ್ಲ. ಫಸ್ಟ್ ಪಾಯಿಂಟು ಗೊತ್ತಾಯ್ತು ಸರ್. ಇಲ್ಲಾಗಿದೆ. ಈಗ ನಮ್ಮ ಸಿದ್ದರಾಮಯ್ಯರಿದೆ, ಅವರು ಒಂದು ಗಲಾಟೆ ಆಗಿದೆ ಬೋಪಯ್ಯನವ್ರ ಬಿಡಲ್ಲೇ ಸ್ಪೀಕರ್ ಆಗಿದ್ದಾಗ. ಈ ಜನ ಶಂಕರ ಬಿದ್ರಿ ಒಳಗೆ ಬಂದುಬಿಡ್ತಾರೆ, ಯೂನಿಫಾರ್ಮನ್ನು ಹೌಸಲ್ಲಿ ಬಂದುಬಿಡ್ತಾರೆ. ಕಮಿಷನರ್ ಆಗಿದ್ದು ಅಂತ ಕಾಣಿಸುತ್ತೆ, ಅವಾಗ ಪೊಲೀಸ್ ಕಮಿಷನರ್ ಆಗಿರ್ಬೇಕು ಅಂತ ಕಾಣಿಸುತ್ತೆ. ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ಇರ್ತಾರೆ, ರಿಟೈರ್ಡ್ ಆದ್ರು. ಹೌದೌದು, ಕರೆಕ್ಟ್. ಆವಾಗ ಕಮಿಷನರ್ ಆಗಿದ್ರು.
ಒಳಗೆ ಬಂದು ಇದನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ತಾರೆ. ನಾವು ಮಾರ್ಷಲ್ಗಳಂದರೆ ಬಿಳಿ ವಸ್ತ್ರ ಕೊಡ್ತೀವಿ, ನಮ್ಮದೇ ಆದ ನಾವೇ ಅಪಾಯಿಂಟ್ ಮಾಡಿರ್ತೀವಿ. ಏನೇ ಗಲಾಟೆ ಆದರೂ ಅವರು ಹೊರಗಡೆ ಎತ್ತಾಕೋದು, ಕರ್ಕೊಂಡು ಹೋಗೋದು, ರಿಕ್ವೆಸ್ಟ್ ಮಾಡ್ತಾರೆ ಸರ್ ದಯವಿಟ್ಟು ಬನ್ನಿ ಸರ್ ಅದು, ಇಲ್ಲಾಂದರೆ ಎತ್ಕೊಂಡು ಹೋಗೋದು ಎಲ್ಲ ಅಧಿಕಾರ ಸ್ಪೀಕರ್ ಹೇಳಿದ ಮೇಲೆ ಸೆಕ್ರೆಟರಿ ಅದು ಜಾರಿಗೆ ಮಾಡ್ತಾರೆ. ಇಲ್ಲಿ ಏನಿಲ್ಲ, ಯಾರು ಬಂದು ನೇರವಾಗಿ ಬರ್ತಾರೆ. ಈಗ ಯೂನಿಫಾರ್ಮ್ ಹಾಕೊಂಡು ಬರೋಂಗಿಲ್ಲ. ಇದೇ ಸಿದ್ದರಾಮಯ್ಯ ಗಲಾಟೆ ಮಾಡ್ತಾರೆ ಹೌಸಲ್ಲಿ, ಹೆಂಗೆ ಬಂದ್ರಿ ಅಂತ. ಈಗ ಸಿದ್ದರಾಮಯ್ಯನೇ ಆರ್ಡರ್ ಪಾಸ್ ಮಾಡ್ತಾರೆ. ಆಮೇಲೆ ಈಗ ನಮ್ಮ ಹೋಮ್ ಮಿನಿಸ್ಟ್ರು ಅವ್ರ ಕೆಲಸ ಅವ್ರು ಮಾಡಿದ್ರೆ ನಮ್ಮ ಕೆಲಸ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡಿಸಿ, ಅದು ಆ ಥರ ಅಲ್ಲ. ಸಭಾಪತಿಗಳು ಸಭಾಧ್ಯಕ್ಷ ಪರಮೋಚ್ಚ ಅಧಿಕಾರ ಇರ್ತದೆ, ಅವ್ರನ್ನ ನೀವು ಅಪ್ರೋಚ್ ಮಾಡಬೇಕು. ರವಿ ಈ ಥರ ಹೇಳಿದರೆ ವೆರಿಫೈ ಮಾಡಬೇಕು, ಆಮೇಲೆ ಇಟ್ ಇಸ್ ಅಪ್ ಟು ದಿ ಪ್ರಿಸೈಡಿಂಗ್ ಆಫೀಸರ್ಸ್. ಬಟ್ ಈ ಸಭಾಪತಿಗಳು ಒಂದು ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ. ರೂಲಿಂಗ್ ಯು ಕೆನಾಟ್ ಕ್ವಶನ್. ಈಗ ಜಡ್ಜ್ಮೆಂಟ್ ಕೊಟ್ಟರೆ ಹೆಂಗೆ, ಅಲ್ಲಿ ಈ ಕೋರ್ಟಿಂದ ಆ ಕೋರ್ಟಿಂದ ಸುಪ್ರೀಂ ಕೋರ್ಟ್, ಇಲ್ಲ ಅದಿಲ್ಲ, ಇದೇ ಫೈನಲ್. ವ್ಯತ್ಯಾಸ ಇಷ್ಟೇ ಸರ್. ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಲೆಜಿಸ್ಲೇಚರ್ ಹಾಗಿಲ್ಲ. ಸ್ಪೀಕರ್ ಆ್ಯಂಡ್ ಚೇರ್ಮನ್ ಅವ್ರೇನು ಕೊಡೋದೆ ಫೈನಲ್, ಕ್ಲೋಸ್. ಒನ್ಸ್ ಹಿ ಹ್ಯಾಸ್ ಗಿವನ್ ರೂಲಿಂಗ್, ನಾನು ಇದನ್ನು ರೀಕನ್ಸಿಡರ್ ಮಾಡಲ್ಲ, ಮುಗೀತು ಅಂತ, ಇದು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಬಟ್ ಮುಗಿಯೋದೇ ಇಲ್ಲ, ಈಗಲೂ ಬರುತ್ತೆ, ಮಾಜರ್ ಮಾಡ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಸೊ ಯಾವ ಮಟ್ಟಕ್ಕೂ ನಾವು ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ನ ಯಾರೂ ನೋಡ್ತಾ ಇಲ್ಲ, ಓದ್ತಾ ಇಲ್ಲ, ಪಾಲಿಸ್ತಾ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಲಾಲೆಸ್ನೆಸ್ ಆರ್ ಡಿಟೀರಿಯೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಇಟ್ ಈಸ್ ಇನ್ ಜನರಲ್ ಪ್ರಶ್ನೆಗಳು ಬರುತ್ತೆ. ಮೊದಲನೇ ಅವರು ಏನಂದರೆ ಪ್ರಶ್ನೆಗಳು. ಪ್ರತಿಯೊಬ್ಬ ಸದಸ್ಯರು ಇರ್ತಾರೆ, 200 ಜನ. ಅವರು ನಾವು ಸೆಷನ್ 30 ದಿನ ಎತ್ಕೊಡ್ತೀವಿ, ಬುಲೆಟಿನ್ ಇಶ್ಯೂ ಮಾಡ್ತೀವಿ, ಪ್ರಶ್ನೆಗಳು ಕೊಡ್ತಾರೆ, ಬ್ಯಾಲೆಟ್ ಮಾಡ್ತೀವಿ, ಅದನ್ನು ಪ್ರಿಂಟ್ ಮಾಡ್ತೀವಿ, ಮುಂಚಿತವಾಗಿ ಸರ್ಕಾರಕ್ಕೆ ಕಳಿಸ್ತೀವಿ, ಸರ್ಕಾರಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟ ಮೇಲೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆ ಉತ್ತರ ನೋಡಿ ಇವ್ರೇನು ಮಾಡಿ ಒಬ್ಬ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ನೀವು ಕೊಟ್ಟಿದ್ದು ಉತ್ತರ ಸರಿ ಇಲ್ಲ, ಈ ಥರ ಆಗಿಲ್ಲ, ಇಲ್ಲಿ 100 ಕೋಟಿ ಮಂಜೂರಾಗಿದೆ ಅಂದರೆ 100 ಕೋಟಿ 5 ಕೋಟಿನೂ ಮಂಜೂರಾಗಿಲ್ಲ, ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಬೇಕು. ಸೊ ದಿಸ್ ಈಸ್ ಪ್ರೆಷಿಯಸ್ ಟೈಮ್. ಕ್ವಶನ್ ಅವರ್ ಈಸ್ ಎ ವೆರಿ ಪ್ರೆಷಿಯಸ್ ಟೈಮ್. ಕ್ವಶನ್ನು ಅವ್ರಿಗೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ವಿ ಗ್ಯಾದರ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಅವರು ಬೇರೆ ತಾಲೂಕು, ಜಿಲ್ಲಾ, ಎಲ್ಲ ಕಡೆ ಮಾಹಿತಿ ಕಲೆ ಹಾಕಿ ಆನಂತರ ಉತ್ತರ ಪ್ರಿಪೇರ್ ಮಾಡಿ ನಮಗೆ ಕೊಡಬೇಕು. ಸೊ ಕ್ವಶನ್ ಅವರ್ ಈಸ್ ಸೋ ಪ್ರೆಷಿಯಸ್. ವಿ ಆರ್ ಸ್ಪೆಂಡಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಆನ್ ಕ್ವಶನ್ ಅವರ್. ಬಟ್ ಕ್ವಶನ್ ಅವರ್ ಸರಿಯಾಗಿ ಆಗ್ತಾಯಿಲ್ಲ, ಆಯಿತಾ. ಅದಾದಮೇಲೆ ನಾವು ಈಗ 0 ಅವರ್ ಅಂತ ಒಂದು ಬಂದುಬಿಟ್ಟಿದೆ. ಇದೊಂದು ಸಂಪ್ರದಾಯ, ರೂಲ್ ಅಲ್ಲ, ಇಟ್ ಈಸ್ ನಾಟ್ ರೂಲ್. ಶೂನ್ಯ ವೇಳೆ ಅಂತ ಹೇಳ್ತೀವಿ. ಆಫ್ಟರ್ ಕ್ವಶನ್ ಅವರ್, ಬಿಫೋರ್ ಟೇಕಿಂಗ್ ದಿ ರೆಗ್ಯುಲರ್ ಬಿಸ್ನೆಸ್ ಆಫ್ ದಿ ಹೌಸ್, ಅಂದರೆ ಕಾಲಿಂಗ್ ಅಟೆನ್ಷನ್ನು, ಮಸೂದೆ, ಬಿಲ್ಡು, ಎಕ್ಸೆಟ್ರಾ ಇದೆ. ಅದಕ್ಕೆ ಮುಂಚೆ ಪ್ರಶ್ನೋತ್ತರ ಆದ ತಕ್ಷಣ ಅದನ್ನು ನಾವು ತೊಗೋಬೇಕು ಅಂತ. 0 ಅವರ್ ಶೂನ್ಯ ವೇಳೆ ಅಂತಂದರೆ ಏನೋ ಆಗಬಾರ್ದಂಥ ಘಟನೆಗಳಾಗೋಗ್ಬಿಡುತ್ತೆ. ಇವತ್ತು ಸದನ ಮುಂದೂಡ್ತಾರೆ, ನಾಳೆ ಬೆಳಗ್ಗೆ ಸೇರೋಗಿ ಏನೋ ಅನಾಹುತ ಆಗಿಬಿಡುತ್ತೆ. ಏನೋ ಗುಡ್ಡ ಕುಸಿದ ಆಯಿತು, ಬ್ರಿಡ್ಜ್ ಕೊಲಾಪ್ಸ್, ಅಂಥ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡೋಕ್ಕೆ ನೋಟಿಸ್ ಏನು ಬೇಕಾಗಿಲ್ಲ. ಇಮಿಡಿಯೇಟಾಗಿ ಒಂದು ಇಲ್ಲಿ ಒಂದು 10 ಏನೋ ಕೊಡದೆ, ಲೋಕಸಭಾದಲ್ಲಿ 7 ನೋಟಿಸ್, 1 ನಿಮಿಷ ಅದಕ್ಕೆ ಇರೋದು ಅವಕಾಶ, 1 ನಿಮಿಷ ಅಂತ. ಈಗ ಒಂದೊಂದು ಶೂನ್ಯ ವೇಳೆಗೆ ಅರ್ಧ ಗಂಟೆ 1 ಗಂಟೆ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಎ ರೂಲ್, ಆಯಿತಾ. ಅದಾದಮೇಲೆ ನಿರ್ವಹಣೆ ಸೂಚನೆ ಅಂತ ಬರುತ್ತೆ. ಅಡ್ಜರ್ನ್ ಮೋಷನ್ ಅಂತ ಏನಂತಂದರೆ, ಈಗ ಇವತ್ತು ನನ್ನ ಮುಂದೆ ಇಂತಿಂಥ ಕಲಾಪಗಳಿರುತ್ತೆ ಅಂತ ಇಟ್ಕೊಳ್ಳಿ. ಈ ನೋಟಿಸ್ ಕೊಟ್ಟ ಮೇಲೆ, ಅಡ್ಜರ್ನ್ ಮೋಷನ್ ಕೊಟ್ಟ ಮೇಲೆ, ಯು ಅಡ್ಜರ್ನ್ ದಿ ಹೌಸ್. ನನ್ನ ನೋಟಿಸ್ ಅಕ್ಸೆಪ್ಟ್ ಆಗಿಬಿಟ್ರೆ ಅಡ್ಜರ್ನ್ ಮೋಷನ್ ಕೊಟ್ಟು, ಇಫ್ ಇಟ್ ಈಸ್ ಇನ್ ಆರ್ಡರ್, ದ ಸ್ಪೀಕರ್ ಬಂದು ಹೌಸಲ್ಲಿ ಇಂಥ ನೋಟಿಸ್ ಕೊಟ್ಟಿದ್ದಾರೆ, ಇದಕ್ಕೆ ಸದನದ ಒಪ್ಪಿಗೆ ಪಡೆದ ಎದ್ದು ನಿಲ್ತ್ಕೊಳ್ಳಿ ಅಂತ ಹೇಳ್ತಾರೆ. 23 ಜನ ಅದಕ್ಕೆ ಸಪೋರ್ಟ್ ಮಾಡೋದು, ದೆನ್ ಅದು ಇದಕ್ಕೆ ಹೋಗುತ್ತೆ, ಏನೋ ಡಿಸ್ಕಷನ್ಗೆ ಅವಕಾಶ ಕೊಡುತ್ತೆ. ಸಂಜೆ 5 ಗಂಟೆ ಮೇಲೆ ಅದನ್ನು ಚರ್ಚೆ ಮಾಡಿ ಅದನ್ನು ಆಮೇಲೆ ಮತಕ್ಕೆ ಹಾಕಿ, ಮತ ಸಾಮಾನ್ಯವಾಗಿ ಆಗಲ್ಲ, ಸರ್ಕಾರ ವಿರುದ್ಧ ಯಾರು ಹೋಗೋಕ್ಕಾಗಲ್ಲ, ಆಯಿತಾ. ಬೈ ಚಾನ್ಸ್ ಅಡ್ಜರ್ನ್ ಮೋಷನ್ ಕ್ಯಾರಿ ಆಗಿಬಿಟ್ರೆ ಅದು ಸೆನ್ಸೂರ್ ಮೋಷನ್ ಅಂತ ಹೇಳ್ತೀವಿ. ಅದಕ್ಕೆ ಸರ್ಕಾರದ ಬಿದ್ದೋಗುತ್ತೆ, ಕೊಲಾಪ್ಸ್ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಇಟ್ ಲಾಸ್ಟ್ ಇಸ್ ಸ್ಯಾಂಕ್ಟಿಟಿ. ಅಡ್ಜರ್ನ್ ಮೋಷನ್ ಅಂದರೆ ವೆರಿ ರೇರ್ ಆಪರ್ಚುನಿಟಿ. ಅದೆಲ್ಲ ಈಗ ನಾನು 30-40 ವರ್ಷಕ್ಕಿಂತ ಒಂದು ಸೆಷನ್ಲು 1, 2, 3 ಬರ್ತಾಯಿತ್ತು. ದಿನಕ್ಕೆ ಒಂದು ಸಿಕ್ಕಿದ ವಿಷಯಗಳನ್ನ ಅಡ್ಜರ್ನ್ ಮೋಷನ್ ಅಂತಾರೆ. ಅಡ್ಜರ್ನ್ ಮೋಷನ್ ಅಂದರೆ ಏನೂ ತಿಳ್ಕೊಳ್ಳೋಕ್ಕೆ ಹೋಗಲ್ಲ, ಒಟ್ಲ ಏನೋ ಒಂದು ವಿಷಯ ಶೂನ್ಯ ವೇಳೆಯಲ್ಲೂ ಪ್ರಸ್ತಾಪ ಮಾಡೋದು, ಅಂದರೆ ಅಡ್ಜರ್ನ್ ಮೋಷನ್ ಪ್ರಸ್ತಾಪ ಮಾಡ್ಬಿಡೋದು. ಫಾರ್ ಎಕ್ಸಾಂಪಲ್, ಒಂದು ವೀನಸ್ ಸರ್ಕಸ್ ದುರಂತ ಆಯಿತು, 400 ಜನ ಸತ್ತೋಗ್ಬಿಟ್ಟು ಅಂತ ಇಟ್ಕೊಳ್ಳಿ, ಇಲ್ಲಿ ಆಯಿತು. ಆಮೇಲೆ ಯಾರೋ ಮಾಲೂರಲ್ಲೋ ಕಣ್ಣುಗಳ 100 ಜನಕ್ಕೆ ಹೊರಟಾಯಿತು. ಅಂಥ ವಿಷಯಗಳಿದ್ದಾಗ ಅದನ್ನು ನಾವು ಅದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಅಡ್ಜರ್ನ್ ಹೌಸ್ ಇಡೀ ಎಲ್ಲ ಕಲಾಪಗಳನ್ನ ಬದಿಗೊತ್ತಿ ಇದನ್ನು ತೊಗೋಬೇಕು ಅಂತ ಹೇಳ್ತಾರೆ. ಅದು ಪ್ರೊಸೀಜರ್. ಈಗ ಅದು ಇಲ್ಲವೇ ಇಲ್ಲ. ಏನು ಅವನು ಟ್ರಾನ್ಸ್ಫರ್ ಕೊಟ್ಟಿಲ್ಲ, ಪ್ರಮೋಷನ್ ಇಲ್ಲ, ಅವನು ಹೊಡೆದ, ಆಮೇಲೆ MLA ಫಂಕ್ಷನ್ ಅವಮಾನ ಮಾಡ್ದ ಅನ್ನೋದನ್ನು ಅಡ್ಜರ್ನ್ ನೋಡಿ. ಇನ್ನೊಂದು ಅವ್ರಿಗೊಂದು ವಿಶೇಷ ಇದು ಕೊಟ್ಟಿದ್ದಾರೆ, MLAಗಳಿಗೆ ಗೌರವ ಕೊಡಬೇಕು. MLAಗಳು ಜನಪ್ರತಿನಿಧಿಗಳು,
ಸೆಕ್ರೆಟರೀಸ್ ಟು ಗೌರ್ಮೆಂಟ್ IAS ಮುಂದೆ ಹೋಗ್ತಾರೆ, DC ಮುಂದೆ ಹೋಗ್ತಾರೆ. ಅವ್ರೇನು ಹೋದರೆ ಅವಾಗೇನು ಮಾಡ್ತಾರೆ, ಬ್ಯುಸಿ ಇದೆ ಮೀಟಿಂಗಲ್ಲಿದೆ, ಅವರು ಕೂಡಿಸ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ 5 ನಿಮಿಷ ಆದಮೇಲೆ ಏನು ಸಮಸ್ಯೆ ಸರ್ ಅಂತ ಕೇಳಬೇಕು. ಕೇಳೋದಿಲ್ಲ. ಕೆಲವು IASಗಳಿಗೆ ಏನಾಗಿದೆ, IAS ಹಿಂದಿನಿದ್ದ IASಗೂ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಜಗಜ ಆಗಿನ IASಗೂ ಈಗಿನ IASಗೂ ಭಾಳ ವ್ಯತ್ಯಾಸ ಇದೆ. ಹೆಂಗೆ ಬರ್ತಾರೆ ಹುಕ್ ಹಾಕಕ್ಕೆ ಬರೋವಂಥ IASಗಳು ಇರ್ತಾರೆ. ಅವರು ವಿಷಯನೂ ತಿಳ್ಕೊಳ್ಳಲ್ಲ, ಓದಿರಲ್ಲ. MLAಗಳು ಅವಮಾನ ಮಾಡೋವಂಥವ್ರು ಇರ್ತಾರೆ. MLA ಬಂದ ಅಂದರೆ ಇನ್ನು ಕೆಲವರು MLA ನಾನು MLA ಬಂದಿದ್ದೀನಿ ಅಂದರೆ ಅವ್ರದ್ದು ತಪ್ಪಾಗುತ್ತೆ. ಇನ್ನು ಕೆಲವರು ಈ ಥರ ಕಾರ್ಡ್ ಕಳಿಸ್ತಾರೆ, PSR ಸಾಹೇಬರು ಬಿಟ್ಕೊಡಿ ಸರ್ ಅಂತಾರೆ. ಕೂತ್ಕೊಂಡು ಅವ್ರಿಗೆ ಹೇಳಿದ್ದನ್ನು ಕೇಳಬೇಕು. ಯಾವಾಗ ಎದ್ದು ಆಚೆ ಹೋಗ್ಬಿಡ್ತಾರೆ, ಅವಮಾನ ಮಾಡಿಬಿಡ್ತಾರೆ. ಆವಾಗ ನನ್ನ ಹಕ್ಕುಚ್ಯುತಿ ಆಗಿಬಿಟ್ಟಿದೆ ಅಂತಾರೆ. ಪ್ರಿವಿಲೇಜ್ ಅಂತ ಹೇಳ್ತೀವಿ ಅದಕ್ಕೆ, ಪವರ್ಸ್ ಪ್ರಿವಿಲೇಜ್ ಇಮ್ಯುನಿಟಿಯಲ್ಲಿ ನನ್ನ ಹಕ್ಕುಚ್ಯುತಿ ಆಗಿದೆ, ನೀವು ಅನುಮತಿ ಕೊಡಿ ಅಂತ ಅದೇ ಒಂದು ಇಶ್ಯೂ ಮಾಡಿಬಿಡ್ತಾರೆ. ಅದಕ್ಕೆ ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿರ್ತಾರೆ. ಗೈಡ್ಲೈನ್ಸ್ ಟು ಬಿ ಫಾಲೋಡ್ ವೆನ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಪ್ರೋಚಸ್ ದಿ ಸೆಕ್ರೆಟರೀಸ್ ಟು ಗೌರ್ಮೆಂಟ್ DC ಓವರ್ ಇಟ್ ಮೇ ಬಿ. ಅವರು ಪೊಲೈಟಾಗಿ ಕರ್ಚಿಯಸಾಗಿ ಮಾತಾಡಿ ಬನ್ನಿ ಸರ್ ಕೂತ್ಕೊಂಡಿದ್ದು ಏನು ಸಮಸ್ಯೆ ಅಂತ ಅವ್ರನ್ನ ಆಲಿಸಿ ಸಾಧ್ಯವಾದರೆ ಪರಿಹರಿಸಬೇಕು. ಇಲ್ಲ ಅಂದರೆ ಸರ್ ಇದು ಸಚಿವ ಸಂಪುಟಕ್ಕೆ ಹೋಗಬೇಕು, ಮಂತ್ರಿಗಳ ಮೂಲಕ ಒಂದು ಹೇಳಿ ಕಳಿಸ್ಬೇಕು. ಅದು ಏನಿಲ್ಲ, ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಾರೆ ಕೆಲವರು ಕೇರು ಮಾಡಲ್ಲ. ಅಂಥ ಹೆಸರುಗಳಿದ್ದಾರೆ. ಅಂಥ ವಿಷಯವನ್ನು ತೊಗೊಂಬಂದು ಏನು ಮಾಡ್ತಾರೆ, ಹೌಸಲ್ಲಿ ನನ್ನ ಹಕ್ಕುಚ್ಯುತಿ ಆಗಿದೆ, ಅದು ಹಕ್ಕುಚ್ಯುತಿ ವ್ಯಾಪ್ತಿಗೆ ಬರೋಲ್ಲ. ನಮ್ಮವರು ಅದನ್ನು ಅಲ್ಲ ಮಾಡಿಬಿಡ್ತೀವಿ. ಹಕ್ಕುಚ್ಯುತಿ ಯಾವಾಗ ಅಂದರೆ ಓನ್ಲಿ ಸದನದಲ್ಲಿ ನೀವು ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಟೀಕೆ ಟಿಪ್ಪಣಿ ಮಾಡಿದ್ರೆ ಅದಕ್ಕೆ ಮಾತ್ರ ಹಕ್ಕಿಗೆ ಚ್ಯುತಿ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಪವರ್ಸ್ ಇಮ್ಯುನಿಟಿ ಕೊಟ್ಟಿದೆ. ಸದನದಲ್ಲಿ ಜನಗಳ ಪರವಾಗಿ ನೀವೇನೇ ಟೀಕೆ ಮಾಡಿ ಸಲಹೆ ಕೊಡಿ, ಅದನ್ನು ಇದು ಮಾಡಿದ್ರೆ ಹಕ್ಕುಚ್ಯುತಿ ಆಗುತ್ತೆ. ಹಕ್ಕುಚ್ಯುತಿ ಸಮಿತಿ ಮುಂದೆ ಕರೆಸಿ, ಈಗ ಹೇಳಿದೆ ಕೇಶವ್ ಸಿಂಗ್ ಕೊಟ್ಟರಲ್ಲ, ಹಂಗೆ ಬರೀ ಇವರು ಕೊಟ್ಟರು, ಯಾರು ಹಾಯ್ ಬೆಂಗಳೂರಿಗೂ ಒಂದು ಫೈನ್ ಹಾಕಿದ್ರು. ಇಲ್ಲಿ ಹಿಂದೆ ಸತ್ಯ ಅನ್ನೋ ಪತ್ರಿಕತೆಗೆ ಭಾಳ ಹಿಂದೊಂದು ಹೇಳ್ತಾ ಇದ್ದೀನಿ, ಒಂದು ಕೌನ್ಸಿಲಲ್ಲಿ ಒಂದು ಕಡೆ ಅವ್ರಿಗೊಂದು ಇದಾಯಿತು. ಆಮೇಲೆ ಚಿಕ್ಕಮಗಳೂರು DCಗೆ ಒಂದು 20 ವರ್ಷಕ್ಕಿಂದೆ ಕಟ್ಟಿದ್ವಿ. ಆಮೇಲೆ ಕೊನೆ ಬಾಗ್ಲತ್ತೆ ಅವ್ರು ಚಿಮ್ಮಾರೆ ಕಟ್ಸಿದ್ದೀವಿ. ಅದು ಅಷ್ಟು ಪವರ್ಸ್ ಇದೆ. ಎಂಥದ್ದು ಪವರ್ಸ್ ಪ್ರಿವಿಲೇಜ್ ಅಂತ ಏನಿದೆ, ಪ್ರಿವಿಲೇಜ್ ಅಂದರೆ ಎಷ್ಟು ಕೋರ್ಟ್ಗೆ ಇದಕ್ಕೆ ಅದೇ ರೀತಿ ಅಧಿಕಾರ ನಮಗೂ ಇದೆ. ಒಂದು ಸುಬ್ಬಯ್ಯ ನೋಡಿದೆ. MG ರಾಮಚಂದ್ರ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. MG ರಾಮಚಂದ್ರ ಇದೇ ಥರ ರಾಜ್ಯಪಾಲರು ಭಾಷಣ ಮಾಡೋ ತಮಿಳುನಾಡಿನಲ್ಲಿ ನ್ಯಾಯಾಂಗ ಇಲಾಖೆ ಬಗ್ಗೆ ಒಂದು ಜನರಲ್ಲಾಗೆ ಟೀಕೆ ಮಾಡ್ತಾರೆ. MG ರಾಮಚಂದ್ರನ್. ಅದಕ್ಕೆ ಒಂದು ನೋಟಿಸ್ ಸರ್ವಾಗುತ್ತೆ ಅವ್ರಿಗೆ. ಯಾರೋ ನೋಟಿಸ್ ಸರ್ವಾಗಿ ಪಬ್ಲಿಕ್ ಅವ್ರ ಮೇಲೆ ಕ್ರಮ ತೊಗೋಬೇಕು, ಅರೆಸ್ಟ್ ವಾರೆಂಟ್ ಕಳಿಸೋ ಹಾಗೆ ಅಂತ ಬಂದುಬಿಡುತ್ತೆ. ಆಯಿತಾ? ಬಂದಾಗ ಅವ್ರಿಗೆ ಗಾಬರಿ ಆಗುತ್ತೆ, ಗೊತ್ತಾಗಲ್ಲ. ಆಮೇಲೆ ಸ್ಪೀಕರ್ ಹೌಸಲ್ಲಿ ಬರುತ್ತೆ, ಯಾರೋ ಉಮಾಪತಿ ಒಬ್ಬರು ಲೈಸ್ ಮಾಡ್ತಾರೆ, ಈ ಥರ MGRಗೆ ಈ ಥರ ಬಂದಿದೆ. ಅವಾಗ ಸದನದ ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಆಯಿತಾ? ಅದರಲ್ಲಿ ನಮ್ಮ AK ಸುಬೇಂದ್ರ ರೆಫರ್ ಮಾಡ್ತೀವಿ. ಅಲ್ಲಿದ್ದಂಥ ಒಬ್ಬ ಸೆಕ್ರೆಟರಿ ಇರ್ತಾರೆ, ಸ್ಪೀಕರ್ ಪ್ರೈವೇಟ್ಸಿಗೆ ನನ್ನ ಫ್ರೆಂಡು. ನಾನು ಅವ್ರಿಗೆ ಈ ಮಾಹಿತಿ ಕೇಳಿದಾಗ ನಾನು ಅವ್ರು ಕೊಟ್ಟಿದ್ದೆ. ಅದು ಅಲ್ಲಿ ರೆಫರ್ ಮಾಡ್ತಾರೆ AK ಸುಬ್ಬಯ್ಯಂದು. ರಾಜ್ಯಪಾಲರ ಭಾಷೆ ಮೇಲೆ ಮಾಡುವಾಗ ಅವರು ಸಹ ಸಾರಾಸಗಟಾಗಿ ನ್ಯಾಯಾಂಗ ಇಲಾಖೆ ಭ್ರಷ್ಟಾಚಾರ ಇದೆ, ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ, ಇಲ್ಲಿದೆ ಅಂಥೇಳಿ ಅವ್ರು ಆ್ಯಸ್ ಚೀಫ್ ಮಿನಿಸ್ಟರ್, ಇವರು ಬರೀ MLC, ಅವ್ರು ಚೀಫ್ ಮಿನಿಸ್ಟರಾಗಿ ಎಲ್ಲ ಚರ್ಚೆ ಆಗುತ್ತೆ. ಕೊನೆಗೆ ಎಲ್ಲ ರೆಫರೆನ್ಸಸ್ ಮಾಡಿಬಿಟ್ಟು ಈ ಒಂದು ರೆಸಲ್ಯೂಷನ್ ಮಾಡ್ತಾರೆ. ಈ ನ್ಯಾಯಾಂಗ ಬಂದಿದ್ದಂಥ ನೋಟಿಸ್ನ ನಿನ್ನ ಗಣನೆಗೆ ತೆಗೆದುಕೊಳ್ಬೇಡಿ, ನಿರ್ಣಯ ಆಗುತ್ತೆ. ಕಾರ್ಯದರ್ಶಿ ಸೂಚನೆ ಕೊಟ್ಟು ನೀವು ಸಹ ಕೋರ್ಟ್ಗೆ ಹೋಗಬಾರ್ದು. MG ರಾಮಚಂದ್ರ ನೀಡ್ ನಾಟ್ ಅಪಿಯರ್ ಬಿಫೋರ್ ದಿ ಕೋರ್ಟ್, ಇಗ್ನೋರ್ ದಿ ನೋಟಿಸ್ ಅಂತ ಆಗುತ್ತೆ. ದೇ ವಿಲ್ ಗಿವ್ ಇನ್ಸ್ಟ್ರಕ್ಷನ್ ಟು ದಿ ಸೆಕ್ರೆಟರಿ ಲೆಜಿಸ್ಲೇಚರ್ ಆಲ್ಸೋ. ಸೊ ಇದು ಯಾಕೆಂದರೆ ಪವರ್ಸ್ ಪ್ರಿವಿಲೇಜ್ ಯಾವ ರೀತಿ ಇರ್ತದೆ ಅನ್ನೋಕ್ಕೆ ನಿಮಗೆ ಒಂದು ಎಕ್ಸಾಂಪಲ್. ಅದೇ ರೀತಿ ಇದು ಪ್ರಿವಿಲೇಜ್ ಆಗಲ್ಲ. ಸದಸ್ಯರು ಹೋದಾಗ ಆಮೇಲೆ ಫೌಂಡೇಶನ್ ಸ್ಟೋನಲ್ಲಿ ಕರೆದಿರಲ್ಲ, ಕೆಲವು ಹೆಸರುಗಳ ಕೆತ್ತಿರಲ್ಲ, ನನ್ನ ಕರೆದಿಲ್ಲ, ಅದು ನನ್ನ ಪ್ರಿವಿಲೇಜ್ ಅಂದ್ಕೊಂಡಿದ್ದಾರೆ. ಸೊ MLA ಅದು ಗೊತ್ತಿಲ್ಲ ಯಾವುದು ಪ್ರಿವಿಲೇಜ್. ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು ಸದನಕ್ಕೆ ಸಂಬಂಧಪಟ್ಟ ಕಲಾಪಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಿಮಗೆ ವಿಶೇಷ ಹಕ್ಕಿರುತ್ತೆ. ಇದು ಕರ್ಟ್ಸಿ, ಬ್ರೀಚ್ ಆಫ್ ಕರ್ಟ್ಸಿ ಅಂತೀವಿ. ಬ್ರೀಚ್ ಆಫ್ ಪ್ರಿವಿಲೇಜ್ ಅಂದರೆ ಬ್ರೀಚ್ ಆಫ್ ಕರ್ಟ್ಸಿ ಅಂತ ಹೇಳ್ತೀವಿ. ಅಂದರೆ ಅವರು ಏನು ಇವ್ರಿಗೆ ಗೌರವ ಕೊಡಬೇಕು ಅದು ಕೊಟ್ಟಿರಲ್ಲ ಕನಿಷ್ಠ ಅಂತ. ಆವಾಗ ಏನು ಮಾಡೋದು, ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳ್ತಾರೆ, ಯಾರ್ಯಾರು ಅವ್ರ ಮೇಲೆ ಕ್ರಮ ತೊಗೋಬೇಕಾಗುತ್ತೆ. ಅದಕ್ಕೆ 100 ಸರ್ಕ್ಯುಲರ್ಸ್ ಇಶ್ಯೂ ಮಾಡಿದ್ದಾರೆ. ಜನಪ್ರತಿನಿಧಿ ಬಂದರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಪುಸ್ತಕದಲ್ಲಿ ಪ್ರಿಂಟಾಗಿ ಕೊಡ್ತೀವಿ. ಅದು ಸಹ ಓದಲ್ಲ MLAಗಳು. ನೋಡಿ 100 ಕೊಡ್ತಾರೆ ಪ್ರಿವಿಲೇಜ್ ಮೋಷನ್ಗಳು. ಪ್ರಿವಿಲೇಜ್ ಮೋಷನ್ ಏನಂತೂ ಗೊತ್ತೇ ಇರಲ್ಲಿಗೆ, ಅನ್ಲೆಸ್ ದೇ ಗೋ ಥ್ರೂ ದಿ ಬುಕ್ಸ್, ರೂಲ್ಸ್, ಕಾನ್ಸ್ಟಿಟ್ಯೂಷನ್, ಪ್ರೆಸಿಡೆಂಟ್ಸ್. ಸುಮ್ಮನೆ ಒಂದು ನೋಟಿಸ್ ಕೊಡೋದು, ನನ್ನ ಅಲ್ಲಿ ಆ ಬಿಲ್ಡಿಂಗ್ ಇದು ಶಂಕುಸ್ಥಾಪನೆ ನನ್ನ ಹೆಸರಿಲ್ಲ, ಈ ಥರ. ಅಂದರೆ ದೇ ಆರ್ ನಾಟ್ ಅವೇರ್, ದೇ ಆರ್ ಇಗ್ನೋರೆಂಟ್ ಆಫ್ ಲಾಸ್ ಅಂತ ಹೇಳೋದು. ಅದು ಪ್ರಿವಿಲೇಜ್ ಅಂತ ಹೇಳಿದ್ರೆ ಏನು, ಯಾವುದಕ್ಕೆ ಪ್ರಿವಿಲೇಜ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅದೇ ರೀತಿ ಅರ್ಜೆಂಟ್ ಮೋಷನ್ ನಿಮ್ಗೊಂದು ಹೇಳಿದೆ. ಆಮೇಲೆ ಬಡ್ಜೆಟಲ್ಲಿ ಭಾಳ ದೊಡ್ಡ ವಿಷಯ ಅದು. ಬಡ್ಜೆಟ್ ಅಷ್ಟು ಸುಲಭವಾಗಿ ಹೇಳೋದಲ್ಲ. ಆಯವ್ಯಯ ಮಂಡಿಸ್ಬೇಕಾದ್ರೆ ಆಯವ್ಯಯ ವಿಧೇಯಕ ಆಯವ್ಯಯ ಅಂದರೆ ಮೊದಲು ಬಡ್ಜೆಟ್ ಈಗ ನಮ್ಮ ಸರ್ಕಾರ ಬಂದರೆ ನೆಕ್ಸ್ಟ್ 1 ಇಯರ್ಗೆ ಏನೇನು
ನಮ್ಮ ಯೋಜನೆಗಳು ಇರುತ್ತೆ, ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆದಾಯ ಎಷ್ಟು ಬೇಕಾಗುತ್ತೆ, ಯಾವ ರೀತಿ ನಾವು ಟ್ಯಾಕ್ಸಸ್ ಆಗಬೇಕು, ಯಾವ ರೀತಿ ಸಮತೋಲನ ಮಾಡಬೇಕು, ಇದೆಲ್ಲ ಒಂದು ಅದನ್ನು ಇದ್ರ ಮೂಲಕ ಹಾಕ್ತಾರೆ. ಏನೋ ಆಯವ್ಯಯ ಪತ್ರದಲ್ಲಿ ಬರುತ್ತೆ, ತೆರಿಗೆ ಯಾವುದ್ರ ಮೇಲೆ ಹಾಕಬೇಕು, ಯಾವುದ್ರ ಮೇಲೆ ಹಾಕಬಾರ್ದು, ಯಾವುದನ್ನು ಕಡಿತ ಮಾಡೋದು, ಜಾಸ್ತಿ ಮಾಡೋದು ಅದೆಲ್ಲ ಬರುತ್ತೆ. ಅದು ತೊಗೊಳ್ಬೇಕು. ಅದಾದ ಮೇಲೆ ಓದಿದ ಮೇಲೆ ಸಾಮಾನ್ಯ ಚರ್ಚೆ ಅಂತ ಹೇಳ್ತೀವಿ, ಜನರಲ್ ಡಿಸ್ಕಷನ್ ಆನ್ ಬಡ್ಜೆಟ್ ಅಂತ 5 ದಿನ ರೂಲ್ಸಲ್ಲಿ ಏನಿದೆ ನಮ್ಮ ಪುಸ್ತಕದಲ್ಲಿದೆ. ಸಾಮಾನ್ಯ ಚರ್ಚೆ 5 ಜನ ಮಾಡಬೇಕು ಅಂತಿರುತ್ತೆ, ಮಾಡೋದೇ ಇಲ್ಲ. ಆಮೇಲೆ ಡಿಮ್ಯಾಂಡ್ಸ್ ಅಂತ ಒಂದೊಂದು ಈಚ್ ಡಿಪಾರ್ಟ್ಮೆಂಟ್, ಈಗ ಎಜುಕೇಷನ್, PWD, ಇರಿಗೇಷನ್, ಎಕ್ಸೈಸ್ ಅಂತ ಒಂದಿದೆ. ಇದಕ್ಕೆ 1000 ಕೋಟಿ, ಇದಕ್ಕೆ 2000 ಕೋಟಿ, ಈ ಥರ ಇರುತ್ತೆ. ಅಷ್ಟು ಸುಲಭವಾಗಿ ಪಾಸ್ ಮಾಡಬಾರ್ದು ಅದನ್ನು. ಅದಕ್ಕೆ ಇಷ್ಟು ಸ್ವಲ್ಪ ಪುಸ್ತಕ ಕೊಡ್ತೀವಿ, ವಾಲ್ಯೂಮ್. ಪ್ಲ್ಯಾನು, ನಾನ್ ಪ್ಲ್ಯಾನಿಂಗ್ ಅಂದ್ರೇನು ಸರ್, ಹೆಡ್ ಅಂದ್ರೇನು, ಮೇಜರ್ ಹೆಡ್ ಅಂದ್ರೇನು, ಮೈನರ್ ಹೆಡ್ ಅಂದ್ರೇನು ಅಂತ ಇರುತ್ತೆ. ಅದು ಯಾರೂ ಓದಲ್ಲ. ಮೇಜರ್ ಹೆಡ್ಡಲ್ಲಿ ಏನು, ಮೈನರ್ ಹೆಡ್ ಯಾವುದು, ಆಮೇಲೆ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು, ಇದನ್ನು ಅದರಲ್ಲಿ ಬಳಸ್ಕೋಬೋದು, ಎಲ್ಲ ಸ್ಟಡಿ ಮಾಡಿಬಿಟ್ಟು ದೆನ್ ಯು ಶುಡ್ ಗೋ ಫಾರ್ ಡಿಸ್ಕಷನ್. ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಡ್ಸ್. ಇವತ್ತು ಈ PWD ಇಲಾಖೆಗೆ ಸಂಬಂಧಿ 10,000 ಕೋಟಿ ರೂಪಾಯಿ ಈಗ ಅನುದಾನ ಅದಕ್ಕೆ ಮಂಜೂರಾತಿ ನೀಡಬೇಕು ಸಾಧನ ಅಂತ ಬರುತ್ತೆ. ಆವಾಗ ಎಲ್ಲ ಚರ್ಚೆಯಲ್ಲಿ ರೂಲಿಂಗರು, ಆಪೋಸಿಷನ್ ಎಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಬೇಕು. ಮಾಡೋವಾಗ ಅದು ಪೂರ್ವದಲ್ಲಿ ಎಕನಾಮಿಕ್ ಸರ್ವೆ ಓದಬೇಕು, ಹಿಂದಿನ ವರ್ಷದ ಬಡ್ಜೆಟ್ ನೋಡಬೇಕು, ಹಿಂದಿನ ಸರ್ಕಾರ ಏನು ಹೇಳಿತ್ತು ನೋಡಬೇಕು, ಹಿಂದೆ ಏನು ನಾವು ಅದಕ್ಕೆ ಹಣ ಮೀಸಲಾತಿ ಮಾಡಿದ್ವಿ, ಈ ಪ್ರಾಜೆಕ್ಟ್ ಇಷ್ಟು ಅಂತಿರುತ್ತೆ, ವೆದರ್ ಇಟ್ ಈಸ್ ಕಂಪ್ಲೀಟ್ಲಿ ಯುಟಿಲೈಸ್ಡ್ ಅಥವಾ ದುಡ್ಡೇ ಇಲ್ವಾ, ಅಥವಾ ದುಡ್ಡಿದ್ದು ಸಹ ಉಪಯೋಗಿಸೇ ವ್ಯಪಗತ ಅಂತೀವಿ, ಲ್ಯಾಪ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಲ್ಯಾಪ್ಸ್ ಆಗಿದೆಯಾ, ಇದಕ್ಕೆ ಕಾರಣ ಏನು ಅಂಥೇಳಿ ಅದನ್ನು ಚರ್ಚೆ ತಂದರೆ ಇದಕ್ಕೆ ಏನು ಮಾಡ್ತೀವಿ, ಕಟ್ ಮೋಷನ್ ಅಂತ ಹೇಳ್ತೀವಿ. ಅದಕ್ಕೆ ಕೋತಾ ಪ್ರಸ್ತಾವ ಅಂತ ಹೇಳ್ತೀವಿ. ಕೋತಾ ಪ್ರಸ್ತಾವ 3 ಥರ ಇರ್ತದೆ, ಎಕಾನಮಿ ಕಟ್, ಟೋಕನ್ ಕಟ್, ಒಂದು 3 ಥರ ಪ್ರಸ್ತಾವಗಳಿರ್ತವೆ. ಅದನ್ನು ಇದು ಸರಿ ಇಲ್ಲ, ಕಂಪ್ಲೀಟಾಗಿ ತೆಗೆದಾಕಿ ಅಂತ ಹೇಳೋದು ಒಂದು. ಆಮೇಲೆ ಇನ್ನೊಂದು, ಇದನ್ನು 100 ರೂಪಾಯಿಗೆ ಇಳಿಸಿ ಅಂತ ಹೇಳೋದು, 1 ರೂಪಾಯಿಗೆ ಇಳಿಸಿ ಅಂತ. ಕಟ್ ಮೋಷನ್ಸ್ ಅಂತ. ಕಟ್ ಮೋಷನ್ ಅದು 25 ವರ್ಷ ಯಾರೂ ಹಾಕೇ ಇಲ್ಲ. ಅದೆಲ್ಲ MS ಕೃಷ್ಣನ್, TR ಶಮಣ್ಣ 85 ಪೂರ್ವದಲ್ಲಿ ಆಯಿತು. ನೋಬಡಿ ನೋಟ್ ವಾಟ್ ಈಸ್ ಕಟ್ ಮೋಷನ್. ಈಗ ಇಷ್ಟು 1000 ಕೋಟಿ ಇಟ್ಟಿದ್ದೀರಾ ನೀವು, ದುಡ್ಡೆಲ್ಲಿದೆ ನಿಮಗೆ, ಹಿಂದೆ ವರ್ಷ ಇಷ್ಟು ಆಗಿತ್ತು, ಪ್ರಾಜೆಕ್ಟ್ ಆಗಿಲ್ಲ, ನಿಲ್ತೋಗಿದೆ, ಆಮೇಲೆ ಇವಾಗ ಜಾಸ್ತಿ ದುಡ್ಡು ಹಾಕಿ ಪ್ರಪೋಸ್ ಮಾಡ್ತಾಯಿದ್ದೀರಾ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ನಮ್ಮ ಕಟ್ ಮೋಷನ್ ಕೊಡ್ತಾರೆ. ಆ ಕಟ್ ಮೋಷನ್ನ ತೊಗೊಂಡು ನಾವು ನೆಕ್ಸ್ಟ್ ಡೇ ಹಾಕಿ ಚರ್ಚೆ ಮಾಡೋವಾಗ ಅದನ್ನು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಚರ್ಚೆಗೆ ಹೋಗಬೇಕು. ಇದು ಯಾರೂ ಫಾಲೋ ಮಾಡ್ತಾಯಿಲ್ಲ. ನೋಬಡಿ ನೋಟಿಸ್ ಕೋತಾ ಪ್ರಸ್ತಾವ ಅಂತೀವಿ, ಕಟ್ ಮೋಷನ್ ಅಂತ. ಸೊ ಅದನ್ನು ಯಾರೂ ಟ್ರೈನಿಂಗ್ ಕೊಡಲ್ಲ, ಓದೋಕ್ಕೆ ಹೋಗಲ್ಲ. ಸೊ ಬಡ್ಜೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಷ ಕೋಟಿಗಳು ಮೊದಲ ಥರ ಅವಾಗೆಲ್ಲ 5,000 ಕೋಟಿ, ಲಕ್ಷ ಕೋಟಿಗಳು ಇವಾಗ 3 ಲಕ್ಷ 4 ಲಕ್ಷ ಕೋಟಿಗಳಿರುತ್ತೆ. ಸುಲಭವಾಗಿ ಪಾಸ್ ಮಾಡೋದಲ್ಲ. ಅಲ್ಲಿ ಕೂತಂಥ ಸ್ಪೀಕರ್ ಅವರು ಅದನ್ನು ಭಾಳ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಕರೀತಾರೆ, ಕಾರ್ಯಕಲಾಪಗಳ ಸಲಹಾ ಸಮಿತಿ, ಚೀಫ್ ಮಿನಿಸ್ಟರ್, ಲಾ ಮಿನಿಸ್ಟರ್, ಲೀಡರ್ ಆಫ್ ಆಲ್ ದಿ ಪಾರ್ಟೀಸ್ ಇರ್ತಾರೆ. ಚರ್ಚೆ ಮಾಡಿ ಥರ ಇದೆ, ಏನೇನು ಮಾಡಬೇಕು, ಎತ್ತ ಮಾಡಬೇಕು, ಕಾರ್ಯಕಲಾಪ ಹೇಗೆ ನಡೆಸಬೇಕು, ಬಡ್ಜೆಟ್ ಹೆಂಗೆ ಮಾಡಬೇಕು ಅಂತ ಚರ್ಚೆ ಆಗುತ್ತೆ. ಅದಾದಮೇಲೆ ಅದನ್ನು ಸದನದಲ್ಲಿ ಒಂದು ವರದಿ ಓದ್ತೀವಿ, ರಿಪೋರ್ಟ್ ಆಫ್ BSc ಅಂತ. ಈಗ ಸುಮ್ಮನೆ ನಾಮಕಾವಸ್ಥೆಗೆ ಓದ್ಬಿಟ್ಟು ಕೂತ್ಕೊಂಡ್ಬಿಡೋದು ಅಷ್ಟೇ, ಅದನ್ನು ಫಾಲೋ ಮಾಡೋದಿಲ್ಲ. ನೆನಪಿಟ್ಬಿಡಿ ಸರ್, ಇವತ್ತು PWD ಬಗ್ಗೆ ಚರ್ಚೆ ಆಗಬೇಕು ಅಂತಿರುತ್ತೆ, ನಾಳೆ ಇದೆ, ಅದು ಬಿಟ್ಬಿಟ್ಟು ಬೇರೆ ಇನ್ಯಾವುದೋ ರಾಜಕೀಯ ವಿಷಯ ಶುರು ಮಾಡಿಬಿಡ್ತಾರೆ. ಸೊ ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಲಾಸ್ಟ್ ಇಟ್ಸ್ ಬಿಸ್ನೆಸ್ ಕಮಿಟಿ, ಅಡ್ವೈಸರಿ ಕಮಿಟಿ ಅಂದರೆ ಮುಖ್ಯಮಂತ್ರಿಗಳಲ್ಲ, ಸ್ಪೀಕರ್, ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಅರ್ಥ ಸಚಿವರು, ಕಾನೂನು ಸಚಿವರು, ವಿವಿಧ ಪಕ್ಷದ ರಾಜಕೀಯ ಮುಖಂಡರಿರ್ತಾರೆ. ಇಟ್ ಹಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ನಾವು 30 ದಿನದಲ್ಲಿ ಏನು ಮಾಡಬೇಕು, ಆಯಿತಾ, ಯಾವ ಮಸೂದೆ ಪಾಸ್ ಮಾಡಬೇಕು, ಯಾವ ಡಿಮ್ಯಾಂಡ್ಸ್ ಪಾಸ್ ಮಾಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಅಲ್ಲಿ ಬರೀ ಚರ್ಚೆ ಮಾಡೋದು. ಆಮೇಲೆ ಬಂದಮೇಲೆ ಓದ್ಬಿಡೋದು, ಅಷ್ಟು ಬಿಟ್ಟರೆ ಮುಗೀತದೆ, ಯಾವುದು ಕಾರ್ಯಗತ ಆಗಲ್ಲ. ಸೊ ದಿಸ್ ಈಸ್ ಆಲ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್. ಸೊ ಪ್ರಿಸೈಡಿಂಗ್ ಆಫೀಸರ್ ಅನ್ಲೆಸ್ ಈಸ್ ಗಾಟ್ ವಿಲ್ ಪವರ್ ಆ್ಯಂಡ್ ಈಸ್ ಕೇಪಬಲ್, ಸೊ ವಿ ಕ್ಯಾನ್ ಕಂಟ್ರೋಲ್ ದಿ ಹೌಸ್ ಅಕಾರ್ಡಿಂಗ್ ಟು ದಿ ರೂಲ್ಸ್. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿ ಸುಮ್ಮನೆ ಏನೋ ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗೋಂಗಾಗುತ್ತೆ. ದಿಸ್ ಈಸ್ ಅಬೌಟ್ ಬಡ್ಜೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ನಾನು ವೆನ್ ಐ ವಾಸ್ ಇನ್ ಗೋವಾ, ಸ್ಪೀಕರು ಕ್ರಿಶ್ಚಿಯನ್ ಇದ್ದರು, ಸಾರ್ದಿನ್ ಅಂತ, ಅವರು ಸ್ಪೀಕರ್ ಆಗಿರ್ತಾರೆ. ಯಾವುದೋ ಒಂದು ವಿಷಯ ಬಂದಾಗ ಬಿಲ್ಲು ಬಿಲ್ ಇರುತ್ತಲ್ಲ, ಆವತ್ತು ಬೆಳಗ್ಗೆ ಕೊಟ್ಟಿರ್ತಾರೆ. ಮನೋಹರ್ ಪರಿಕರ್ ವಿರೋಧ ಪಕ್ಷ ನಾಯಕರಾಗಿರ್ತಾರೆ. ಅವರು ಅಬ್ಜೆಕ್ಷನ್ ಮಾಡ್ತಾರೆ, ಈ ಮಸೂದೆ ತಂದಿದ್ದೀರ ಈಗ ನಮ್ಮ ಮುಂದೆ, ನಮ್ಗೆ ಓದ್ಲಿಕ್ಕೆ ಟೈಮ್ ಬೇಕು, ರೂಲ್ಸ್ ಪ್ರಕಾರ ನೀವು ಮುಂಚೆ ಕೊಟ್ಟಿಲ್ಲ, ಈಗ ಬೆಳಗ್ಗೆ ಕೊಟ್ಟಿದ್ದಾರೆ, ಸಪ್ಲೈ ಮಾಡಿದ್ದಾರೆ ಅಂತಂದಾಗ
ಲಾ ಮಿನಿಸ್ಟರ್ ಏನು ಮಾಡಿಬಿಡ್ತಾರೆ, ಒಬ್ಬರು ನಾರ್ವೇಕರ್ ಅಂತ, ನೋ ವಿ ಆಲ್ರೆಡಿ ಸೆಂಟ್ ಟು ದ ಸೆಕ್ರೆಟರಿ, ಇಟ್ ಇಸ್ ದ ಫಾಲ್ಟ್ ಆಫ್ ದಿ ಸೆಕ್ರೆಟರಿ, ನಾನ್ ಸೆಕ್ರೆಟರಿ, ಅವ್ರ ಫಾಲ್ಟ್ ಅಂತ ಆಮೇಲೆ ಹೇಳ್ಬಿಡ್ತಾರೆ. ಸ್ಪೀಕರು ಫೈಲೆಲ್ಲ ತೆಗೆದು ನೋಡಿಬಿಟ್ಟು ಅವ್ರದ್ದು ಸ್ಯಾಕ್ ಮಾಡ್ತಾರೆ. ಅವ್ರಿಗೆ ನೋಡಿ, ಅವರು ರೂಲಿಂಗ್ ಕಾಂಗ್ರೆಸ್ನವರೇ ಅದು. ಡೋಂಟ್ ಮೇಕ್ ಎನಿ ಸ್ವೀಪಿಂಗ್ ರಿಮಾರ್ಕ್ಸ್ ಅಗೇನ್ಸ್ಟ್ ಲೆಜಿಸ್ಲೇಚರ್ ಆರ್ ಮೈ ಸೆಕ್ರೆಟರಿ. ಡಿಪಾರ್ಟ್ಮೆಂಟ್ ಯು ಆರ್ ನಾಟ್ ಸೀನ್, ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಸೆಂಟ್ ದ ಬಿಲ್ ಓನ್ಲಿ ಯೆಸ್ಟರ್ಡೇ ಈವ್ನಿಂಗ್, ಐ ವೆರಿಫೈಡ್ ಇಟ್, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಅಂತಾರೆ. ಸರ್, ಇನ್ನೊಂದಲ್ಲಿ ಯಾವುದೋ ಒಂದು ಪ್ರಪೋಸಲ್ ಕಳಿಸ್ತಾರೆ ಸರ್ಕಾರಕ್ಕೆ, ಅದಕ್ಕೆ ಯಾವ ಅಂಡರ್ ಸೆಕ್ರೆಟರಿ ಅಬ್ಜೆಕ್ಷನ್ ಹಾಕ್ತಾರೆ. ನಾನು ಅವ್ರ ಸ್ಪೀಕರ್ ಅಡ್ವೈಸ್ ಮಾಡಿ, ನೋಡಿ ಸರ್, ನಿಮ್ಮ ಪ್ರಪೋಸಲ್ಗೆ ಯಾರು ಅಂಡರ್ ಸೆಕ್ರೆಟರಿಗೆ ಹಾಕಿರುತ್ತೆ, ಹೌಸ್ ಬರುತ್ತೆ, ಬಡ್ಜೆಟ್ ಪಾಸ್ ಮಾಡೋಕ್ಕೆ ಬಿಡಲ್ಲ ಅವರು. ಬಿಫೋರ್ ಪಾಸಿಂಗ್ ದಿ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಐ ವುಡ್ ಲೈಕ್ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಹೌಸ್ ಅಂದ್ಬಿಟ್ಟು ಇವ್ರದ್ದು ರೆಕಾರ್ಡಲ್ಲಿದೆ ಅದು. ನಾನು ಸರ್ಕಾರಕ್ಕೆ ಅಧೀನ ಅಲ್ಲ, ಯಾವನೋ ಆರ್ಥಿಕ ಇಲಾಖೆ ಅಂಡರ್ ಸೆಕ್ರೆಟರಿ ನನ್ನನ್ನು ಪ್ರಶ್ನೆ ಮಾಡ್ತಾನೆ, ಐ ವಿಲ್ ನಾಟ್ ಅಲೋ ದಿ ಬಡ್ಜೆಟ್ ಟು ಬಿ ಪಾಸ್ಟ್ ಅಂತಾರೆ ಸರ್. ಸ್ಪೀಕರ್ ಹೆಂಗಿರ್ಬೇಕು ಗೊತ್ತಾ, ಆವಾಗ ಬಿಟ್ಟು ಇಲ್ಲ ಹಾಗೆ ಹೇಗೆ ಅಂತೇಳಿ ಕ್ಷಮಾಪಣೆ ಕೇಳ್ತಾರೆ. ನೀವೇನು ಪ್ರಸ್ತಾವನೆಗಳನ್ನ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಸ್ಪೀಕರು ಹಾಗಿರಬೇಕು. ಸ್ಪೀಕರ್ ಆಗಿದ್ದವರು ಭಾಳ ಚೆನ್ನಾಗಿ ಅಧ್ಯಯನ ಮಾಡಬೇಕು, ರೂಲ್ಸ್ ಇಟ್ಕೊಳ್ಬೇಕು, ಸ್ಟಬರ್ನಾಗಿರಬೇಕು, ಪ್ಲೀಸ್ ಮಾಡುವಂಥದ್ದು ಇರಬಾರ್ದು. ನಂದು ಏನೋ ಕೆಲಸ ಇರುತ್ತೆ ಅವ್ರ ಹತ್ರ, ಯಾಕಪ್ಪ ನನಗೆ ಅಂತ ಸ್ಪೀಕರ್ ಆಗಬಾರ್ದು ಸರ್. ಇದು ಇಂಥದ್ದು ನಾನು ಬೇಕಾದ ಸ್ಪೀಕರ್ ನೋಡಿದ್ದೀನಿ, ಚೇರ್ಮನ್ಗಳು ನೋಡಿದ್ದೀನಿ. ಆಮೇಲೆ ಸಭಾಧ್ಯಕ್ಷರು ಆದವರು ಕಾಂಗ್ರೆಸ್ ಕನ್ವೆನ್ಷನ್ ಕೂತ್ಕೊಳ್ತಾರೆ, ಕೂತ್ಕೋಬಾರ್ದು. ನಾನ್ ಪೊಲಿಟಿಕಲ್ ಮಾನವರು. ಡೆಪ್ಯೂಟಿ ಸ್ಪೀಕರ್ ಹೋಗ್ಬೋದು, ಡೆಪ್ಯೂಟಿ ಸ್ಪೀಕರ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಕಾಂಗ್ರೆಸ್ ಕನ್ವೆನ್ಷನ್, ಸ್ಪೀಕರ್ ಆದರೂ ಹೋಗಿಲ್ಲ. ಇಲ್ಲಿ ಹೋಗಿರೋದು ಇದರ್ಶಗಳು ಮಾಡಿದ್ದೀನಿ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಕೆಲವರು ಅಡ್ವೈಸ್ ಮಾಡಿದ್ದೀನಿ. ನಾನು ಹಿಂದೆ ಕಲ್ಮಣ್ಕರ್ ಅಂತಿದ್ದೆ, ನಾನು PS ಆಗಿದ್ದೆ. ಅವರು ನನಗೆ ಗೊತ್ತಿರಲಿಲ್ಲಪ್ಪ ಇದು ಒಪ್ಕೊಂಡು, ಅದು ಎಕ್ಸೈಸ್ ಸೀನಿಯರ್ ಮಿನಿಸ್ಟರ್ ಅವರು, ವರ್ಷಗಿಂತ ಮುಂಚೆ ಇದ್ದರು ಅವ್ರು. ಆವತ್ತಿಂದ ಅವರು ಅಂದರೆ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಸೆಕ್ರೆಟ್ರಿ ಈಸ್ ರೆಸ್ಪಾನ್ಸಿಬಲ್. ಸೆಕ್ರೆಟ್ರಿ ಆದರೂ ಎಲ್ಲನೂ ಅವ್ರಿಗೆ ಹೇಳಬೇಕು. ಈಗೇನಾಗುತ್ತೆ, ಸ್ಪೀಕರ್ ಆದರೂ ಆಫೀಸಲ್ಲಿ ಕೂತ್ಕೊಂಡು ಬರೀ ಊರಿನ ಜನ ಬರ್ತಾರೆ, ಜನಪ್ರತಿನಿಧಿ ಬರ್ತಾರೆ, ನಾನು ಆ ಕೆಲಸ ಮಾಡಿಕೊಡಿ, ಈ ಕೆಲಸ ಮಾಡಿ. ಸ್ಪೀಕರ್ಗೆ ಅದೆಲ್ಲ ಕೆಲಸ. ಸ್ಪೀಕರ್ ಕೆಲಸ ಏನೇ ಇದ್ರೂ ಅವ್ರ ಕ್ಷೇತ್ರದ ಕೆಲಸನ ಕಳಿಸಿದ್ರೆ ಸರ್ಕಾರ ಮಾಡಿಕೊಡ್ಬೇಕು. MLAಗಳ ಹತ್ರ ಹೋಗಿ ನಿಲ್ತ್ಕೊಂಡು ಕೇಳೋಕ್ಕಾಗಲ್ಲ. ಅವರು ಯಾರು ಜಡ್ಜ್ ಇದ್ದಂಗೆ ಅವರು. ನಮ್ಮ ಅವರು ಈಸ್ ಎ ನಾನ್ ಪಾರ್ಟಿ ಮ್ಯಾನ್. ನನ್ನ ಕ್ಷೇತ್ರದಲ್ಲಿ ನೀರಾವರಿ ಇಲ್ಲ, ರಸ್ತೆ ಇಲ್ಲ, ಮತ್ತೊಂದು ಯಾರೋ ಕರೀತಾರೆ ಆಫೀಸರ್ಗೆ ಹೇಳಿದ್ಮೇಲೆ ಇಟ್ ಈಸ್ ದೇರ್ ಬೌಂಡ್ ಆ್ಯಂಡ್ ಡ್ಯೂಟಿ ಟು ಕ್ಯಾರಿ ದಿ ಸ್ಪೀಕರ್ ಇನ್ಸ್ಟ್ರಕ್ಷನ್ಸ್. ಯಾರು ಕೇಳಲ್ಲ ಈಗ. ಏನು ಸರ್, ಸ್ಪೀಕರ್ ಆದವರು ಬೆಗ್ ಮಾಡೋ ಹಾಗಿಲ್ಲ. ಒಂದು ಸ್ಪೀಕರ್ ಕಳಿಸ್ತಾರೆ ಅಂತ ಹೇಳಿದ್ರೆ ಆ ಕ್ಷೇತ್ರದ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲೇಬೇಕು. ಹಿ ಕೆನಾಟ್ ಗೋ ಬಿಫೋರ್ ದಿ ಪಬ್ಲಿಕ್. ಕೂತ್ಕೊಂಡು DC ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರು. ಒಟ್ಟಲ್ಲಿ ಇವತ್ತಿಗೆ ನಡೀತಾ ಇರುವಂತಹ ಲೆಜಿಸ್ಲೇಚರ್ ಏನಿದೆ, ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಪ್ರಿಯಂಬಲ್ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನಲ್ ಪ್ರಿಯಂಬಲ್ನ ಬದಿಗೊತ್ತಿ ಇವ್ರದೇ ಆದಂತಹ ಒಂದು ಲೆಜಿಸ್ಲೇಚರ್ನ ನಡೆಸ್ಕೊಂಡು ಮನಸ್ಸಿಗೆ ಬಂದ ರೀತಿಯಲ್ಲಿ ಅಸೆಂಬ್ಲಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇಲ್ಲ, ಪಕ್ಷಗಳ ನಡುವೆ ತಿಕ್ಕಾಟ, ಭ್ರಷ್ಟರ ಬೇಟೆ. ಕರೆಕ್ಟ್. ಯಾವುದೋ ಜನಗಳ ಪರವಾಗಿ ಯಾವುದೋ ಕೆಲಸ ಆಗ್ತಾ ಇಲ್ಲ, ಯಾವ ನಿರ್ಣಯನೂ ಕೈಗೊಳ್ಳೋದಿಲ್ಲ ಜನಗಳ ಪರವಾಗಿ. ಕೇವಲ ರಾಜಕೀಯ ಇದು ಕೆಸರು ಬಿಟ್ಟರೆ ಬೇರೆ ಏನೂ ನಡೀತಾ ಇಲ್ಲ. ಈಗ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತೀವಿ, ಒಂದೊಂದು ದಿನಕ್ಕೆ ಎಷ್ಟೋ ದುಡ್ಡು ಖರ್ಚಾಗುತ್ತೆ, ಬಟ್ ಅದು ನಿರರ್ಥಕ ಆಗ್ತಾಯಿದೆ. ನಾನು ಅದಕ್ಕೆ ಒಂದು ಚಾಪ್ಟರ್ ಬರೆದೀನಿ. ILS ಇಂಡಿಯನ್ ಲೆಜಿಸ್ಲೇಚರ್. IAS IPS ಅಂತ ಏನು ಹೇಳ್ತೀರಲ್ಲ ನೀವು, IRS ಅಂತ. ಇದು 1900 ಸುಮಾರು ಒಂದು 50-60 ವರ್ಷ ಹಿಂದೆಯೇ, ಸ್ವಾತಂತ್ರ್ಯ ಬರೋ ಮುಂಚೆನೂ ಚರ್ಚೆ ಆಗುತ್ತೆ. ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸ್ ಅಂತ ಮಾಡಬೇಕು ಅಂತ ಚರ್ಚೆ ಬರುತ್ತೆ. ಈಗೇನು IPS ಇದಲ್ಲ, ಇಂಡಿಯನ್ ಪೊಲೀಸ್ ಸರ್ವಿಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸ್ ಅಂತ ಆಗಬೇಕಾಗಿತ್ತು, ಆಗಲಿಲ್ಲ. ಆಮೇಲೆ ಒಂದು 50 ಇಸ್ವಿಯಲ್ಲಿ ಸುಮಾರು ಸಭೆಗಳಾಗಿದ್ದಾವೆ, ಅದ್ರಲ್ಲಿ ಬುಕ್ಕಲ್ಲಿ ಬರ್ತೀನಿ. ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಅವ್ರೇನು ಮಾಡ್ತಾರೆ, ಅವ್ರು ಸರ್ದಾರ್ ಹುಕುಮ್ ಸಿಂಗ್ ಅಂತಿರ್ತಾರೆ ಸ್ಪೀಕರ್ ಲೋಕಸಭಾ. ಅಲ್ಲಿದ್ದವರು ಕೆಲವರು ಲಾ ಮಾಡಿರ್ತಾರೆ, ಕೆಲವು B ಮಾಡಿರ್ತಾರೆ, ಪ್ರಮೋಷನ್ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳ್ಕೊಟ್ಬಿಟ್ಟು ಒಂದು ಸಮಿತಿ ರಚನೆ ಮಾಡ್ತಾರೆ, ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸ್ ಆಗಬೇಕು ಅಂತ. ಸ್ಟಾಫಿಂಗ್ ಕರ್ನಾಟಕದವ್ರನ್ನ ಅಧ್ಯಕ್ಷರು ಮಾಡಿರ್ತಾರೆ, ಹನುಮಂತಪ್ಪ ಅಂತ, ಹನುಮಂತಪ್ಪ ಅಂತ. ವಾಸ್ ದ ಫಸ್ಟ್ ಸೆಕ್ರೆಟರಿ ಆಫ್ ತಮಿಳ್ನಾಡು ಲೆಜಿಸ್ಲೇಚರ್. ತಮಿಳ್ನಾಡಲ್ಲಿ ಹೋದೆ, ಮೊದಲನೇ ಹೆಸರು ಕನ್ನಡಿಗರದೇ ಇರೋದು, ತೆಂಗಲಿ ಹನುಮಂತಪ್ಪ ಅಂತ. ಅಣ್ಣಾದೊರೈ ಮುಖ್ಯಮಂತ್ರಿ ಆದಾಗ ಅವರಿದ್ದರು ಸರ್, ಕನ್ನಡದವರು. ತೆಂಗಲಿ ಪ್ರೈಡ್ ಬಟ್ ಎಸ್ ಫಸ್ಟ್ ಸೆಕೆಂಡ್ ಐ ಕ್ಯಾನ್ ಸಿ ಹಿಸ್ ನೇಮ್. ಸರ್, ಯು ಆರ್ ಆಲ್ಸೋ ಅವರ್ ಪ್ರೈಡ್ ಸರ್, ಬಿಕಾಸ್ ಕನ್ನಡಿಗರಾಗಿ ನೀವು ಗೋವಾ ಲೆಜಿಸ್ಲೇಚರ್ ಅಲ್ಲಿ ಸೆಕ್ರೆಟರಿ ಕೆಲಸ ಮಾಡಿದ್ದೀರಾ, ಕಾರ್ಯದರ್ಶಿಯಾಗಿ. ನಾನು ಐ ಥಿಂಕ್ ಅಮಾಂಗ್ 16 states I was selected for the first time.
ಕ್ರಿಶ್ಚಿಯನ್ ಸ್ಪೀಕರ್ ಬಂದು ನನ್ನ ಪರ್ಫಾರ್ಮೆನ್ಸ್ ನೋಡಿ ರೆಸ್ಯೂಮ್ ನೋಡಿ ನಾನು ಸೆಲೆಕ್ಟ್ ಮಾಡೋದು. ಬಟ್ ಹನುಮಂತಪ್ಪ ಅನ್ನೋದು ಭಾಳ ಎಫಿಷಿಯೆಂಟ್ ಸೀನಿಯರ್ ಮ್ಯಾನ್. ತಮಿಳ್ನಾಡಲ್ಲಿ ಅದನ್ನು ಮೊದಲನೇ ಹೆಸರು ಬರುತ್ತೆ. ಅವರ ದೇಶದಲ್ಲಿ ಒಂದು ಚೇರ್ಮನ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ ಏನು ಸರ್. ಆಮೇಲೆ ಇಂಡಿಯನ್ ಪಾರ್ಲಿಮೆಂಟ್ ಸರ್ವಿಸ್ ಆಗಬೇಕು. ಆಮೇಲೆ ಸ್ಟಾಫಿಂಗ್ ಪ್ಯಾಟರ್ನ್ ಬಗ್ಗೆ ಎಲ್ಲ ರಿಪೋರ್ಟ್ ಕೊಡ್ತಾರೆ. ಡಿಸ್ಕಷನ್ ಬರೋ ಸ್ಟೇಜಲ್ಲಿ ಆ ಸ್ಪೀಕರ್ ಏನು ಮಾಡ್ತಾರೆ, ಅಲ್ಲಿದ್ದವ್ರು ಮಾತು ಕೇಳಿಬಿಟ್ಟು ಅದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಮತ್ತೆ ಸುಮಾರು ಒಂದು 30 ಸಭೆಗಳಾಗಿರ್ಬೋದು ಇದುವರೆಗೂ ಅಂದಾಜು. ನೀವೇನೋ ILS ಬರ್ದಿದ್ದೀನಿ ಅಂತ ಹೇಳಿ ಅದನ್ನೇ ಈಗ ಮಾಡೋಕ್ಕಾಗಲ್ಲ. IPS ಆಲ್ರೆಡಿ ಬಂದುಬಿಡ್ತಾರೆ. ಇಂಡಿಯನ್ ಪಾರ್ಲಿಮೆಂಟ್ ಸರ್ವಿಸ್ ಆಗಿರೋದ್ರಿಂದ ಅದಕ್ಕೆ ನಾನು ನಿಮ್ಗೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಮಾಡಿ ಅಂತ. ಲೆಜಿಸ್ಲೇಚರ್ ಎಲ್ಲ ಸ್ಟೇಟಲ್ಲಿ ಇರುತ್ತಲ್ಲ, ಈ ಸ್ಟೇಟ್ನವ್ರಿಗೆ ಆ ಸ್ಟೇಟ್ ಆ ಸ್ಟೇಟು ಈ ಸ್ಟೇಟ್ಗೆ ಹೋಗ್ಬೋದು. ಅದಕ್ಕೆ ಕಂಡಕ್ಟ್ ಎಕ್ಸಾಮಿನೇಷನ್ ಆನ್ ಪಾರ್ ವಿತ್ IAS ಅಂತ. ಎಲ್ಲಿರೋ ಇವಾಗ ಏನಾಗ್ತಿದೆ, ಅಪಾಯಿಂಟ್ಮೆಂಟ್ ಹೆಂಗೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಸಾರಿ ಹೇಳಲೇಬೇಕಾಗುತ್ತೆ. ಇಲ್ಲಿ 75 ಯಾವುದೇ ಶಿಫಾರಸು ನಡೀತಿರಲಿಲ್ಲ. ಮೆರಿಟ್ ಇಸ್ ದ ಕ್ರೈಟೀರಿಯಾ. ಯಾರು ಮೆರಿಟ್ ಇರುತ್ತೋ ಅವ್ರಿಗೆ ಕೆಲಸ ಕೊಟ್ಬಿಡ್ತಾಯಿದ್ರು, ದುಡ್ಡು ಹೋಗಿದ್ದು ಏನಿಲ್ಲ. 75 ನಂತರ ಏನು ಬಂದಿದೆ ಇಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ಮೇಲೆ. ನಾನು ಈ ಮಂತ್ರಿ ಕೇಳೋರು, ನಾನು ಈ ಮೇಲೆ ಸ್ಪೀಕರ್ಗೆ ಹೇಳ್ತಾರೆ, ಸ್ಪೀಕರ್ ಅವ್ರ ಕಾನ್ಸ್ಟಿ ಒಂದು 10 ಜನ ಸೇರಿಸ್ತಾರೆ, ಚೇರ್ಮನ್ ಇವ್ರ ಕೂಡ ಸೇರಿಸ್ತಾರೆ, ಮುಖ್ಯಮಂತ್ರಿ ಒಂದು 10 ಜನ ಹೇಳ್ತಾರೆ, ಅಪಾಯಿಂಟ್ಮೆಂಟ್ ಆಗ್ತದೆ. ಜನಗಳಲ್ಲಿ 1000 ಅರ್ಜಿಗಳು ಬರುತ್ತೆ. ಮೆರಿಟ್ ಮೇಲೆ ಇರ್ತಾರೆ ಬಟ್ ತಗೊಳ್ಳಲ್ಲ. ಒಂದು ಕ್ಯಾಸ್ಟು, ಇನ್ನೊಂದು ಇನ್ಫ್ಲೂಯೆನ್ಸ್, ಎರಡೇ. ಕ್ಯಾಸ್ಟ್ ಇನ್ಫ್ಲೂಯೆನ್ಸ್ ಮೇಲೆ ನಡೀತಿರೋ ಸರ್ ರಿಕ್ರೂಟ್ಮೆಂಟು. KPSCನಲ್ಲಿ ಒಂಥರ, ಇಲ್ಲೇ ಒಂಥರ. KPSCನಲ್ಲಿ ಅಲ್ಲೂ ಭ್ರಷ್ಟಾಚಾರ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಸೋರುತ್ತೆ, ಎಲ್ಲ ಆಗುತ್ತೆ, ಆ ಮಂತ್ರಿಗಳೇ ಆಗ್ತಾರೆ. ಇಲ್ಲಿ ನಾವು ಇದಿಲ್ಲ, ಏನೋ ನಮಗೆ ಏನು KPSC ಬರೋಲ್ಲ. ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಆ್ಯಂಡ್ ಲೆಜಿಸ್ಲೇಚರ್ ದೇ ಆರ್ ಇಂಡಿಪೆಂಡೆನ್ಸ್. ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಯಾರು ಹೇಳ್ತದೆ ಅದು ಅಪಾಯಿಂಟ್ ಆಗುತ್ತೆ, ರಿಜಿಸ್ಟ್ರಾರ್ ಇರ್ತಾರೆ. ಇಲ್ಲಿ ಸ್ಪೀಕರು, ಸೆಕ್ರೆಟರಿ ಇರ್ತಾರೆ. ನಾವು ಕಾಲ್ಫಾರ್ ಮಾಡ್ತೀವಿ. ನಾವು ಅವ್ರ ಟೆಸ್ಟ್ ಹೇಗೆ ಮಾಡಬೇಕು, ರಿಟರ್ನ್ ಟೆಸ್ಟ್ ಇಲ್ಲ, ಏನಿಲ್ಲ. ರಿಟರ್ನ್ ಟೆಸ್ಟ್ ಕೊಡಬೇಕು. ನಾವು ಕಂಡಕ್ಟ್ ರಿಟರ್ನ್ ಟೆಸ್ಟ್ ಇನ್ ಗೋವಾ. ಸಂವಿಧಾನದ ರೂಪುರೇಷೆಗಳು, ಲೆಜಿಸ್ಲೇಚರ್ ಅಂದೇನು, ಪಾರ್ಲಿಮೆಂಟ್ ಅಂದೇನು, ಜುಡಿಷಿಯರಿ ಅಂದ್ರೇನು, ಇವೆಲ್ಲವನ್ನು ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ತೊಗೊಂಡು ಆಮೇಲೆ ಅವರು ಸೆಲೆಕ್ಟ್ ಮಾಡಬೇಕು. ಈಗೇನಿಲ್ಲ, ಬರ್ತೀವಿ ಸುಮ್ಮನೆ ಓರಲ್ ಇಂಟರ್ವ್ಯೂ ಮಾಡ್ತೀವಿ, ಏನು ಸರ್ ನೀನು ಯಾರೋ, ನಿಮ್ಮ ಅಪ್ಪ ಯಾರೋ, ಯಾವ್ರವರು ಅದಷ್ಟೇ ಅದು ಹೇಳಿ ನಾವು ಶಿಫಾರಸು ಮೇಲೆ ಆಗ್ತಾಯಿರೋದು. ಇದನ್ನು ಅದು ಏನು ಅಬ್ಸಲ್ಯೂಟ್ಲಿ ನಂದು ಅದು ಇದೇ ಇಲ್ಲ. 100ಕ್ಕೆ 99 ಭಾಗ ಶಿಫಾರಸು ಮೇಲೆ ಅಪಾಯಿಂಟ್ ಆಗ್ತಾರೆ. ಅದರಲ್ಲಿ ಮೆರಿಟ್ ಇರೋರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಮೆರಿಟ್ ಇಲ್ಲದೆ ಇರೋರು ಭಾಳ ಜನ ಇರ್ತಾರೆ. ಅಂಥವರೆಲ್ಲ ಆಫೀಸರ್ಸ್ ಆಗಿಬಿಡ್ತಾರೆ. ಅವರು ದೇ ಡೋಂಟ್ ಕೇರ್. ನಿಮಗೆ ರೂಲ್ಸು ಗಿಲ್ಸ್ ಏನು ಬೇಕಲ್ಲ, ನಾನು ಆ MLA ತೊಗೊಬೇಕು, ಆಗಬೇಕು, ಇವ್ರ ಹತ್ರ ಹೋಗ್ಬೇಕು, ಅಲ್ಲಿ ಏನು BDL ಸೈಟ್ ತೊಗೋಬೇಕು, ಇಲ್ಲಿ ಮಾಡ್ಕೋಬೇಕು, ಟ್ರಾನ್ಸ್ಫರ್, ಇಷ್ಟಲ್ಲೇ ತಲ್ಲೀರಾಗ್ತಾರೆ ಹೊರತು ದೇ ಡೋಂಟ್ ರೀಡ್. ಅಟ್ಲೀಸ್ಟ್ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸ ಸಿಕ್ಕಿದ ಮೇಲೆ ಅಟ್ಲಿ ಅವ್ರು ಜಸ್ಟಿಸ್ ಕೊಡಬೇಕಲ್ಲ, ಆ ಇಲಾಖೆಗೆ ಅಧ್ಯಯನ ಮಾಡಬೇಕು, ಗೈಡ್ ಮಾಡಬೇಕು, ಏನಿಲ್ಲ ಸರ್. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇಂಡಿಯನ್ ಲೆಜಿಸ್ಲೇಟಿವ್ ಸರ್ವಿಸ್ ಭಾಳ ವರ್ಷಗಳಿಂದ ಪೆಂಡಿಂಗ್ ಇದೆ. ಆಲ್ ಇಂಡಿಯಾ ಲೆವೆಲಲ್ಲಿ ಮಾಡಿ ಒಂದು 3-4 ಲ್ಯಾಂಗ್ವೇಜ್ ಬರುತ್ತೆ. ಇಲ್ಲ ಸದರ್ನ್ ಪಾರ್ಟಲ್ಲಿ ಒಂದು ಮಾಡಿ, ನಾರ್ದನ್ ಮಾಡಿ, ತಮಿಳು, ತೆಲುಗು, ಕನ್ನಡ, ಯಾರಿಗೆ 2-3 ಭಾಷೆ ಬರೋದನ್ನು ಹಾಕಿ. ಇವಾಗ IAS ಇಂಗ್ಲೀಷ್ ಮಾಡಿದ್ರೆ ಯೂನಿವರ್ಸಲ್ ಆಗುತ್ತೆ. ಈಗ IAS ಬರ್ತಾರೆ ಬೇರೆ ಸ್ಟೇಟಿಂದ, ಅವ್ರಿಗೇನು ಕನ್ನಡ ಬಂದಿರುತ್ತಾ? ದೇ ಆರ್ ಆಲ್ ಮ್ಯಾನೇಜಿಂಗ್ ಸರ್ವಿಸ್ ಮಾಡ್ತಾರೆ. ಕೆಲವರು ಕಲ್ತ್ಕೊಳ್ತಾರೆ, ಕೆಲವರು ಕಲ್ತ್ಕೊಳ್ಳಲ್ಲ. ಚಿರಂಜೀವಿ ಸಿಂಗ್ ಅಂತವರು, ಸಂಗ್ಲೆ ಅಂತವ್ರು ಕನ್ನಡ ಕಲಿತಾರೆ, ಒಪ್ಕೊಳ್ತಾರೆ. ಇನ್ನು ಕೆಲವರು ಕೇರ್ ಮಾಡೋರು, ಬರೀ ಇಂಗ್ಲೀಷಲ್ಲೇ. ಅದಕ್ಕೋಸ್ಕರ ರಾಮಕೃಷ್ಣ ಹೆಗಡೆ ಬಿಡಿ ಫಸ್ಟ್ ಟೈಮ್ ಕನ್ನಡನ ಅವರು ಕನ್ನಡದಲ್ಲೇ ಪತ್ರ ಬರೆದು, ನಾನು ಈಗಲೂ ಜ್ಞಾಪಕ ಇದೆ ನನಗೆ, ನಾನು ಇಟ್ಕೊಂಡಿದ್ದೀನಿ, ಸ್ಪೀಕರ್ಗೆ ಬರೀತಾರೆ ಎಲ್ಲವನ್ನೂ ಕನ್ನಡದಲ್ಲೇ ಮಾಡಬೇಕು ಅಂತ. ಸರ್ ಆಗಲಿಂದ ನಾವು ಸ್ಟಾರ್ಟೆಡ್ ಈ ಲಿಸ್ಟ್ ಆಫ್ ಬಿಸ್ನೆಸ್ ಅಂತನ್ನು ಇಂಗ್ಲೀಷ್ ಸ್ಟಾಪ್ ಮಾಡಿಬಿಟ್ವಿ. ಕಾರ್ಯಕಲಾಪಗಳ ಪಟ್ಟಿ ಮೊದಲು ಲಿಸ್ಟ್ ಆಫ್ ಬಿಸ್ನೆಸ್ ಅಂತ ತೆಗೆದು, ಹೆಗ್ಡೆ ಅವ್ರ ಪೀರಿಯಡಲ್ಲಿ ಕನ್ನಡ ಕಾವ್ಯ ಸಮಿತಿ ಬಂದಿದ್ದು ಹೆಗ್ಡೆ ಪೀರಿಯಡಲ್ಲಿ. ಸಿದ್ದರಾಮಯ್ಯವ್ರು ಮೊದಲನೇ ಅಪಾಯಿಂಟ್ಮೆಂಟ್ ಮಾಡಿದ್ದು ಹೆಗ್ಡೆಯವರು, ನೆನಪಿಟ್ಕೊಳ್ಳಿ. ಕನ್ನಡ ಕಾವ್ಯ ಸಮಿತಿ ಅಂತ ಮಾಡಿದ್ದೇ ನಮ್ಮ ರಾಮಕೃಷ್ಣ ಹೆಗಡೆ. ಅದರಲ್ಲಿ ಮೊದಲನೇ ಬೆನಿಫಿಷಿಯರೇ ಸಿದ್ದರಾಮಯ್ಯವರು. ಈ ವಾಸ್ ನಾಟ್ ಎ ಮಿನಿಸ್ಟರ್. ಅವ್ರು ಮಾಡಿದ್ರು ಕನ್ನಡ ಕಾವ್ಯ ಸಮಿತಿ. ಅದಕ್ಕೆ ಅವ್ರ ಅಭಿಮಾನ ಇದೆ. ಕನ್ನಡ ಕಾವ್ಯ ಸಮಿತಿ ಮಾಡಿದೆ, ಕನ್ನಡ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ, ಆಫೀಸರ್ಸೆಲ್ಲ ಇಂಗ್ಲೀಷಲ್ಲಿ ಬರೀತಾ ಇದೆ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಹೆಗ್ಡೆಯವ್ರು ನೋಡಿ, ಹೆಗ್ಡೆಯವ್ರು ಎಂಥ ಎಕಾನಮಿಸ್ಟು, ಎಷ್ಟು ಸಂಭಾವಿತ, ಹೆಂಗೆ ಮಾತಾಡೋರು. ಕನ್ನಡಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವರನ್ನೇ. ಆಮೇಲೆ ಕನ್ನಡ ಶಿಗ್ಲಿ ಮಾಡೋಗೆ ಪ್ರೋತ್ಸಾಹನ ಕೊಡ್ತಾಯಿದ್ರು. ಕನ್ನಡ ಟೈಪಿಸ್ಟ್ಗೆ ತಿಂಗಳಿಗೆ ಒಂದು 20 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳ್ತಾಯಿದ್ರು. ಕನ್ನಡಕ್ಕೆ ಹೆಚ್ಚು. ಆಮೇಲೆ ಪಾಟೀಲ್ ಪುಟ್ಟಪ್ಪನವ್ರು ಮಾಡಿದ್ರು ಅವರು. ಪಾಟೀಲ್ ಪುಟ್ಟಪ್ಪ ಆಮೇಲೆ ಬಂದರು. ಮೊದಲು ಬಂದಿದ್ದು ಇವರು ಯಾರು, ಸಿದ್ದರಾಮಯ್ಯನವರು. ಆಮೇಲೆ ಪಾಟೀಲ್ ಪುಟ್ಟಪ್ಪನವರು ಬಂದರು. ಅವರೆಲ್ಲ ಯಾಕೆ ಕೊಡಿಸಿದ್ರು ಅಂದರೆ, ಒಳ್ಳೆ ಮೇಧಾವಿಗಳು ಕನ್ನಡ ಇಂಪ್ಲಿಮೆಂಟೇಷನ್ಗೆ ಫಸ್ಟ್ ಕ್ರೆಡಿಟ್ ಶುಡ್ ಗೋ ಟು ಓನ್ಲಿ ರಾಮಕೃಷ್ಣ ಹೆಗಡೆ. ನನ್ನ ಲೆಕ್ಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಅಂಥ ಎಕಾನಮಿಸ್ಟು, ಅಂಥ ಇಂಗ್ಲೀಷು, ಹಿಂದಿ, ಸಂಸ್ಕೃತ ಎಲ್ಲ ಬರ್ತಿತ್ತು. ಕನ್ನಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಭಾಳ ಮುಖ್ಯವಾದ ಕಾರಣಕರ್ತರು. ಈಗ ಅಪಾಯಿಂಟ್ ಆದರೂ
ಏನು ವಿಷಯಗಳು ತಿಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಇಂಡಿಯನ್ ಲೆಜಿಸ್ಲೇಟಿವ್ ಸರ್ವಿಸ್ ಆ್ಯಕ್ಟ್ ಮಾಡಬೇಕು. ಭಾಷೆ ಪ್ರಶ್ನೆ ಇಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ತಂದುಬಿಡ್ತಾರೆ. ಒಂದು ಸರಿ ಏನಾಗುತ್ತೆ, ಇನ್ನು 10 ವರ್ಷ ಮುಂದಕ್ಕೆ ಹಾಕ್ಬಿಡಿ ಅಂತಾರೆ. ಅಲ್ಲ ಸರ್, ಎಲ್ಲ ಒಪ್ಪಿಗೆ ಆಗಿದೆ, ರೆಸೊಲ್ಯೂಷನ್ ಆಗಿ ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಕೇಳ್ತಾರೆ. ತಮಿಳ್ನಾಡು ಸ್ಪೀಕರ್, ಕರ್ನಾಟಕ ಸ್ಪೀಕರ್, ಜಮ್ಮು ಅಂಡ್ 4 ಸ್ಟೇಟ್ನವ್ರು ಭಾಳ ಗಲಾಟೆ ಮಾಡ್ತಾರೆ. ಈ ಉದ್ದೇಶ ಏನಕ್ಕೆ ನಾವು ಕಮಿಟಿ ಮಾಡಿದ್ದು, ಇಂಡಿಯನ್ ಲೆಜಿಸ್ಲೇಟಿವ್ ಸರ್ವಿಸ್ ತರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಯಾಕೆ ತರಲ್ಲ ನೀವು? ಲ್ಯಾಂಗ್ವೇಜ್ ಪ್ರಶ್ನೆ ಬರಲ್ಲ, IAS ಬರಲ್ಲ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ಗೆ, ಆರ್ ದೇ ನಾಟ್ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್ ಜಸ್ಟ್ ಲೈಕ್ ಆಗುತ್ತೆ. ಅವು ಎಕ್ಸಾಂಪಲ್ ಕೊಟ್ಟು ಮಾಡ್ತಾರೆ. ತಮಿಳ್ನಾಡು ಸ್ಪೀಕರ್ ಅವ್ರ ಹೆಸರು ಬಂದು ಪುಸ್ತಕದಲ್ಲಿ ಬರೆದಿದ್ದೀನಿ. ಸಿ ಇನ್ ತಮಿಳ್ನಾಡು ಅಸೆಂಬ್ಲಿ ಒನ್ ಮಿಸ್ಟರ್ ಹನುಮಂತಪ್ಪ ವಾಸ್ ಎ ಕನ್ನಡಿಗ, ಈಸ್ ಫೇರ್ಡ್ ವೆಲ್. ಭಾಳ ಯಶಸ್ವಿ ಕಾರ್ಯದರ್ಶಿಯಾಗಿದ್ದವರು ಕನ್ನಡಿಗರು. ಅವರು ಈಸ್ ನಾಟ್ ತಮಿಳಿಯನ್ ಅಂತ ಅವರು ಅಲ್ಲಿ ಹೇಳ್ತಾರೆ, ದಾಖಲೆಯಲ್ಲಿದೆ, ಪ್ರೊಸೀಡಿಂಗ್ಸ್ ನನ್ನ ಹತ್ರ ಇದೆ. ಹಾಗೆ ವೈಕುಂಠ ಬಾಳಿಗರು ಹೇಳ್ತಾರೆ ನೀವು ಮಾಡಲೇಬೇಕು ಅಂತ. ಜಮ್ಮು ಆ್ಯಂಡ್ ಕಾಶ್ಮೀರದ ಉರ್ದು ಇದು ಸಹ ಹೌದು ಇಂಡಿಯನ್ ಪಾರ್ಲಿಮೆಂಟ್ ಸರ್ವಿಸ್ ಮಾಡಲೇಬೇಕು. ಮಹಾರಾಷ್ಟ್ರ ಇಷ್ಟು 4 ಸ್ಟೇಟ್ನವ್ರು ಮಾತ್ರ ಮಾಡ್ತಾರೆ. ಇವತ್ತವರೆಗೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಕಡೆನೆಲ್ಲ ಇದ್ರಲ್ಲಿ ಚೆಲ್ತಾರೆ, ಹೆಲಿಕಾಪ್ಟರ್ ಕರೆ ಚೆಲ್ತಾ ಇರ್ತಾರೆ ಅಂತ ಬಾಲಯೋಗಿನ ತಿರೋದಲ್ಲ, ಅವ್ರ ಪೀರಿಯಡಲ್ಲಿ ಅದನ್ನು ಅಪ್ರೂವ್ ಮಾಡೋಕ್ಕೆ ಲಾಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೊಡ್ತಾರೆ. ಆ ಟೈಮಲ್ಲಿ ಕ್ರ್ಯಾಶ್ ಆಗುತ್ತೆ, ಈ ಪಾಸ್ ಡವೆ ಅಲ್ಲಿಗೆ ನಿಂತೋಯ್ತು. ಆಮೇಲೆ ಏನಾಯಿತು ಅಂತ ಯಾರೂ ಗೊತ್ತಿಲ್ಲ. ಸೊ ಅದಕ್ಕೆ ಐ ಇನ್ಸಿಸ್ಟ್ ಫಾರ್ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಇನ್ಸ್ಟೆಡ್ IPS. ಈಗ ಆಲ್ರೆಡಿ IPS ಇದೆಯಲ್ಲ, ಇಂಡಿಯನ್ ಲೆಜಿಸ್ಲೇಟಿವ್ ಸರ್ವಿಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆ ಸ್ಟಫ್ ಇರೋವಂಥ ಆಫೀಸರ್ ಬರ್ತಾರೆ, ಯಾರೂ ಕೇರ್ ಮಾಡಲ್ಲ, ನಿಯಮಗಳನ್ನ ತಿಳ್ಕೊಂಡಿರ್ತಾರೆ. ಆ ನಿಯಮಗಳ ಪ್ರಕಾರ ಸಭಾಧ್ಯಕ್ಷರ ಗಮನ ತರಬೇಕು. ಸೊ ಇಟ್ ಈಸ್ ಎ ಬೌಂಡೆಡ್ ಡ್ಯೂಟಿ ಸ್ಪೀಕರ್ ಟು ಗೋ ಥ್ರೂ. ಇದೆಲ್ಲ ಇಲ್ಲದೇ ನಾಗರಿಕತೆ ಯಶಸ್ವಿಯಾಗಿ ಮಾಡಿದ್ರು. ಆವಾಗ ಯಾವುದೇ ಇರದೇ ಇರೋ ಸಹ ಅಧಿಕಾರಿಗಳ ಒಪಿನಿಯನ್ ಕೇಳೋರು. ಈಗ ನಾವು ಪಲ್ ಸ್ಟಡಿ ಮಾಡೋದು ಅಂತೀವಲ್ಲ, ಆ ತಾಳ್ಮೆನೇ ಸಹಿತ ಇರಲ್ಲ. ಪಲ್ ಸ್ಟಡಿ ಮಾಡಿ ಕೆಲಸ ಮಾಡೋದು ಅಂದರೆ ಇವ್ರು ಹೆಂಗೆ ಸ್ಪೀಕರು, ಹೇಗೆ ನಾವು ಇವ್ರನ್ನ ಹೆಂಗೆ ಬುಟ್ಟಿಗೆ ಹಾಕೋಬೇಕು, ಏನು ಸರ್ ನಮಗೆ ಏನು ತೊಂದರೆ ಆಗಬಾರ್ದು, ಇವರಿಂದ ನಮ್ಮ ಅನುಕೂಲ ಆಗುತ್ತಾ, ನಾವು ಅವ್ರ ವಿರೋಧ ಈ ಥರ ಇದ್ದವರಂಥ ಅಧಿಕಾರಿಗಳು ಅದು ಏನು ಮಾಡೋಕ್ಕಾಗಲ್ಲ. ಸೆಕ್ರೆಟರಿ ಆದವರು ತುಂಬ ಸ್ಟ್ರಿಕ್ಟಾಗಿರಬೇಕು. ಇಲ್ಲೊಬ್ಬರಿದ್ದು ಬಸವನಗುಡಿಲಿದ್ದವ್ರು ಹೆಸರು ಮಾಡ್ತಾಗಿದೆ ಫಸ್ಟ್ ಸೆಕ್ರೆಟರಿ ವೆಂಕಟರಮಣಯ್ಯರ್, ಇಲ್ಲಿದ್ದಾರೆ, ಈ ಕೃಷ್ಣರಾವ್ ಪಾರ್ಕ್ ಎದುರುಗಡೆ ಇತ್ತು ಮನೆ ಅವರು. ವೆಂಕಟರಮಣಯ್ಯರ್ ಅಂದರೆ ಸೆಕ್ರೆಟರಿ ಏನು ಗೊತ್ತಾ ಸರ್, ಒಂದು ಬರದಾದರೆ ವೆರವಣಿಗೆ ಯಾರೇ ಸ್ಪೀಕರ್ ಚೇಂಜ್ ಮಾಡೋಕ್ಕಾಗಲ್ಲ. ರೂಲ್ಸ್ ಬಿಟ್ಟು ಹೋಗ್ತಿರ್ಲಿಲ್ಲ, ಸೋ ಸ್ಟ್ರಿಕ್ಟ್. ವೆಂಕಟರಮಣಯ್ಯರ್ ಅಂತ ಇದ್ದರು. ಸೊ ಅದೇ ಸೆಕ್ರೆಟರಿ ಆದರೂ ವಿಷಯಗಳು ಚೆನ್ನಾಗಿ ತಿಳ್ಕೊಂಡಿದೆ, ಯಾರಿಗೂ ಏನೂ ಕೇರ್ ಮಾಡಬೇಕಾದಿಲ್ಲ. ನಾನು ಇದೆಲ್ಲ ಮಾಡಿ ಭಾಳ ನನಗೆ ಕಷ್ಟ ಕೊಟ್ಟಿದ್ದಾರೆ, ಹೇಳ್ಬಿಡ್ತೀನಿ. ಮತ್ತು ನಾನು ರೂಲ್ಸ್ ಫಾಲೋ ಮಾಡೋಕ್ಕೆ ನಾನು ಭಾಳ ತೊಂದರೆ ಕೊಟ್ಟಿದ್ದಾರೆ. ಏನು ಸರ್, ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ, ಸಂಬಳ ನಿಲ್ಲಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ನಾನು ಜಯಿಸ್ಕೊಂಡ್ಬಂದು. ನನಗೆ ಪತ್ರಕರ್ತೆ ನಮಗೆ ಸಪೋರ್ಟ್ ಮಾಡಿದ್ದು. ನೀವು ಪತ್ರಕರ್ತ ಸಂಪರ್ಕ ಇಟ್ಕೊಂಡಿದ್ದ ಅಂತ ನನಗೆ ನೋಟಿಸ್ ಕೊಡ್ತಾರೆ. ಕನ್ನಡದ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೇಳಿದ್ರೆ ಅದಕ್ಕೊಂದು ನೋಟಿಸ್ ಕೊಡ್ತಾರೆ. ಸರ್ ಏನೋ ಒಂದು ಸಣ್ಣ ಶಿಕ್ಷೆ ನಮ್ಗೆ ಭಾಳ ತೊಂದರೆ ಕೊಟ್ಟರು. ನಾನು ಸಭಾಧ್ಯಕ್ಷ ಮೇಲೆ ಕೇಸ್ ಕೊಟ್ಟಿದ್ದೆ, ಕೌಜಲ್ಗೆ ಅಂತಿದ್ದು ಬೆಳಗಾಂನವರು. ಸುಮ್ಮನೆ ನಾನು ತೊಂದರೆ ಕೊಟ್ಟರು, ಆದರೆ ಪರ್ಮಿಷನ್ನೇ ಕೊಡಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಲ್ಲಿ ವಿ ಗಾಟ್ ರೈಟ್ ಟು ಗೋ ಅಗೇನ್ಸ್ಟ್ ದ ಸ್ಪೀಕರ್. ಲೆಜಿಸ್ಲೇಟಿವ್ ಮ್ಯಾಟರ್ಸಲ್ಲಿ ನಾವು ಏನು ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ. ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಂದರೆ ಅಪಾಯಿಂಟ್ಮೆಂಟ್ ಮಾಡ್ತೀವಲ್ಲ, ಸರ್ವಿಸ್ ಮ್ಯಾಟರ್ಸಲ್ಲಿ ಆಲ್ ಆಫೀಸರ್ಸ್ ಹ್ಯಾವ್ ಗಾಟ್ ರೈಟ್ ಟು ಕ್ವಶನ್ ಇಫ್ ದೇರ್ ಈಸ್ ಎನಿ ಲ್ಯಾಪ್ಸ್. ಸೀರಿಯಸ್ ಲ್ಯಾಪ್ಸ್ ಆಗಿತ್ತು, ನಾನು ಮಾಡಿದೆ, ನನಗೆ ಪರ್ಮಿಷನ್ ಕೊಡಲಿಲ್ಲ. ಕೌಜಲ್ಗೆ ಅಂತ ಒಬ್ಬರು ಬೆಳಗಾಂನವ್ರು ಇದ್ದರು. ಅವರು ಎಲ್ಲ ಕಾನೂನು ಬಾಹಿರ ಕೆಲಸಗಳು ಜಾಸ್ತಿ ಆಗ್ತದೆ. ಎಕ್ಸ್ ಸರ್ವಿಸ್ ಮೆನ್ನು ನಾನು ಅವ್ರಿಗೆ ಎಗ್ನೆಸ್ಟಾಗಿ ಅವ್ರಿಗೆ ಅಂತ ವೈಯಕ್ತಿಕ ಬರುತ್ತೆ, ರೂಲ್ಸ್ ಬರೀತಿದೆ, ರೂಲ್ಸ್ ಸಹಿಸ್ತಿರಲ್ಲ. ಸುಳ್ಳು ಮೆಡಿಕಲ್ ಬಿಲ್ಗಳು ಹಾಕೋದು, ನೀವು ಕಾಯಿಲೆನೇ ಇರಲ್ಲ, 50 ಲಕ್ಷ 30 ಲಕ್ಷ ಆಗೋದು ಕ್ಲೀನಾಗಿ ಪಾಸ್ ಆಗಿಬಿಡ್ತಾರೆ, ಬಿಲ್ ಪಾಸ್ ಆಗಿಬಿಡುತ್ತೆ. ಆಯಿತಾ, ಅಲ್ಲಿ ನಮ್ಮ ಸ್ಟಾಫ್ಗೆ ಒಂದಷ್ಟು ಟಿಪ್ಸ್ ಕೊಟ್ಬಿಡ್ತಾರೆ. ಇಂಥವೆಲ್ಲ ಪತ್ರಿಕೆಯಲ್ಲಿ ಬಂತು, ಲಂಕೇಶ್ ಪತ್ರಿಕೆಯಲ್ಲಿ ಬಂತು. ಅದು ಯಾರೋ ಒಬ್ಬರು ನನ್ನ ಹತ್ರ ಬರ್ತಾರೆ, ಪಾಸಿಗೆ ಬರ್ತಾರೆ, ಜರ್ನಲಿಸ್ಟ್ ಪಾಸ್ ನಾನು ಇಶ್ಯೂ ಮಾಡ್ತಾಯಿದ್ದೆ, ಐ ವಾಸ್ ಇನ್ಚಾರ್ಜ್ ಆಫ್ ವಿಲೇಜ್. ಅವು ಬಂದು ನನ್ನ ಹತ್ರ ಮಾತ್ರ ಇವರೇ ಕೊಟ್ಬಿಟ್ಟಿದ್ದಾರೆ ಪೇಪರ್ಗೆ ಅನ್ನೋದು. ಸರ್ ಕೌಜಲ್ಗೆ ಪೀರಿಯಡಲ್ಲಿ ಇದಾಗಿದ್ದು. ಬೈರೇಗೌಡರದು ಸುಮಾರು ಒಂದು 23 ಜನ MLAಗಳು ಅಲ್ಲಿ ಫೋಟೋ ಸಮೇತ ಹಾಕ್ಬಿಟ್ಟಿದ್ರು. ಯಾರು ಲಂಕೇಶ್ ಪತ್ರಿಕೆಯಲ್ಲಿ. ಲಂಕೇಶ್ ಮೇಲೆ ಕ್ರಮ ತೊಗೋಬೇಕು ಅಂತ, ಆಮೇಲೆ ಬರೋ ಚೀಮಾರಿ ಹಾಕಬೇಕು, ಕಟ್ಟಕಟ್ಟೆ ಹಾಕಬೇಕು ಅಂತ ಚರ್ಚೆ ಆಗುತ್ತೆ. JH ಪಟೇಲ್ ಮುಖ್ಯಮಂತ್ರಿಗಳಾಗಿರ್ತಾರೆ, ರಮೇಶ್ ಕುಮಾರ್ ಸ್ಪೀಕರ್ ಆಗಿರ್ತಾರೆ. ಚರ್ಚೆ ಪ್ರಾರಂಭ ಆಗಿಬಿಡುತ್ತೆ. ಆಯಿತಾ ಸರ್, ಆಮೇಲೆ ಆ ಚರ್ಚೆ ನಿಲ್ಲಿಸ್ಬಿಡ್ತಾರೆ. ಪಟೇಲರು ಕರೆದು ಇದು ಯಾವುದೋ ಒಂದು ಸಭೆಯಲ್ಲಿ ಹೇಳ್ತಾರೆ, ಯಾಕೆ ಸುಮ್ಮನೆ ಅವ್ರ ಮೇಲೆ ಪತ್ರಕರ್ತ ವಿರೋಧ ಮಾಡಿಕೊಡ್ತೀರಾ, ಇದೆಲ್ಲ ಬೇಡ, ಚರ್ಚೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ, ಹಾಗೀಗ ಸುಮ್ಮನೆ ಬಿಟ್ಬಿಡಿ ಅಲ್ಲಿಗೆ ಅಂತಾರೆ. ಫಸ್ಟ್ ಟೈಮ್ ಚರ್ಚೆಯಾಗಿ ಅರ್ಧಂಬರ್ಧಕ್ಕೆ ನಿಲ್ತಿದ್ದು ಅಂದರೆ ಇದೊಂದೇ. ಲಂಕೇಶ್ ವಿರುದ್ಧ ಕ್ರಮ ತೊಗೊಳ್ಳೋವಂಥ ಚರ್ಚೆ ಅರ್ಧಕ್ಕೆ ನಿಲ್ತು. ಆಮೇಲೆ ಅಸೆಂಬ್ಲಿ ಪ್ರೋರಾಗ್ ಆಗಿಬಿಟ್ಟು ಅದನ್ನು ಅದಕ್ಕೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂ, ನಿಲ್ತೋಯ್ತದು ಲಂಕೇಶ್ ಪತ್ರಿಕೆದು. ಬಟ್ ಹಾಯ್ ಬ್ಯಾಂಗ್ಳೂರಿಗೆ ಯಾರಿಗೂ 3,000 5,000 ರೂಪಾಯಿ ಫೈನ್ ಹಾಕಿದ್ದಾರೆ.
ಇನ್ನೊಬ್ಬರಿಗೆ ಸತ್ಯ ಅಂತ ಒಬ್ಬರು ಜರ್ನಲಿಸ್ಟ್ ಇದೆ, ಡೆಕ್ಕನ್ ಹಳ್ಳಿ ಪ್ರೆಸೆಂಟ್ ಮಾಡ್ತಾರೆ, ಅವ್ರಿಗೊಂದು ಹಾಕಿದ್ದಾರೆ. ಇತಿ ಕಾರಂಜಿಯ, ಬ್ರಿಡ್ಸು, ಅಮೃತ್ ಇವರಿಗೆಲ್ಲ ಪನಿಷ್ಮೆಂಟ್ ಆಗಿದೆ. ಐ ಹ್ಯಾವ್ ರಿಟನ್ ಆಲ್ ದೋಸ್ ಇನ್ ಮೈ ಬುಕ್ಸ್. ಇಂದಿರಾ ಗಾಂಧಿ ವಾಸ್ ಪನಿಷ್ಡ್, ಶಿ ವಾಸ್ ಸೆಂಟ್ ಟು ಜೈಲ್. ಯಾಕೇನು ಭಾಳ ಜನ ಗೊತ್ತಿಲ್ಲ, MLAಗಳಿಗೆ ಗೊತ್ತಿರಲ್ಲ. ಇಂದಿರಾ ಗಾಂಧಿ ಈ ಥರ ಸಮಿತಿ ಹೇಳ್ದ, ಪ್ರಿವಿಲೇಜಸ್ ಕಮಿಟಿ ಅಂತಿದೆ. ಪ್ರಿವಿಲೇಜಸ್ ಕಮಿಟಿನಲ್ಲಿ ಅವರು ಮಾರುತಿ ಪ್ರಶ್ನೆ ಅಂತ ಹೇಳಲ್ಲ, ಮಾರುತಿ ಉದ್ಯೋಗ ಸಂಸ್ಥೆ ಅನ್ನೋದು ಎಲ್ಲಿದೆ, ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಏನು ಫಂಡ್ಸ್ ಹೆಂಗೆ ಎಲ್ಲ ಕೇಳಿದ್ದಾರೆ. ಅದು ಯಾರೋ ಭೂಪೇಶ್ ಗುಪ್ತಾ ಅಂತ ಹೆಸರು ಕಾಣಿಸುತ್ತೆ, ನಾನು ಇದೆಲ್ಲ ನೆಕ್ಸ್ಟ್ ಬುಕ್ಕಲ್ಲಿ ಬರೆದಿದೆ ಆಲ್ರೆಡಿ. ಆ ಮಾಹಿತಿ ಪ್ರಶ್ನೆಗಳಿಗೆ ಉತ್ತರನ ಸಂಗ್ರಹಿಸೋ ಕೆಲಸ ಆಫೀಸರ್ಸ್ ಡ್ಯೂಟಿ, ಗೌರ್ಮೆಂಟ್ ಆಫೀಸರ್. ಒಂದು ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆಗೆ ಉತ್ತರನ ಸಂಗ್ರಹಿಸಿ ಪಾರ್ಲಿಮೆಂಟ್ಗೆ ಕೊಡೋದು ಅವ್ರ ಜವಾಬ್ದಾರಿ. ಅದು ಎಮರ್ಜೆನ್ಸಿ ಪೀರಿಯಡಲ್ಲಿ ಆಗಿರೋದು ಪ್ರಶ್ನೆ. ಅದು ಎಮರ್ಜೆನ್ಸಿ ಪೀರಿಯಡಲ್ಲಿ ಯಾರು ಆಫೀಸರ್ಸ್ ಇರ್ತಾರೆ, ಆ ಆಫೀಸರ್ಸ್ 4 ಜನನು ಸ್ಯಾಕ್ ಮಾಡ್ತಾರೆ. ಅವ್ರಿಗಲ್ಲೇ ಇದು ಮಾಡಬೇಕು ಅಂತ TFI ಅಂತ ಒಬ್ರು ಇರ್ತಾರೆ ನಮ್ಮ ಕರ್ನಾಟಕದವರು, ಅವ್ರ ಕಡೆಯಿಂದ ಹೇಳಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಹೆಂಗೆ ಯಾವುದೋ ರೀತಿ ಪ್ರಭಾವ ಬೀರಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಅವರೆಲ್ಲ ಬರ್ಬಾದಾಗ್ಬಿಡ್ತಾರೆ 4 ಜನ. ಆಮೇಲೆ ಎಮರ್ಜೆನ್ಸಿ ಲಿಫ್ಟ್ ಆಗಿ ಎಲೆಕ್ಷನ್ ಆಗಿ ಮೊರಾರ್ಜಿ ದೇಸಾಯಿ ಬರ್ತಾರೆ. ಮೊರಾರ್ಜಿ ದೇಸಾಯಿ ಬಂದ ಮೇಲೆ KS ಹೆಗ್ಡೆ ನಮ್ಮ ಸಂತೋಷ್ ಹೆಗ್ಡೆ ತಂದೆ ಸ್ಪೀಕರ್ ಆಗ್ತಾರೆ. ಆವಾಗ ಮತ್ತೆ ಒಂದು ರೈಸ್ ಆಗುತ್ತೆ. ಈ ಥರ ಎಮರ್ಜೆನ್ಸಿ ಪೀರಿಯಡಲ್ಲಿ ಹೀಗೆ ಅಧಿಕೃತವಾಗಿ ಕಾರ್ಯ ನಿರ್ವಹಿಸಿದಂಥ ಅಧಿಕಾರಿಗಿಂತ ಚೆನ್ನಾಗಿ ಬೀದಿ ಪಾಲಾಗಿದ್ದಾರೆ ಅಂತ ಏನೊಂದಷ್ಟು ಕೇಳ್ತಾರೆ. ಆವಾಗ ಇವರೆಲ್ಲ ಗೆದ್ದು ಬಿಡ್ತಾರೆ. ಸ್ಟೀಫನ್ನು, ಸೇನ್ ಅಂತ ಇವರೆಲ್ಲ ಸೇರಿ, ಇಂದಿರಾ ಗಾಂಧಿ ಇವರೆಲ್ಲ ಸೇರಿ, ಇಲ್ಲ ತೊಗೊಳಕ್ಕೆ ಬರೋ ಹಿಂದಿನ ಸಂಸತ್ತು ಇದು ಈಗ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಎ ಮ್ಯಾಟ್ರ್ ಆಫ್ ರೀಸೆಂಟ್ ಅಕರೆನ್ಸ್, ಇತ್ತೀಚಿನ ಘಟನೆ ಎಲ್ಲ ತೊಗೊಳಕ್ಕೆ ಬರಲ್ಲ ಅಂತ ವಾದ ವಿವಾದ ಆಗುತ್ತೆ. KS ಹೆಗ್ಡೆ ಅವರು ಒಂದೇ ಮಾತು ಹೇಳ್ತಾರೆ, ಈ ಘಟನೆ ಮುಚ್ಚೋಗಿದ್ದ ಘಟನೆ ಬೆಳಕಿಗೆ ಬಂದಿಲ್ಲ, ಬೆಳಕಿಗೆ ಇವಾಗ ಬಂದಿದೆ ನನಗೆ, ಈಗ ನನ್ನ ಗಮನಕ್ಕೆ ಬಂದಿದೆ, ಐ ಲೀವ್ ಟು ದಿ ಹೌಸ್ ಅಂತಾರೆ. ಚರ್ಚೆ ಹಾಕಿ ಎಲ್ಲರೂ ಏನು ಮಾಡ್ತಾರೆ, ಒಪ್ಪಿಗೆ ಕೊಡ್ತಾರೆ. ಮೆಜಾರಿಟಿ ಇರುತ್ತಲ್ಲ ಅದನ್ನು ಹಾಕಿ ಅಂತೇಳಿ ಹಕ್ಕುಚ್ಯುತಿ ಸಮಿತಿಗೆ, ಹಕ್ಕುಬಾಧ್ಯ ಸಮಿತಿಗೆ ಹಾಕ್ಬಿಡ್ತಾರೆ. ಆಮೇಲೆ ಹಕ್ಕುಬಾಧ್ಯ ಸಮಿತಿಯಲ್ಲಿ ಇವ್ರನ್ನ ಆರೋಪಿಸ್ತಾ ನಿಲ್ಲಿಸಿ ಒಂದು 42 ಸಭೆ ಆಗುತ್ತೆ. ಇಂದಿರಾ ಗಾಂಧಿಯವರು ಸಮಿತಿ ಮುಂದೆ ಅಪಿಯರ್ ಆಗೋದೇ ಇಲ್ಲ, ನೋಟಿಸ್ ಕೊಟ್ಟು ಕೇರೇ ಮಾಡಲ್ಲ. ಆಮೇಲೆ ಇನ್ನೊಂದು ಸರಿ ಯಾರೋ ಲಾಯರ್ನ ಕಳಿಸ್ತಾರೆ. ಆಮೇಲೆ ಇನ್ನೊಂದು ಸರಿ ಹಾಜರಾಗ್ತಾರೆ. ಹಾಜರಾದಾಗ ಅವ್ರು ಹೇಳ್ತಾರೆ, ನೀವು ಎದ್ದು ನಿಲ್ತ್ಕೊಂಡು ಪ್ರಮಾಣ ವಚನ ತೊಗೋಬೇಕು ಅಂತ ಹೇಳ್ತಾರೆ. ತೊಗೊಳ್ಳಲ್ಲ ಅವರು. ಸ್ಕ್ಯಾನ್ ಟ್ರೆಸ್ಮೆಂಟ್ ನಾನು ಯಾಕೆ ತೊಗೋಬೇಕು ಪ್ರಮಾಣ ವಚನ ಅಂತಾರೆ. ಅವಾಗ ಹೇಳ್ತಾರೆ ಸಮಿತಿಯಲ್ಲಿ, ಒಬ್ಬ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿ ಸೀಸನ್ ಇದಾಗಿ ನೀವು ಸಮಿತಿಗೆ ಗೌರವ ಅಂದರೆ ಸದನ ಸಮಿತಿ ಅಂದರೆ ಸದನ ಸಮಿತಿ ಅಗೌರವ ಕೊಟ್ಟಿದೆ ಅಂತ ಅವ್ರು ಕೇರ್ ಮಾಡಲ್ಲ, ಹೊರಟೋಗ್ತಾರೆ. ಇನ್ನೊಂದು ಸರಿ ಬರ್ತಾರೆ, ರಿಟರ್ನ್ ಸ್ಟೇಟ್ಮೆಂಟ್ ಹಿಂಗೆ ಹಾಕ್ಬಿಟ್ಟು ಹೊರಟೋಗ್ತಾರೆ, ಲಿಖಿತ ಹೇಳಿಕೆ. ಅದನ್ನು ಹೀಗೆ ಅದೇನು ಮಾಡಿದ್ದನ್ನೆಲ್ಲ ಒಂದೊಂದು ಹಾಕಿ ಕಂಟೆಂಪ್ಟ್ ಅಂತ ಮಾಡಿಬಿಟ್ಟು ಕಡೆಗೆ 42 ಸಿಟ್ಟಿಂಗ್ ಆಗುತ್ತೆ. ಆಮೇಲೆ ವರದಿ ಕೊಡ್ತಾರೆ. ವರದಿನ ಸದನ ಮುಂದೆ ಮಂಡಿಸ್ತಾರೆ, ಚರ್ಚೆ ಆಗುತ್ತೆ. ಏನು ಅದೆಲ್ಲ ರೆಕಾರ್ಡ್. ಇಂದಿರಾ ಗಾಂಧಿ ವಾಸ್ ಸೆಂಟ್ ಟು ಜೈಲ್. ಎಸ್, ತಿಹಾರ್ ಜೈಲ್. ನೋ ಬಡಿ ನೋಸ್ ಇಟ್. ಅಲ್ಲ, ಎಷ್ಟು ಗೊತ್ತಿಲ್ಲದ್ರೆ ಭಾಳ ಜನ ಗೊತ್ತಿಲ್ಲ, ನಿಮ್ಗೆ ಹೇಳ್ತಾ ಇದ್ದೆ ನಾನು. ಆಮೇಲೆ ಸೆಷನ್ ನಡೀತಿರೋವಲ್ಲೇ ಚರ್ಚೆ ಆಗುತ್ತೆ. ಅದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಇಂದಿರಾ ಗಾಂಧಿನ ತಿಹಾರ್ ಜೈಲಿಗೆ ಕಳಿಸ್ತಾರೆ. ಈ ಡೈರೆಕ್ಟ್ರ್ ಇರ್ತಾರೆ, CBI ಡೈರೆಕ್ಟ್ರನ್ನ ಮನೆಗೆ ಕರ್ಕೊಂಡೋಗಿ ಅವ್ರನ್ನೂ ಜೈಲಿಗೆ ಹಾಕ್ತಾರೆ. ಅದು ಎಷ್ಟು ಅಧಿಕಾರ ಇದೆ, ಸದನ ಪ್ರೋರೋಗ್ ಅಂತೀವಿ, ಸೆನಡೆ ಬೇರೆ ಪ್ರೋರೋಗ್ ಅಂತ ಬೇರೆ. ಸದನ ಯಾವಾಗ ಇದಾಗುತ್ತೆ ಮುಂದೂಡ್ತಾರೆ, ಆಟೋಮೆಟಿಕ್ ರಿಲೀಸ್ ಮಾಡಿ ಆಮೇಲೆ ಅದನ್ನು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. 7 ದಿನ ಅಷ್ಟು ಇರ್ತಾರೋ, 5 ದಿನನೂ 7 ದಿನನೂ ನಾನು ಸ್ಟಡಿ ಮಾಡ್ತಾಯಿದ್ದೀನಿ. ಇಟ್ ಈಸ್ ಆಲ್ ದೇರ್ ಇನ್ ದ ರೆಕಾರ್ಡ್. ಸೊ ಕಮಿಟಿ ಸ್ಪೀಕರ್, ಕಮಿಟಿ ಈಸ್ ಪವರ್ಫುಲ್, ಸ್ಪೀಕರ್ ಇಸ್ ಆಲ್ಸೋ ಪವರ್ಫುಲ್. ಅನ್ಲೆ ಸ್ಪೀಕರ್ ಅವರು ಅವತ್ತು ಆ ರೂಲಿಂಗ್ ಕೊಡದೇ ಇದ್ದರೆ ಆಮೇಲೆ ಲಾಸ್ಟ್ ಅವ್ರ ಮೆಂಬರ್ಶಿಪ್ ಬರೀ ಜೈಲಿಗಲ್ಲ, ಚಿಕ್ಕಮಗಳೂರು ಕ್ಷೇತ್ರದ ಅವರ ಇದು MP-ಶಿಪ್ ಕಳ್ಕೊಳ್ತಾರೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇಟ್ ಈಸ್ ಆಲ್ ಹ್ಯಾಪನ್ ಬಿಕಾಸ್ ಶಿ ಹಸ್ ಸೋನ್ ಕ್ಯಾನ್ ರೆಸ್ಪೆಕ್ಟ್ ಟು ದ ಕಮಿಟಿ, ಪ್ರಿವಿಲೇಜಸ್ ಕಮಿಟಿ, ಹಕ್ಕುಬಾಧ್ಯ ಸಮಿತಿಗೆ ಅಗೌರವ ತೋರಿಸಿದ್ದಕ್ಕೆ, ಮತ್ತು ಆಫೀಸರ್ ಹೂ ಆರ್ ಡಿಸ್ಚಾರ್ಜಿಂಗ್ ದ ಡ್ಯೂಟೀಸ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಸ್ಯಾಕ್ ಮಾಡಿದ್ದಕ್ಕೆ ಅದಾಗುತ್ತೆ. ಅಲ್ಲ ಸರ್, ನೀವು ಹೇಳಿದ ಪ್ರಕಾರ ರೂಲ್ಸ್, ರೆಗ್ಯುಲೇಷನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನಮ್ಮ ಅಸೆಂಬ್ಲಿಯಲ್ಲಿ ನಡೀತಾ ಇರೋದನ್ನು ಈಗ ನಮ್ಮ ಕರ್ನಾಟಕ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಯಾರೂ ಫಾಲೋ ಮಾಡ್ತಿಲ್ವಲ್ಲ? ಯಾರೂ ಮಾಡಲ್ಲ. ಈಗ ನೋಡಿ, ಈಗ ಅಪ್ಪರ್ ಹೌಸಲ್ಲಿ ಲಾಸ್ಟ್ ಇಯರ್ ಗಲಾಟೆ ಆಯಿತು, ಡೆಪ್ಟಿ ಚೇರ್ಮನ್ ಎಳ್ಕೊಂಬರ್ತಾರೆ, ಹಲ್ಲೆ ಮಾಡ್ತಾರೆ. ಏನು ಸರ್? ಆಮೇಲೆ ಸೆಕ್ರೆಟ್ರಿ ಮೇಲೆ ಹಾಕ್ತಾರೆ. ಪಾಪ ಸೆಕ್ರೆಟ್ರಿ ಕೂತಿರ್ತಾರೆ ಸುತ್ತು, ಅವ್ರೇನು ಮಾಡೋಕ್ಕಾಗುತ್ತೆ? ಸೆಕ್ರೆಟ್ರಿ ಇಳಿಯೋಕ್ಕಾಗುತ್ತೆ ಅವ್ರನ್ನ? ಸೆಕ್ರೆಟ್ರಿ ಗೈಡ್ ಮಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ, ಸುತ್ತುವರೆದು ಬಿಡ್ತಾರೆ. ಆ ಬಾಗಿಲು ಒದೀತಾರೆ. ಒಬ್ಬ ಮಂತ್ರಿ ಆಗಿದ್ದವ್ರು ಬಾಗಿಲು ಒದೀತಾರೆ, ಅವ್ರು ಬಾಗಿಲು ಹಾಕ್ಕೊಂಡು ಹೋದರೆ
ಆಮೇಲೆ ಕೊನೆ ಸ್ಕೇಪ್ ಕೊಟ್ಟು ಯಾರೋ ಸೆಕ್ರೆಟರಿ ಮೇಲೆ ಹಾಕ್ತಾರೆ. ಸೆಕ್ರೆಟರಿ ಮಾರ್ಗದರ್ಶನ ಕೊಟ್ಟಿಲ್ಲ ಅಂತ. ಸೆಕ್ರೆಟರಿ ಹೆಂಗಿರಬೇಕು ಅಂದರೆ ಸೆಕ್ರೆಟರಿ ಮೇಲೆ ಹಾಕ್ಬಿಡ್ತಾರೆ. ಅದು ಕ್ಲೋಸ್ ಆಯಿತು ವಿಷಯ. ಬೇರೆ ಈಗ ಈಗಲೂ ಸೆಕ್ರೆಟರಿ ಆ್ಯಮ್ ಪಾಪ ಐ ಹ್ಯಾವ್ ರಿಟರ್ನ್ 1 ಚಾಪ್ಟರ್ ಅಬೌಟ್ ದಟ್ ಇನ್ ದಿಸ್ ಬುಕ್. ಸೊ ಸೆಕ್ರೆಟರಿ ಆಗಿದ್ದವರು ಎಷ್ಟು ನಿಸ್ಸಹಾಯಕರಾಗಬೇಕಾಗತ್ತೆ, ಯಾವ ರೀತಿ ಇರಬೇಕು. ಅದಕ್ಕೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಮಾಡಿದ್ರೆ ಯಾರೂ ಕೇರ್ ಮಾಡೋದಿಲ್ಲ. ಯು ಫಾಲೋ ಓನ್ಲಿ ದಿ ರೂಲ್ಸ್. ಏನು ಸರ್, ಈಗೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಬಂದಿರೋ ಅವ್ರು ಹೇಳಿದಾಗ ಹಿಂಗೆ ಬರೀ ಹಂಗೆ ಬರೀತಾರೆ ಅಷ್ಟೇ. ಸೊ ಇದಕ್ಕೆ ಹೇಳೋದು ಲಾಲೆಸ್ನೆಸ್ ಅಂತಲೇ ಹೇಳೋದು. ಏನು ಸರ್, ಈ ಥರ ಹಲವಾರು ಘಟನಾವಳಿಗಳಿದ್ದಾವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ನೀವು ಇವಾಗ ನೋಡಿರ್ತೀರಾ ಆಲ್ಮೋಸ್ಟ್ ಲೆಜಿಸ್ಲೇಚರ್ ಅಸೆಂಬ್ಲಿಯಲ್ಲಿ ಯಾವ ರೀತಿ ನಡಿಬೇಕು, ಯಾವ ರೀತಿ ನಡವಳಿಗಳಾಗಬೇಕು, ಮತ್ತು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಫಾಲೋ ಮಾಡಬೇಕು. ಬಹುಶಃ ನನಗೆ ಗೊತ್ತಿದ್ದಂಗೆ ಇವರು ಹೇಳಿದಂಥ ಅಷ್ಟು ರೂಲ್ಸು, ರೆಗ್ಯುಲೇಷನ್ಸು, ಟರ್ಮ್ಸು, ಕಂಡೀಷನ್ಸು ನಮ್ಮ ಅಸೆಂಬ್ಲಿ ಒಳಗೆ ನಡೆದ್ರೆ ಐ ಥಿಂಕ್ ಈಗ ಹೇಳಿದಂಥ ಹಲವಾರು ಸಾಕ್ಷಿ ಸಮೇತ ಹೇಳಿದಂಥ ಒಂದಷ್ಟು ಘಟನೆಗಳು ಮತ್ತೆ ಮರುಕಳಿಸ್ತವೆ. ಆದರೆ ಅವು ಯಾವೂ ಕೂಡ ಆಗಲ್ಲ. ಯಾಕೆಂದರೆ ಸುಮಾರು 30-40 ವರ್ಷದ ಕೆಳಗೇ ಆ ಎಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಟರ್ಮ್ಸ್ ಕಂಡೀಷನ್ಸ್ನ ಗಾಳಿಗೆ ತೂರಿ ಇವರು ಮನಸ್ಸಿಗೆ ಬಂದ ರೀತಿಯಲ್ಲಿ ಇವರು ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದಟ್ಸ್ ಫೈನ್. ಎನಿಹೌ, ನನ್ನ ಇವತ್ತಿನ ಪಾಡ್ಕಾಸ್ಟ್ನ ಒಂದು ವಿಷಯ ಏನಾಗಿತ್ತು ಅಂತಂದರೆ, ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನವನ್ನು ಕೊಡಬೇಕು. ಆಗ ನಮ್ಮ ಪವರ್ನ ಮೂಲಕ, ನಮ್ಮ ವೋಟಿಂಗ್ ಪವರ್ನ ಮೂಲಕ ಆಯ್ಕೆಯಾಗಿ ಬಂದಂಥ ಒಬ್ಬ ಜನಪ್ರತಿನಿಧಿ ಏನು ಮಾಡಬೇಕು, ಏನು ಅವನ ಡ್ಯೂಟಿ, ಏನು ಅವನ ರೆಸ್ಪಾನ್ಸಿಬಿಲಿಟಿ, ಈಗ ನಮ್ಮ ಸಮಾಜದಲ್ಲಿ ಏನು ಮಾಡ್ತಾ ಇದ್ದಾರೆ, ಹಾಗಾದರೆ ಅವ್ರು ಮಾಡಬೇಕಾಗಿರೋದು ಏನು ಅನ್ನೋದು ನಿಮಗೆ ಅರ್ಥ ಆದರೆ ಸಾಕು. ನಿಮಗೆ ಪ್ರಶ್ನೆ ಮಾಡುವಂತಹ ಹಕ್ಕು ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ಎಪಿಸೋಡ್ ನೋಡಿ ಯಾರಿಗಾದರೂ ಒಂದು ಸ್ವಲ್ಪ ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನ ಬಂದರೆ ನೀವೇ ಪ್ರಶ್ನೆ ಮಾಡ್ತೀರಾ. ಪ್ರಶ್ನೆ ಮಾಡೋದಕ್ಕೆ ಕೇವಲ ಎಜುಕೇಟೆಡ್ ಆಗಿರಬೇಕು ಅಥವಾ ಪವರೇ ಇರಬೇಕು ಅಂತ ಏನಿಲ್ಲ. ಜನಸಾಮಾನ್ಯರು ನೀವು ಅವರನ್ನು ಆಯ್ಕೆ ಮಾಡಿರ್ತಾರೆ. ಯು ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯುವರ್ MLA, ವಿಚ್ ಮೀನ್ಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಎಪಿಸೋಡಲ್ಲಿ ಇವರ ಪರ್ಸ್ನಲ್ ಕೆರಿಯರ್ ಆ್ಯಂಡ್ ಇವರ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಆ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟಾಗಿ ಟೋಟಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.